ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರೋಃ ದೀನತಾರಿಣಂ. ಹರೇ ಕೃಷ್ಣ. ಇವತ್ತು 3ನೇ ದಿನ. ಸೊ 2 ದಿನಗಳಲ್ಲಿ ನಾವು ಭಾಗವತದ ಮಹಿಮೆ ಮತ್ತು ಭಾಗವತದ ಪರಿಚಯವನ್ನು ಚರ್ಚೆ ಮಾಡಿದ್ದೀವಿ. ಪ್ರಥಮ ಸ್ಕಂದ, ನಂತರ 2ನೇ 3ನೇ ಸ್ಕಂದವನ್ನು ಚರ್ಚೆ ಮಾಡಿದ್ದೀವಿ. 4ನೇ ಸ್ಕಂದಕ್ಕೆ ಬಂದಿದ್ದೀವಿ. ಭಾಗವತದಲ್ಲಿ ಮುಖ್ಯವಾಗಿ 10 ವಿಷಯಗಳಿವೆ. ಆ 10 ವಿಷಯಗಳಲ್ಲಿ ನಾವು ಪ್ರಥಮ 2 ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಈಗ ಅತ್ರ ಸರ್ಗ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯ ಮನ್ವಂತರ ಈಶಾನುಕತ ನಿರೋಧ ಮುಕ್ತಿರಾಶ್ರಯ. 10 ತತ್ವಗಳು. 10ರಲ್ಲಿ ನಾವು ಸರ್ಗ ಮತ್ತು ವಿಸರ್ಗದಲ್ಲಿದ್ದೀವಿ. ಸರ್ಗ ಅಂತಂದ್ರೆ ಏನು? ಭೂತ ಮಾತ್ರ, ಪಂಚ ಮಹಾಭೂತ, ಇಂದ್ರಿಯ, ಬುದ್ಧಿ, 24 ಅಂಶಗಳೇನಿದಾವಲ್ಲ, ಅದರ ಸೃಷ್ಟಿ ಏನಿದೆ ಅದು ಸರ್ಗ. ಮತ್ತು ಬ್ರಹ್ಮಾಜಿ ಈ 24 ಅಂಶಗಳನ್ನು ಉಪಯೋಗಿಸಿ ಅವರು ಇನ್ನೆಷ್ಟು ಸೃಷ್ಟಿ ಮಾಡ್ತಾರೆ, ಅದು ವಿಸರ್ಗ. ರೈಟ್. ಸೊ ಭಾಗವತದ 2ನೇ ಸ್ಕಂದದ ಹಂತದಲ್ಲಿ ಇದು ಬರ್ತದೆ. ಶ್ರೀಲ ಸುಖದೇವ ಗೋಸ್ವಾಮಿ ಹೇಳ್ತಾರೆ, ಭೂತಮಾತೇಂದ್ರಿಯ ಧಿಯಾಂ ಜನ್ಮ ಸರ್ಗ ಉದಾಹೃತಃ ಬ್ರಾಹ್ಮಣೋ ಗುಣ ವೈಷಮ್ಯಾದ್ ವಿಸರ್ಗ ಪೌರುಷ ಸ್ಮೃತಃ. ಬ್ರಹ್ಮಾಜಿ ಏನು ಸೃಷ್ಟಿ ಮಾಡ್ತಾರೆ ಅದು ವಿಸರ್ಗ. ರೈಟ್. ಸೊ ಇದು ಅಡುಗೆ ಮಾಡೋದರ ಸಿಂಪಲಾಗಿ ಹೇಳ್ಬೇಕಂದ್ರೆ, ಸೊ ಅಡುಗೆ ಮಾಡೋದಕ್ಕೆ ಸಪೋಸ್ ಪಾಯಸ ಮಾಡಬೇಕು. ಪಾಯಸ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು? ಹಾಲು ಬೇಕು, ಅಕ್ಕಿ ಬೇಕು, ಸಕ್ಕರೆ ಬೇಕು, ತುಪ್ಪ ಬೇಕು, ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕು. ರೈಟ್. ಇದೆಲ್ಲ ಬೇಕು. ಸೊ ಮಾರ್ಕೆಟಿಂದ ಇದನ್ನೆಲ್ಲ ತೊಗೊಂಡು ಬರ್ತೀವಿ. ಇದೆಲ್ಲ ಪ್ರಕೃತಿಯಲ್ಲಿ ಸಿಗ್ತದೆ, ಪಾಯಸ ಸಿಗೋದಿಲ್ಲ. ಪ್ರಕೃತಿಯಲ್ಲಿ ಇವೆಲ್ಲ ಸಿಗ್ತವೆ ಸಾಮಗ್ರಿಗಳು. ಸೊ ಅದನ್ನು ಸಂಗ್ರಹಿಸೋದು ಫಸ್ಟ್ ಸ್ಟೆಪ್. ನಂತರ ಅಡುಗೆ ಮನೆಯಲ್ಲಿ ಅದನ್ನು ಒಲೆ ಮೇಲೆ ಒಲೆ ಹಚ್ಚಿ ಅದ್ರ ಮೇಲೆ ಹಾಲು ಕುದಿಸಿ, ನಂತರ ಸಕ್ಕರೆ, ಅದು ಅಕ್ಕಿ ಹಾಕಿ, ನಂತರ ಸಕ್ಕರೆ ಹಾಕಿ, ತುಪ್ಪ ಹಾಕಿ, ನಂತರ ಅದು ಪಾಯಸ ಆಗ್ತದೆ. ರೈಟ್. ಸೊ ಅಡುಗೆ ಮಾಡೋ ಪದ್ಧತಿ ಏನಿದೆ ಅದು ವಿಸರ್ಗ. ಈ ಸಾಮಗ್ರಿಗಳನ್ನು ಖರೀದಿ ಮಾಡೋದು ಅದು ಸರ್ಗ. ಸೊ ಸಾಮಗ್ರಿಗಳನ್ನು ಈ ವಿಶ್ವದಲ್ಲಿ ಸೃಷ್ಟಿಗಾಗಿ ಸಾಮಗ್ರಿಗಳನ್ನು ಕೊಡುವವರು ಮಹಾವಿಷ್ಣು. ಸೊ ಸರ್ಗ ಮಹಾವಿಷ್ಣುವಿಂದ ಆಗ್ತದೆ. ಈಸ್ ಅ ಕ್ರಿಯೇಟರ್, ಪ್ರೈಮರಿ ಕ್ರಿಯೇಟರ್. ಸೊ ಬ್ರಹ್ಮಾಜಿ ಇದನ್ನೆಲ್ಲ ಉಪಯೋಗಿಸಿ ಅವರು ವಿಶೇಷವಾದಂತಹ ದ್ವಿತೀಯ ಸರ್ಗವನ್ನು ಮಾಡ್ತಾರೆ, ಅದು ವಿಸರ್ಗ. ಬ್ರಾಹ್ಮಣೋ ಗುಣ ವೈಷಮ್ಯಾತ್ ವಿಸರ್ಗ ಪುರುಷ ಸ್ಮೃತಃ. ಸೊ ಈಗ ಬ್ರಹ್ಮಾಜಿ ವಿಸರ್ಗ ಮಾಡ್ತಾ ಇದ್ದಾರೆ. ಬ್ರಹ್ಮಾಜಿ ಚತುಷ್ಕುಮಾರರನ್ನು ಸೃಷ್ಟಿ ಮಾಡಿದರು. ನಂತರ
ಶಿವ ಶಂಭು ಸೃಷ್ಟಿಯಾದರು. ನಂತರ ಹಲವಾರು ಋಷಿ ಮುನಿಗಳು, ನಂತರ ಪ್ರಜಾಪತಿಗಳು ಅವರೆಲ್ಲ ಸೃಷ್ಟಿಯಾದರು. ಫೈನಲಿ ಮನು ಶತರೂಪ ಅವರಿಗೂ ಸೃಷ್ಟಿಯಾದರು. ಸೊ ಮನು ಮತ್ತು ಶತರೂಪದಿಂದ ಈ ಮನುವಿಗೆ ಸ್ವಯಂಭೂ ಮನು ಅಂತ ಕರೀತಾರೆ. ಬ್ರಹ್ಮಾಜಿಯಿಂದ ಹುಟ್ಟಿದವರು. ಬ್ರಹ್ಮಾಜಿಗೆ ಇನ್ನೊಂದು ಹೆಸರು ಸ್ವಯಂಭೂ. ಸ್ವಯಂಭೂ ಮನು, ಇದು ಫಸ್ಟ್ ಮನು. ಸೊ ಸ್ವಯಂಭೂ ಮನು ಮತ್ತು ಶತರೂಪ ಅವರಿಗೆ ಎಷ್ಟು ಜನ ಮಕ್ಕಳು? 5 ಜನ ಮಕ್ಕಳು. ನಿನ್ನೆ ಚರ್ಚೆ ಮಾಡಿದ್ದೀವಿ. ದೇವಹೂತಿ, ಆಕೂತಿ, ಪ್ರಸೂತಿ, ಉತ್ತಾನಪಾದ, ಪ್ರಿಯವ್ರತ. ಸೊ ನಿನ್ನೆ ನಾವು ದೇವಹೂತಿಯ ಕಥೆಯನ್ನು ಕೇಳಿದ್ದೀವಿ. ದೇವಹೂತಿ ಮದುವೆ ಆಯಿತು ಕರ್ದಮನ ಜೊತೆ. 9 ಜನ ಹೆಣ್ಮಕ್ಳು ಹುಟ್ಟಿದರು. ನಂತರ ಸಾಕ್ಷಾತ್ ಭಗವಂತನೇ ಹುಟ್ಟಿದ ಕಪಿಲ ದೇವನಾಗಿ. ಕಪಿಲರು ಸಾಂಖ್ಯ ತತ್ವದ ಬೋಧನೆಯನ್ನು ಮಾಡಿದ್ದಾರೆ. ಸಾಂಖ್ಯ ತತ್ವ ಅಂದರೆ ಈ ಜಗತ್ತನ್ನು ವಿಶ್ಲೇಷಣೆ ಮಾಡಿ, ರಿಸರ್ಚ್ ಮಾಡಿ, ಹೇಗೆ ನಾವು ಭಗವಂತನನ್ನು ಗುರುತಿಸಿ ಭಗವಂತನ ಸೇವೆಯನ್ನು ಮಾಡಬೇಕು, ಭಕ್ತಿ ಸೇವೆಯನ್ನು ಮಾಡಬೇಕು. ದ್ಯಾಟ್ ಇಸ್ ಅಲ್ಟಿಮೇಟ್ಲಿ ಸಾಂಖ್ಯ ಫಿಲಾಸಫಿ. ಅದು ಭಕ್ತಿ ಸೇವೆನೇ. ಸೊ ಆ ಭಕ್ತಿ ಸೇವೆಯ ಸಾಂಖ್ಯ ತತ್ವ ಫಿಲಾಸಫಿಯನ್ನು ಕಪಿಲ ದೇವರು ನಮಗೆಲ್ಲ ಕೊಟ್ಟಿದ್ದಾರೆ. ನಂತರ ಆಕುತಿ ಮತ್ತು ರುಚಿ ಅವರಿಬ್ಬರ ಮದುವೆ ಆಯಿತು. ಅವರಿಗೆ ಯಜ್ಞ ಪುರುಷ ಹುಟ್ಟಿದ. ನಂತರ ಯಜ್ಞ ಮತ್ತು ದಕ್ಷಿಣ, ರೈಟ್. ಯಜ್ಞ ಪತ್ನಿ ದಕ್ಷಿಣ. ಯಜ್ಞ ಇಸ್ ದ ನೇಮ್ ಆಫ್ ಲಾರ್ಡ್. ಭಗವಂತನ ಇನ್ನೊಂದು ಹೆಸರು ಯಜ್ಞ. ನಂತರ ಪ್ರಸೂತಿಯ ಮದುವೆ ಆಯಿತು ದಕ್ಷನ ಜೊತೆ, ರೈಟ್. ದಕ್ಷನ 16 ಮಕ್ಕಳು, ಅದರಲ್ಲಿ ಒಬ್ಬಳು ಸತಿ, ಅವಳ ಮದುವೆ ಆಯಿತು ಶಿವನ ಜೊತೆ. ಸೊ ದಕ್ಷ ಶಿವನ ಕಥೆಯನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. ನಂತರ ಉತ್ತಾನಪಾದರ ವಂಶಾವಳಿಯ ಚರ್ಚೆ ಮಾಡ್ತಾಯಿದ್ವಿ. ಸೊ ಉತ್ತಾನಪಾದರ ಮಗ ಧ್ರುವ. ಧ್ರುವ ಈಗ ಕಾಡಿಗೆ ಹೋಗಿದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಯಾವ ರೀತಿ ತಪಸ್ಸು ಮಾಡ್ತಾ ಇದ್ದ? ಮೊದಲನೇ ತಿಂಗಳು ಪ್ರತಿ 3 ದಿವಸಕ್ಕೊಮ್ಮೆ ಹಣ್ಣು ತಿಂತಾ ಇದ್ದ. ಕಪಿತ್ತ ಅನ್ನೋ ಒಂದು ಹಣ್ಣು ತಿಂತಾ ಇದ್ದ 3 ದಿವಸಕ್ಕೆ ಒಂದು ಬಾರಿ. 2ನೇ ತಿಂಗಳು 6 ದಿವಸಕ್ಕೆ ಒಂದು ಬಾರಿ ಒಣಗಿದ ಎಲೆಯನ್ನು ತಿಂತಾ ಇದ್ದ. ನಂತರ 3ನೇ ತಿಂಗಳು 9 ದಿವಸಕ್ಕೆ ಒಂದು ಬಾರಿ ನೀರು ಕುಡಿತಾ ಇದ್ರು. 9 ದಿವಸಕ್ಕೆ 1 ಲೋಟ ನೀರು ಕುಡಿತಾ ಇದ್ರು ಅಷ್ಟೇ. ನಾವು ಪ್ರತಿ ದಿವಸ 9 ಬಾರಿ ಲೋಟ ಕುಡಿತೀವಿ. ದಿವಸಕ್ಕೆ 3 ಬಾರಿ ಊಟ. ಇವರು 3 ದಿವಸಕ್ಕೆ 1 ಬಾರಿ ಊಟ ಮಾಡ್ತಾಯಿದ್ರು. ಎಲೆ ತಿಂತಾಯಿದ್ರು, ಒಣಗಿದ ಎಲೆ. ಅದು ಹಸಿ ಎಲೆ ಅಲ್ಲ, ಕಾಡಲ್ಲಿ ಸಿಗುವಂಥ ಕೆಳಗೆ ಬಿದ್ದಿರುವಂಥ ಒಣಗಿದ ಎಲೆ ತಿಂತಾಯಿದ್ರು. ನಂತರ 4ನೇ ತಿಂಗಳಲ್ಲಿ 12 ದಿವಸಕ್ಕೆ ಒಂದು ಬಾರಿ 12 ದಿವಸಕ್ಕೆ ಒಂದು ಬಾರಿ ಒಂದು ಉಸಿರು ತಗೊತಾ ಇದ್ರು. ರೈಟ್. ಮತ್ತು 5ನೇ ತಿಂಗಳಲ್ಲಿ ಅವರು ಉಸಿರಾಡೋದನ್ನೇ ಬಿಟ್ಬಿಟ್ರು. ಉಸಿರನ್ನು ನಿಲ್ಲಿಸಿಬಿಟ್ರು, ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ರು. ಆಗ ಇಡೀ ಜಗತ್ತಿನ ವಾಯು ನಿಂತೋಯ್ತು. ಆಗ ದೇವತೆಗಳಿಗೆ ತುಂಬ ಭಯವಾಯಿತು. ಎಲ್ಲರೂ ದೇವರ ಹತ್ರ ಹೋಗಿ, ವಿಷ್ಣುವಿನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ವಿಷ್ಣು ಗರುಡನ ಮೇಲೆ ಆರೂಢನಾಗಿ ಬಂದು ಧ್ರುವನಿಗೆ ದರ್ಶನವನ್ನು ನೀಡ್ತಾನೆ. 6ನೇ ತಿಂಗಳಲ್ಲಿ ದರ್ಶನವನ್ನು ನೀಡ್ತಾನೆ. ಭಗವಂತನ ದರ್ಶನವನ್ನು ನೋಡಿ ಧ್ರುವನಿಗೆ ತುಂಬ ಸಂತೋಷವಾಯಿತು, ಗದ್ಗದವಾಯಿತು, ಕಣ್ಣಲ್ಲಿ ನೀರು ಸುರಿದಾಯಿತು. ಏನು ಮಾತಾಡಬೇಕಂತ ಗೊತ್ತಾಗಲಿಲ್ಲ. ಆಗ ಭಗವಂತ ತನ್ನ ಶಂಖದಿಂದ ಧ್ರುವನಿಗೆ ಸ್ಪರ್ಶ ಮಾಡ್ತಾನೆ. ಸ್ಪರ್ಶ ಮಾಡಿದಾಗ ಧ್ರುವನ ಎಲ್ಲ ಇಂದ್ರಿಯಗಳು ಸಚೇತವಾಗ್ತವೆ, ಬಿಕಮ್ ಆ್ಯಕ್ಟಿವೇಟೆಡ್. ಸೊ ಧ್ರುವ ಮಹಾರಾಜ ಆವಾಗ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾನೆ. ಅತ್ಯಂತ ಉತ್ತಮವಾದ ಸ್ತುತಿಗಳು, ಭಕ್ತಿಪೂರ್ಣವಾದಂತಹ ಸ್ತುತಿಗಳು. ಧ್ರುವ ಮಹಾರಾಜ ಹೇಳ್ತಾರೆ, ಯೋಂತ ಪ್ರವಿಶ್ಯ ಮಮ ವಾಚಂ ಇಮಂ ಪ್ರಸೂಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹೇ ಭಗವಂತ, ನಿನಗೆ ಪ್ರಣಾಮಗಳು. ನನ್ನ ಎಲ್ಲ ಇಂದ್ರಿಯಗಳು ಸೂಕ್ತಾವಸ್ಥೆಯಲ್ಲಿದ್ದು. ಇಂದ್ರಿಯಗಳು ಸೂಕ್ತಾವಸ್ಥೆಯಲ್ಲಿ ಅಂದರೆ ನಿದ್ರೆ ಮಾಡ್ತಾ ಇದ್ವು. ಇದರ ಅರ್ಥ ಏನು? ಭಗವಂತನ ಸೇವೆ ಮಾಡ್ತಾ ಇರಲಿಲ್ಲ. ಯಾರು ಇಂದ್ರ ತೃಪ್ತಿಯಲ್ಲಿ ತೊಡಿರ್ತಾರೆ ಅವರ ಇಂದ್ರಿಯಗಳು ಆ್ಯಕ್ಟಿವ್ ಇದ್ದಾವೆ, ಬಟ್ ಇಟ್ಸ್ ಲೈಕ್ ಸ್ಲೀಪಿಂಗ್. ಯಾಕೆಂದರೆ ಭಗವಂತನ ಸೇವೆ ಮಾಡ್ತಾ ಇಲ್ಲ. ರೈಟ್. ಎಲ್ಲ ಇಂದ್ರಿಯಗಳ ಒಡೆಯ ಯಾರು? ಕೃಷ್ಣನಿಗೆ ಇನ್ನೊಂದು ಹೆಸರು ಋಷಿಕೇಶ. ಋಷಿಕ ಅಂದರೆ ಇಂದ್ರಿಯಗಳು, ಋಷಿಕೇಶ ಅಂದರೆ ಇಂದ್ರಿಯಗಳ ಒಡೆಯ. ನಮಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಇದನ್ನೆಲ್ಲ ಕೊಟ್ಟವ್ರು ಯಾರು? ಋಷಿಕೇಶ.
ಸೊ ಋಷಿಕೇಶ ಸೇವನಂ, ಎಲ್ಲ ಇಂದ್ರಿಯಗಳಿಂದ ಯಾರು ಸೇವೆ ಮಾಡಬೇಕು? ಋಷಿಕೇಶನ ಸೇವೆ ಮಾಡಬೇಕು. ಆವಾಗ ಅವು ಆ್ಯಕ್ಟಿವ್ ಇರ್ತವೆ. ಆದರೆ ಜನರು ಇಂದ್ರಿಯಗಳನ್ನು ತಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ಇಂದ್ರ ತೃಪ್ತಿಗೋಸ್ಕರ ಬಳಸ್ತಾರೆ. ಸೊ ಅದು ಸುಪ್ತಾವಸ್ಥೆ. ರೈಟ್. ಸೊ ಇಮಾಂ ಪ್ರಸೂಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ, ನಿನ್ನ ಶಕ್ತಿಯಿಂದ ನನ್ನ ಎಲ್ಲ ಇಂದ್ರಿಯಗಳು ಸಕ್ರಿಯಗೊಂಡಿವೆ, ಆಧ್ಯಾತ್ಮಿಕ ಏನಾದರೂ ಶಕ್ತಿಯನ್ನು ಅವು ಪಡೆದುಕೊಂಡಿವೆ. ಅನ್ಯಾಂಸ್ತ ಹಸ್ತ ಚರಣ ಶ್ರವಣ ತ್ವಚೆ ಆದೀನ್ ಪ್ರಾಣಾನ್ ನಮೋ ಭಗವತೆ, ನನ್ನ ಪ್ರಾಣ ಕೂಡ ಈಗ ಅದು ಎಚ್ಚರಿಕೆಗೊಂಡಿದೆ. ಇಟ್ ಹಸ್ ಬಿಕಮ್ ಸ್ಪಿರಿಚುವಲಿ ಆ್ಯಕ್ಟಿವೇಟೆಡ್. ಸೊ ಪುರುಷಾಯ ತುಭ್ಯಂ, ನಿನಗೆ ನಮಸ್ಕಾರಗಳು ಅಂತ ಹೇಳ್ತಾರೆ. ಆಗ ಹಲವಾರು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಆಗ ಭಗವಂತ ಕೇಳ್ತಾನೆ, ಏನು ಬೇಕು ನಿನಗೆ ಕೇಳು ಅಂತ. ಆಗ ಧ್ರುವ ಮಹರ್ಷಿ ಹೇಳ್ತಾರೆ, ತಮ್ಮ ಪ್ರಾರ್ಥನೆಯಲ್ಲಿ ಹೇಳ್ತಾರೆ, ನನಗೆ ನಿನ್ನ ಭಕ್ತರ ಸಂಘವನ್ನು ಕೊಡು ಅಂತ ಕೇಳ್ಕೊತಾರೆ. ಏನು ಕೇಳಲಿಲ್ಲ ಅವರು. ನನಗೆ ಬ್ರಹ್ಮಲೋಕಕ್ಕಿಂತಲೂ ಹೆಚ್ಚು ಸಂಪತ್ತು ಬೇಕು, ವಜ್ರ ವೈಡೂರ್ಯ ಬೇಕು ಅನ್ನೋದು ಕೇಳಲಿಲ್ಲ. ಅವ್ರೇನು ಕೇಳ್ತಾರೆ? ಭಕ್ತರ ಸಂಘವನ್ನು ಕೊಡು ಅಂತ ಹೇಳ್ತಾರೆ. ಭಕ್ತಿಂ ಮುಹು ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ ಭೂಯಾದನಂತ ಮಹತಾಂ ಅಮಲಾಶಯಾನಾಂ. ಅನಂತಂ ಅಮಲಾಶಯಾನಾಂ, ಅನಂತ ಮಹದಾಂ ಅಮಲಾಶಯ. ಅಮಲಾಶಯ ಅಂದರೆ ಯಾರ ಚಿತ್ತ ಶುದ್ಧವಾಗಿದೆ, ಯಾರ ಮನಸ್ಸಿನಲ್ಲಿ ಯಾವುದೇ ಭೌತಿಕ ಕಲ್ಮಶವಿಲ್ಲ, ಅಂತಹ ಶುದ್ಧ ಭಕ್ತರ ಸಂಘವ ನನಗೆ ಬೇಕು, ಪ್ರಸಂಗ ಬೇಕು, ಇಂಟಿಮೇಟ್ ಅಸೋಸಿಯೇಷನ್ ಬೇಕು. ಅದರಿಂದ ಏನಾಗ್ತದೆ? ಏನಾಂಜಸ, ಈ ಒಂದು ಸಂಘದಿಂದ ಏನಾಂಜಸ ಉಲ್ಬಣಂ ಉರು ವ್ಯಸನಂ ಭವಾಬ್ಧಿಂ, ಈ ಒಂದು ಭವಸಾಗರ ಏನಿದೆ ಇದನ್ನು ನಾನು ಬೇಗನೆ ಪಾರು ಮಾಡಬಹುದು. ನಿಶ್ಚಯ ಭವದ್ ಗುಣಕಥಾಮೃತ ಪಾನಮತ್ತಃ. ಯಾಕೆಂದರೆ ಭಕ್ತರ ಸಂಘದಲ್ಲಿ ಏನಾಗ್ತದೆ? ನಾವು ಹರಿಕಥೆಯನ್ನು ಕೇಳ್ಬೋದು, ಹರಿಕೀರ್ತನೆಯನ್ನು ಮಾಡ್ಬೋದು. ಇಡೀ ಕೀರ್ತನೆ ಹರಿಕಥೆ ಏನಿದೆ ಇದು ಒಂದು ನೌಕೆ ಇದ್ದಂಗೆ. ಈ ನೌಕೆಯಲ್ಲಿ ಕೂತ್ಕೊಂಡು ನಾವು ಭವಸಾಗರವನ್ನು ದಾಟಬಹುದು. ರೈಟ್. ಸೊ ಭಾಗವತದಲ್ಲಿ ಇದೇ ಮುಖ್ಯ ಸಂದೇಶ. ನಾವು ಬಿಗಿನಿಂಗಲ್ಲಿ ಕೀರ್ತನೆ ಯಾಕೆ ಮಾಡ್ತಾ ಇದ್ದೀವಿ? ಭಾಗವತದ ಅಂತಿಮ ಶ್ಲೋಕದಲ್ಲಿ ಇದೇ ಹೇಳಿದ್ದಾರೆ, ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ. ಭಾಗವತದ ಅಂತಿಮ ಕನ್ಕ್ಲೂಷನ್ ಏನು, ನಿರ್ಣಯ ಏನು? ಸಂಕೀರ್ತನೆ ಮಾಡಬೇಕು. ಕಲಿಯುಗದಲ್ಲಿ ಸಂಕೀರ್ತನೆ ಹೊರತಾಗಿ ಮತ್ತೆ ಯಾವುದೇ ಮಾರ್ಗವಿಲ್ಲ. ರೈಟ್. ಧ್ಯಾನ, ಯೋಗ ಇತ್ಯಾದಿ, ಕರ್ಮಯೋಗ ಇತ್ಯಾದಿ ಅನ್ಯ ಮಾರ್ಗದಿಂದ ಭಗವಂತನನ್ನು ಸಾಧಿಸಲು ಸಾಧ್ಯವಿಲ್ಲ. ಮತ್ತು ಭಕ್ತಿಯೋಗದಲ್ಲೂ ಕೂಡ ವಿಶೇಷವಾಗಿ ನಾಮ ಸಂಕೀರ್ತನೆ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕಾಗಿ ಭಾಗವತದ ಒಂದು ನಿರ್ಣಯನು ಎಲ್ಲರೂ ನಾಮ ಸಂಕೀರ್ತನೆಯಲ್ಲಿ ತೊಡಗಬೇಕು. ದಟ್ ಇಸ್ ದ ಓನ್ಲಿ ಪ್ರೋಸೆಸ್. ಅದಕ್ಕಾಗಿ ಬಿಗಿನಿಂಗಲ್ಲಿ ಎಂಡಲ್ಲಿ ನಾಮ ಸಂಕೀರ್ತನೆ ಇರಲೇಬೇಕು. ಯಾವುದೇ ಕಾರ್ಯ ಪ್ರಾರಂಭ ಮಾಡೋ ಮುಂಚೆ ನಾಮಸ್ಮರಣೆ, ಎಂಡಲ್ಲಿ ಮತ್ತೆ ನಾಮಸ್ಮರಣೆ ಆಗಬೇಕು. ರೈಟ್. ಕಲಿಕಾಲಕ್ಕೆ ಸಮಯುಗವಿಲ್ಲವಯ್ಯ, ಕಲುಷ ಹರಿಸಿ ಕೈವಲ್ಯ ವಿಹುದಯ್ಯ, ಸೆಲೆನಾಮ ಕೀರ್ತನೆ ಸ್ಮರಣೆ ಸಾಕಯ್ಯ, ಸ್ಮರಿಸಲು ಕೈವಲ್ಯ ಪದವಿಹುದಯ್ಯ. ಸೊ ತಮ್ಮ ಉಗಾಭೋಗದಲ್ಲಿ ಹರಿದಾಸರು ಹೇಳ್ತಾರೆ, ಏನು ಹೇಳ್ತಾರೆ? ಕಲಿಗಾಲಕ್ಕೆ ಸಮಯುಗವಿಲ್ಲ. ನಾವು ಕಲಿಯುಗನ ಬೈತಾ ಇದ್ದೀವಿ, ಎಷ್ಟು ಕೆಟ್ಟ ಕಾಲ, ಎಷ್ಟು ಕರಪ್ಷನ್ ಇದೆ, ಎಷ್ಟು ಅನ್ಯಾಯ ಆಗ್ತಾ ಇದೆ. ಆದರೆ ಆಚಾರ್ಯ ಏನು ಹೇಳ್ತಾರೆ? ಕಲಿಕಾಲಕ್ಕೆ ಸಮಯುಗವಿಲ್ಲವಯ್ಯ. ಯಾಕೆ? ಕಲುಷ ಹರಿಸಿ ಕೈವಲ್ಯ ವಿಹುದಯ. ಕಲುಷ ಹರಿಸಿ ಕೈವಲ್ಯ ಕೊಡುವಂಥ, ಅಂದರೆ ಮೋಕ್ಷ ಕೊಡುವಂಥ ಸಾಮರ್ಥ್ಯ ಕಲಿಯುಗದಲ್ಲಿದೆ. ಯಾಕೆ? ಸಲೆನಾಮ ಕೀರ್ತನೆ ಸ್ಮರಣೆ ಸಾಕು. ಕೇವಲ ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕು, ನಾವು ಭಗವಂತನ ಧಾಮಕ್ಕೆ ಹೋಗ್ಬೋದು. ಸೊ ಕಲಿಯುಗದಲ್ಲಿ 4 ಯುಗ ಇದಾವಲ್ಲ, ಸತ್ಯ, ತ್ರೇತ, ದ್ವಾಪರ, ಕಲಿ. ಸತ್ಯಯುಗದಲ್ಲಿ ಯಾರು ಪಾಸ್ ಆಗಲಿಲ್ಲ ಅವರು ತ್ರೇತಾಯುಗದಲ್ಲಿ ಮತ್ತೆ ಹುಟ್ಟಿ ಬರ್ತಾರೆ. ತ್ರೇತಾಯುಗದಲ್ಲಿ ಯಾರು ಪಾಸ್ ಆಗಲಿಲ್ಲ ಅವರು ದ್ವಾಪರ ಯುಗದಲ್ಲಿ ಬರ್ತಾರೆ. ದ್ವಾಪರ ಯುಗದಲ್ಲಿ ಯಾರು ಪಾಸ್ ಆಗಲಿಲ್ಲ ಅವರು ಕಲಿಯುಗದಲ್ಲಿ ಬಂದಿದ್ದಾರೆ. ಆದರೆ 4 ಸಲ ಫೇಲಾಗಿ ಬಂದವರು, ಇಲ್ಲಿ 3 ಸಲ ಫೇಲಾಗಿ ಬಂದವರು ಕಲಿಯುಗ. ರೈಟ್. ರೈಟ್. ಸತ್ಯಯುಗದಲ್ಲಿ ಎಕ್ಸಾಮ್ ಏನಿತ್ತು? ಧ್ಯಾನ, ಅದು ಮಾರ್ಗ ಆಯಿತು, ಧ್ಯಾನ ಮಾರ್ಗ. ತ್ರೇತಾಯುಗದಲ್ಲಿ ಯಜ್ಞಗಳು, ಮತ್ತು ದ್ವಾಪರ ಯುಗದಲ್ಲಿ ದೇವತಾರ್ಚನೆ, ವಿಗ್ರಹ ಆರಾಧನೆ, ಕಲಿಯುಗದಲ್ಲಿ ನಾಮ ಸಂಕೀರ್ತನೆ. ಸೊ ಪ್ರೋಸೆಸ್ಸು ತುಂಬ ಸರಳ ಆಗ್ತಾ ಬರ್ತಾ ಇದೆ. ಕಲಿಯುಗದಲ್ಲಿ ಗೊತ್ತು ಈ ಜನರು ಪಾಸ್ ಆಗೋದಿಲ್ಲ ಅಂತ, ಈಗ ಹೋಪೇ ಇಲ್ಲ ಅಂತ. ಸೊ ಒಬ್ಬರು ಟೀಚರು ಸ್ಕೂಲಲ್ಲಿ ಪಾಠ ಮಾಡ್ತಾಯಿದ್ರು. ಒಬ್ಬ ವಿದ್ಯಾರ್ಥಿ
ಫಸ್ಟ್ ಟೈಮ್ ಫೇಲ್ ಆದ, ಸೆಕೆಂಡ್ ಟೈಮ್ ಫೇಲ್ ಆದ, ಥರ್ಡ್ ಟೈಮ್ ಫೇಲ್ ಆದ, ಅವ್ರಿಗೆ ಬೇಸರ ಆಯಿತು ಅವ್ರ ಮುಖ ನೋಡಿ ನೋಡಿ, ಯಾವಾಗಪ್ಪ ಹೋಗ್ತೀಯ ಮುಂದೆ ಅಂತ. ಆಯಿತು ಎಕ್ಸಾಮ್ ಇದೆ ಬರೆಯೋಕ್ಕೆ ಬಾ. ಇಲ್ಲ ಸರ್ ಬರೆಯೋದಿಲ್ಲ, ನಾನು ಭಯ ಆಗ್ತಾಯಿದೆ ಮತ್ತೆ ಫೇಲ್ ಆಗ್ತೀನಿ, ಬೆಟ್ರ್ ನಾನು ಅಬ್ಸ್ಕೌಂಡ್ ಮಾಡೋದು ಒಳ್ಳೇದು ಅಂತ. ಆಗ ಟೀಚರ್ ಹೇಳ್ತಾರೆ, ಆಯಿತು ನೀನು ಏನು ಮಾಡು, ಬಾ ನಿನ್ನ ಎಕ್ಸಾಮ್ ಹಾಲಲ್ಲಿ ಕೂತ್ಕೋ, ರೋಲ್ ನಂಬರು ಹೆಸರು ಬರೆದು ಬಿಟ್ಬಿಟ್ಟು ನಾನು ನೋಡ್ಕೊತೀನಿ ಅಂತಾರೆ. ಅಷ್ಟಾದರೂ ಮಾಡು ಅಂತಾರೆ. ಸೊ ಕಲಿಯುಗದ ಪ್ರಾಣಿಗೆ ಎಕ್ಸಾಮಿನೇಷನ್ ತುಂಬ ಸರಳ ಇದೆ, ಏನು ಖರ್ಚಿಲ್ಲ. ನಾಲ್ಗೆ ಕೊಟ್ಟಿದ್ದಾನೆ ದೇವರು, ಕಿವಿ ಕೊಟ್ಟಿದ್ದಾನೆ, ನಾಲ್ಗಿಂದ ನಾಮೋಚ್ಚಾರಣೆ ಮಾಡೋದು, ಕಿವಿಯಿಂದ ನಾಮ ಕೇಳೋದು ಅಷ್ಟೇ, ಶ್ರವಣ ಮಾಡೋದು. ಹರೇ ಕೃಷ್ಣ ಅನ್ನೋದು, ಹರೇ ಕೃಷ್ಣ ಕೇಳೋದು. ಸೊ ಸಿಂಪಲ್ ಪ್ರೋಸೆಸ್. ಸೊ ಅಷ್ಟು ಸರಳ ಕೊಟ್ಟಿದ್ದು. ಅದು ಯಾವಾಗ ಸಾಧ್ಯ? ಭಕ್ತರ ಸಂಘದಲ್ಲಿ ಸರಳ. ಅದಕ್ಕೆ ಧ್ರುವ ಮಹಾರಾಜ್ ಏನು ಬಿಡ್ತಾ ಇದ್ದಾರೆ, ನನಗೆ ಭಕ್ತರ ಸಂಘ ಬೇಕು ಅಂತ. ಆದರೆ ಕೇಳೋದಕ್ಕಿಂತಲೂ ಹೆಚ್ಚು ಕೊಟ್ಬಿಟ್ರು ಭಗವಂತರು. ಭಗವಂತ ಏನು ಹೇಳ್ದ, ನೀನು 36,000 ವರ್ಷ ಈ ಭೂಮಿಯನ್ನು ಆಳು, ನಂತರ ನೀನು ಧ್ರುವಲೋಕಕ್ಕೆ ಹೋಗು ಅಂತ ಹೇಳ್ತಾರೆ. ಸೊ ಧ್ರುವ ಮಹಾರಾಜ ಮತ್ತೆ ಮನೆಗೆ ಬರ್ತಾನೆ. ಸುನತಿ, ಸುರುಚಿ, ಉತ್ತಮ ಎಲ್ಲರೂ ಅವರನ್ನು ಸ್ವಾಗತಿಸ್ತಾರೆ. ಉತ್ತಾನಪಾದನಿಗೆ ತುಂಬ ಸಂತೋಷವಾಯಿತು. ಸೊ ಉತ್ತಾನಪಾದ ರಾಜನಾಗಿದ್ದ. ಸೊ ಒಮ್ಮೆ ಉತ್ತಮ ಕಾಡಲ್ಲಿ ಹೋದಾಗ ಅಲ್ಲಿ ಒಬ್ಬ ಯಕ್ಷ ಬಂದು ಉತ್ತಮನನ್ನು ಕೊಲ್ತಾನೆ. ಸೊ ಈ ವಿಷಯ ಗೊತ್ತಾದಾಗ ಧ್ರುವನಿಗೆ ತುಂಬ ಕೋಪ ಬಂತು. ನನ್ನ ಸಹೋದರನನ್ನು ಕೊಂದಿದ್ದಾರೆ ಯಕ್ಷರು, ಅವರ ಪ್ರತಿ ಸೇಡು ತೀರಿಸ್ಕೊಳ್ಳೋದಕ್ಕೆ ಇವನು ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಯಕ್ಷರ ವಿರುದ್ಧ ಹೋರಾಡ್ತಾನೆ. ಯಾರು ಕೊಂದಿದ್ರು ಅವನನ್ನು ಕೊಂದು ಮತ್ತು ಹಲವಾರು ಯಕ್ಷರನ್ನು, ಸಾವಿರಾರು ಯಕ್ಷರನ್ನು ಕೊಲ್ತಾ ಇದ್ದ. ನಿಲ್ಲಿಸಲಿಲ್ಲ ಯುದ್ಧವನ್ನು, ಹೊಡಿತಾ ಇದ್ದ. ಇದನ್ನು ನೋಡಿ ಸ್ವಾಮಿಭವ ಮುನಿಗೆ ಇದು ಏನಂತಾರೆ ಚಿಂತೆ ಆಯ್ತು. ನಮ್ಮ ವಂಶಜ, ನಮ್ಮ ಮೊಮ್ಮಗ ಧ್ರುವ ಈ ರೀತಿ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ. ಸೊ ಮನು ಮಹಾರಾಜರು ಬರ್ತಾರೆ, ಧ್ರುವ ನಿಲ್ಲಿಸು ಅಂತ, ಸ್ಟಾಪ್ ಇಟ್, ಇದು ಸರಿಯಲ್ಲ. ನೀನು ಎಷ್ಟು ಶಿಕ್ಷೆ ಕೊಡಬೇಕು ಅದಕ್ಕಿಂತ ಹೆಚ್ಚು ನೀನು ಮಾಡ್ತಾ ಇದೀಯಾ, ಅದು ಒಳ್ಳೆಯದಲ್ಲ. ಯಾರು ಅನ್ಯಾಯ ಮಾಡಿದ್ದಾರೆ, ಯಾರು ಶಿಕ್ಷೆಗೆ ಅರ್ಹರು ಅವರಿಗೆ ಶಿಕ್ಷೆ ಕೊಟ್ಟರು ಓಕೆ, ಆದರೆ ಮುಗ್ಧ ಜನರಿಗೆ ಎಲ್ಲರಿಗೂ ಶಿಕ್ಷೆ ಕೊಡ್ತಾ ಇದೆ, ಇದು ಸರಿಯಲ್ಲ. ತಕ್ಷಣ ಧ್ರುವನಿಗೆ ರಿಯಲೈಸ್ ಆಯಿತು, ಇದನ್ನು ಸ್ಟಾಪ್. ಕೆಲವೊಮ್ಮೆ ರಜಗುಣದ ಪ್ರಭಾವದಲ್ಲಿ ಎ ಪರ್ಸನ್ ಮೇ ಗೆಟ್ ಕ್ಯಾರಿಡ್ ಅವೇ. ಏನು ಮಾಡ್ತಾ ಇದ್ದಾರೆ, ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಧ್ರುವನ ಒಂದು ಒಳ್ಳೆ ಗುಣ ಏನಂತಂದರೆ, ಹಿರಿಯರು ಹೇಳಿದ ತಕ್ಷಣ ಸ್ಟಾಪ್ ಮಾಡಿಬಿಟ್ಟ. ಮತ್ತು ಮನು ಮಹಾರಾಜ್ ಹೇಳಿದ್ರು, ಇವರೆಲ್ಲರೂ ಯಾರ ಸೇವಕರು ಗೊತ್ತಾ? ಕುಬೇರನ ಸೇವಕರು. ಕುಬೇರನಿಗೆ ಸಿಟ್ಟು ಬರ್ತದೆ, ಸೊ ದಯವಿಟ್ಟು ಈ ರೀತಿ ಮಾಡಬೇಡ ಅಂತಾರೆ. ಆಗ ಧ್ರುವ ಒಪ್ಕೊತಾನೆ, ಸ್ವಾಮಿ ಮನು ಹೋಗ್ತಾರೆ. ನಂತರ ಬರ್ತಾರೆ ಕುಬೇರರು ಬಂದು ಹೇಳ್ತಾರೆ, ನೀನು ನನ್ನ ಸೈನಿಕರನ್ನೆಲ್ಲ ಕೊಂದಿದ್ದೀಯಾ, ಆದರೆ ಪರವಾಗಿಲ್ಲ, ನೀನು ಮನು ಮಹಾರಾಜನ ಮೊಮ್ಮಗ, ಸೊ ನಾನು ಕ್ಷಮಿಸ್ತೀನಿ. ನೀನು ಹಿರಿಯರ ಮಾತನ್ನು ಕೇಳಿದೀಯಾ, ಅದನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ, ಏನು ಬರಬೇಕು ಕೇಳು ಅಂತಾನೆ ಕುಬೇರ. ಧ್ರುವ ಮಹಾರಾಜ್ ಹೇಳ್ತಾರೆ, ಭಗವಂತನ ಸ್ಮರಣೆ ಬೇಕು ಅಂತಾನೆ. ಮತ್ತು ಧ್ರುವ ಮಹಾರಾಜರು ವಾಪಸ್ ಬರ್ತಾರೆ. ಆದರೆ ಕ್ರಮೇಣವಾಗಿ ಏನಾಯಿತು, ಸುರುಚಿ ಉತ್ತಮನ ತಾಯಿ, ಅವಳು ಕೂಡ ಒಮ್ಮೆ ಕಾಡಲ್ಲಿ ಹೋಗ್ತಾ ಇದ್ಲು. ಆವಾಗ ಕಾಡು ಬೆಂಕಿಯಲ್ಲಿ ಅವಳು ಕೂಡ ಸತ್ತೋಗ್ತಾಳೆ. ಆಚಾರ್ಯ ಹೇಳ್ತಾರೆ, ಚಿಕ್ಕವನಿದ್ದಾಗ ಧ್ರುವನಪತಿ ಅಪರಾಧವನ್ನು ಎಸಗಿದ್ರು, ಅದರ ಪ್ರತಿಫಲ ಈ ರಿಯಾಕ್ಷನ್ ಬಂತು ಅಂತ ಹೇಳ್ತಾರೆ. ಭಕ್ತರ ಪ್ರತಿ ಯಾರಾದರೂ ಅಪರಾಧವನ್ನು ಮಾಡಿದರೆ ಅದಕ್ಕೆ ರಿಯಾಕ್ಷನ್ ಈ ರೀತಿ ಬರ್ತದೆ, ಪ್ರತಿಫಲ ಸಿಗ್ತದೆ. ಸೊ ಧ್ರುವ ಇನ್ನೂ ಭಕ್ತನಾಗಿರಲಿಲ್ಲ ಅವಾಗ, ರೈಟ್, ಚಿಕ್ಕ ಬಾಲಕನಾಗಿದ್ದ ಅಷ್ಟೇ. ನಂತರ ತಪಸ್ಸು ಮಾಡಿ ಭಗವಂತನ ಭಕ್ತನಾದ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯಾವ ಜೀವಿಯ ಪ್ರತಿಯೂ ಅಪರಾಧ ಮಾಡಬಾರ್ದು. ಯಾಕೆಂದರೆ ಮುಂದೆ ಅವನು ಮಹಾನ್ ಭಕ್ತನಾದರೆ ಆ ಅಪರಾಧ ಭಗವಂತ ಎಣಿಸ್ತಾನೆ, ನೋಡು ಅವಾಗ ನೀನು ನಿನ್ನ ಪ್ರತಿ ಅಪರಾಧ ಮಾಡಿದ್ರು ಸೊ ಅವ್ರಿಗೆ ಶಿಕ್ಷೆ ಸಿಗುತ್ತೆ ಅಂತ. ಸೊ ಅದಕ್ಕೆ ಯಾರ ಪ್ರತಿ ಕೂಡ ನಾವು ಅಪರಾಧವನ್ನು ಮಾಡೋದಕ್ಕೆ ಹೋಗಬಾರ್ದು, ಯಾರಿಗೂ ನೋವು ಕೊಡಬಾರ್ದು ಅಂತ ಒಂದು ಪಾಠವನ್ನು ಇಲ್ಲಿ ಕಲಿಬೋದು. ಸೊ ನಂತರ ಧ್ರುವ ಮಹಾರಾಜರ ತಂದೆ ಉತ್ತಾನಪಾದ ಅವರು ಕಾಡಿಗೆ ಹೋಗ್ತಾರೆ, ಧ್ರುವನನ್ನು ರಾಜನಾಗಿ ಘೋಷಣೆ ಮಾಡ್ತಾರೆ. ಸೊ ಧ್ರುವ ಆಳ್ತಾ ಇದ್ದ ಈ ಭೂಮಿಯನ್ನು 36,000 ವರ್ಷ. ಸೊ ಧ್ರುವನ ಮದುವೆ ಆಯಿತು. ಆ್ಯಕ್ಚುಲಿ ಉತ್ತಾನಪಾದರು ಮದುವೆ ಮುಂಚೆನೇ ಹೋಗ್ಬಿಟ್ರು. ಯಾಕೆ ಗೊತ್ತಾಯ್ತು, ಈಗ ನನ್ನ ಜವಾಬ್ದಾರಿ ಮುಗೀತು, ಮದುವೆ ಮಾಡ್ಕೊತಾನೆ, ನಾನು ಹೋಗ್ಬಿಡ್ತೀನಿ ನನ್ನ ಕಾಡಿಗೆ. ಯಾಕೆಂದರೆ ಆತ್ಮ ಸಾಕ್ಷಾತ್ಕಾರ ತುಂಬ ಮುಖ್ಯವಾದದ್ದು.
ಎಲ್ಲ ಧರ್ಮಕ್ಕಿಂತಲೂ ಆತ್ಮವನ್ನು ರಕ್ಷಿಸುವುದು ಉತ್ತಮವಾದ ಧರ್ಮ, ದ ಟಾಪ್ ಮೋಸ್ಟ್ ಧರ್ಮ. ರೈಟ್. ನನ್ನ ಆತ್ಮವನ್ನು ನಾನು ಉದ್ಧರೇದ ಆತ್ಮನ ಆತ್ಮಾನಂ ನಾತ್ಮಾನಂ ಅವಸಾದೇತ್. ಆತ್ಮವನ್ನು ನಾವೇನು ಮಾಡಬೇಕು? ವಿ ಶುಡ್ ಎಲಿವೇಟ್ ಇಟ್, ನಾಟ್ ಡಿಗ್ರೇಡ್ ಇಟ್ ಅಂತ ಹೇಳ್ತಾರೆ. ಸೊ ಉತ್ತಮವಾದ ಕಾಡಿಗೆ ಹೋದ. ನಂತರ ಧ್ರುವ ಮಹಾರಾಜರು ರಾಜರಾಗ್ತಾರೆ, ಮತ್ತು ಅವರು ಮದುವೆ ಮಾಡ್ಕೊತಾರೆ, ಮತ್ತು ಅವರಿಗೆ ಮಕ್ಕಳಾಗ್ತಾರೆ. ನಂತರ ಧ್ರುವನು ಕೂಡ ತನ್ನ ಧ್ರುವಲೋಕಕ್ಕೆ ಹೋಗ್ತಾನೆ. ಧ್ರುವನ ವಂಶಜರು ಈ ಭೂಮಿಯನ್ನು ಆಳ್ತಾ ಇದ್ದರು. ಹಲವಾರು ಜನ ವಂಶಜರು ಬರ್ತಾರೆ ಧ್ರುವನ ಇದರಲ್ಲಿ. ವಿಶೇಷವಾಗಿ ಒಬ್ಬ ರಾಜರು ಇರ್ತಾರೆ, ಅವರ ಹೆಸರು ಅಂಗರಾಜ ಅಂತ. ಮಹಾನ್ ಭಕ್ತರಾಗಿದ್ದರು ಅವರು ಕೂಡ. ಸೊ ಅವರ ಮಗ ವೇಣ. ವೇಣನ ಕತೆ ಗೊತ್ತಾ? ಯಾರಿಗೆ ಗೊತ್ತು? ಇಬ್ಬರಿಗೆ ಗೊತ್ತು. ಓಕೆ, ರೈಟ್. ಓಕೆ, ಮಾತಾಜಿ ಗೊತ್ತು. ಸೊ ವೇಣ ತುಂಬ ಕ್ರೂರಿ. ವೇಣನ ತಾಯಿ ಮೃತ್ಯುವಿನ ಮಗಳಾಗಿದ್ಲು. ಸೊ ತಾಯಿ ಗುಣ ಮಗುವಿಗೆ ಬರ್ತದೆ, ಗಂಡು ಮಗುವಿಗೆ. ಸೊ ಅಜ್ಜನ ಗುಣ ಮಗನಿಗೆ ಬಂತು, ವೇಣನಿಗೆ. ಅಂಗರಾಜರು ಮಹಾನ್ ಭಕ್ತರಾಗಿದ್ದರೂ ಕೂಡ ಅವರ ಮಗ ತುಂಬ ಕ್ರೂರಿಯಾದ. ಚಿಕ್ಕ ಮಗುವಾಗಿದ್ದಾಗ ಅವನು ಆಟ ಆಡ್ತಾ ಅವ್ರ ಸ್ನೇಹಿತರನ್ನು ಕೊಲ್ತಾ ಇದ್ದ, ಕೆಲವೊಮ್ಮೆ ಬಾಯಿಗೆ ಬಿಸಾಕ್ತಾ ಇದ್ದ, ಹೊಡಿತಾ ಇದ್ದ, ಎಷ್ಟು ಕಷ್ಟ ಕೊಡ್ತಾ ಇದ್ದ. ಸೊ ವೇಣ ರಾಜನಿಗೆ ಬುದ್ಧಿ ಹೇಳೋಕ್ಕೆ ಅವರು ಪ್ರಯತ್ನ ಪಟ್ಟರು, ಆದರೆ ಎಷ್ಟು ಹೇಳಿದ್ರು ವೇಣ ಕೇಳಲಿಲ್ಲ. ದೊಡ್ಡವನಾದಷ್ಟು ಹೆಚ್ಚು ಕ್ರೂರತನ ಪ್ರದರ್ಶನ ಮಾಡ್ತಾ ಇದ್ದ, ಜಾಸ್ತಿ ಆಗ್ತಾಯಿತ್ತು. ಸೊ ಎಷ್ಟು ಬುದ್ಧಿ ಹೇಳಿದ್ರು ಕೇಳಲಿಲ್ಲ. ಸೊ ಅಂಗನಿಗೆ ಬೇಜಾರಾಯಿತು. ಆ್ಯಕ್ಚುಲಿ ಅಂಗರಾಜರಿಗೆ ಮಕ್ಕಳು ಇರಲಿಲ್ಲ, ತಪಸ್ಸು ಮಾಡಿ ಯಜ್ಞ ಹೋಮ ಇತ್ಯಾದಿಗಳನ್ನು ಮಾಡಿ ಒಬ್ಬ ಮಗುವನ್ನು ಪಡ್ಕೊಂಡಿದ್ದರು. ತುಂಬ ಸಂತೋಷ ಆಗಿತ್ತು ಮಗ ಹುಟ್ಟಿದ್ದಾನೆ ಅಂತ. ಆದರೆ ಅಂಗರಾಜರಿಗೆ ಬೇಜಾರಾಯಿತು, ಅಯ್ಯೋ ಎಂಥ ಮಗ ಹುಟ್ಟಿದ. ದೆನ್ ಹಿ ಥಾಟ್ ಬ್ಯಾಡ್ ಸನ್ ಈಸ್ ಆಲ್ಸೋ ಗುಡ್. ರೈಟ್. ಕೆಟ್ಟ ಮಗ ಕೂಡ ಒಳ್ಳೆಯವನೇ, ಯಾಕೆಂದರೆ ಅವನು ವಿರಕ್ತಿಗೆ ಕಾರಣನಾಗ್ತಾನೆ. ಇಲ್ಲಾಂದರೆ ನನ್ನ ಮಗ ವ್ಯಾಮೋಹ ಬೆಳೀತದೆ. ಧೃತರಾಷ್ಟ್ರ ನೋಡಿ, ಮಗನ ಮೇಲೆ ಎಷ್ಟು ವ್ಯಾಮೋಹ. ದುರ್ಯೋಧನ, ನನ್ನ ಮಗ ತಪ್ಪು ಮಾಡಿದ್ರು ನನ್ನ ಮಗ ಮಾಡಲಿ ಅಂತ ಆ ರೀತಿ ವ್ಯಾಮೋಹ ಇತ್ತು. ಆದರೆ ಅಂಗರಾಜ ಒಳ್ಳೆ ಸಜ್ಜನರಾಗಿದ್ದರು. ಅದಕ್ಕೆ ಈ ವ್ಯಾಮೋಹ ಬೇಡ, ಈ ಒಂದು ಸಂಸಾರಕ್ಕೆ ವ್ಯಾಮೋಹ ಬೇಡ, ಈ ಕೆಟ್ಟ ಮಗ ನನ್ನ ವಿರಕ್ತಿಗೆ ಕಾರಣನಾಗಿದ್ದಾನೆ. ಸೊ ಅದಕ್ಕೆ ನಾನು ಈ ರಾಜ್ಯವನ್ನು ಬಿಟ್ಟು ಹೋಗ್ತೀನಿ ಅಂತ ಅರಣ್ಯಕ್ಕೆ ಅವರು ಹೋಗ್ತಾರೆ. ಅಲ್ಲಿ ಅವರು ತಪಸ್ಸು ಮಾಡಿ ಅವರು ಕೂಡ ಮೋಕ್ಷವನ್ನು ಪಡಿತಾರೆ. ಸೊ ಇಲ್ಲಿ ವೇಣ ರಾಜನಾಗ್ತಾನೆ. ಸೊ ವೇಣನಿಗೆ ಪಟ್ಟಾಭಿಷೇಕ ಮಾಡಿ ಎಲ್ಲ ಬ್ರಾಹ್ಮಣರವರಿಗೆ ರಾಜನ ಗದ್ದಿಯಲ್ಲಿ ಕೂಡಿಸ್ತಾರೆ. ಆದರೆ ವೇಣ ಇನ್ನಿಷ್ಟು ಅತ್ಯಾಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಎಂಥ ಅತ್ಯಾಚಾರ ಮಾಡ್ದ? ಎಲ್ಲ ಬ್ರಾಹ್ಮಣಿಗೆ ಹೇಳ್ದ, ಯಾರು ಯಾವುದೇ ದೇವರ ಹೆಸರನ್ನು ತಗೊಳ್ಳೋ ಹಾಗಿಲ್ಲ, ಇಂದಿನಿಂದ ಎಲ್ಲರೂ ಒಂದೇ ಮಂತ್ರವನ್ನು ಹೇಳಬೇಕು, ಓಂ ವೇಣಾಯ ನಮಃ ಅಂತ ಹೇಳಬೇಕು. ರೈಟ್. ಹೇಗೆ ಹಿರಣ್ಯಕಶಿಪು ಹೇಳ್ತಾ ಇದ್ನಲ್ಲ, ಓಂ ಹಿರಣ್ಯಕಶಿಪುವೇ ನಮಃ, ಎಲ್ಲರೂ ಅವ್ರ ಹೆಸರೇ ಹೇಳಬೇಕು ಅಂತ. ಯಾವುದೇ ದೇವಸ್ಥಾನ ತೆಗೆಯುವಾಗಿಲ್ಲ, ಎಲ್ಲ ದೇವಸ್ಥಾನ ಮುಚ್ಚಿರ್ತವೆ, ಎಲ್ಲ ಕಡೆ ಕೇವಲ ನನ್ನ ಪೂಜೆ ಮಾತ್ರ ನಡೀಬೇಕು. ಸೊ ಇಷ್ಟೊಂದು ಕಂಟ್ರೋಲ್ ಮಾಡ್ತಾ ಇದ್ದ, ದುಷ್ಟನಾಗಿದ್ದ. ಸೊ ಆಗ ಬ್ರಾಹ್ಮಣರೆಲ್ಲರೂ ಬಂದು ಮೀಟಿಂಗ್ ಮಾಡ್ತಾರೆ. ಏನಿದು, ನಾವೇ ಅವನನ್ನು ರಾಜನಾಗಿ ಮಾಡಿದ್ದು, ಅಭಿಷೇಕ ಮಾಡಿದ್ದು, ಈಗ ನಮ್ಮ ಧರ್ಮವನ್ನೇ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವನು. ರೈಟ್. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರು. ಆಗ ಬುದ್ಧಿವಾದ ಹೇಳೋಣ ಅಂತ ಹೋಗ್ತಾರೆ. ಬುದ್ಧಿವಾದ ಹೇಳಕ್ಕೆ ಹೋದರೆ ವೇಣ ಇವ್ರಿಗೆ ಅವಮಾನ ಮಾಡಿಬಿಟ್ಟ. ಇವ್ರ ಮಾತನ್ನೇ ಕೇಳಲಿಲ್ಲ. ಇವರು ಬ್ರಾಹ್ಮಣರು ಈಗೇನು ಮಾಡಿದರು? ಓಕೆ, ಅವರು ತಕ್ಷಣ ಅಂತ ಅಂದ್ಬಿಟ್ರು. ಅಂತಂದರೆ ಹುಂಕಾರ ಅಷ್ಟೆ. ವೇಣ ಅಲ್ಲೇ ಸತ್ತು ಬಿದ್ದುಬಿಟ್ಟ. ಈ ಡ್ಯಾಡ್ ಆನ್ ದ ಸ್ಪಾಟ್. ಸೊ ಆಗಿನ ಕಾಲದಲ್ಲಿ ಬ್ರಾಹ್ಮಣರ ಹತ್ರ ಶಕ್ತಿ ಇರ್ತಾಯಿತ್ತು. ಅವ್ರ ಇಚ್ಛೆ ಆಗಿದ್ದು ಅದು ನೆರವೇರ್ತಾ ಇತ್ತು. ರೈಟ್. ದೇ ಆರ್ ವೆರಿ ಪವರ್ಫುಲ್. ಅದಕ್ಕೆ ಎಲ್ಲ ಕ್ಷತ್ರಿಯರಿಗೆ ಗೊತ್ತಿತ್ತು, ಬ್ರಹ್ಮಕುಲದ ಅವಮಾನ ಮಾಡಿದರೆ ನಾವು ಸರ್ವನಾಶ ಆಗ್ತೀವಿ ಅಂತ. ಬ್ರಾಹ್ಮಣರ ಹತ್ರ ಏನೂ ಇರ್ತಾ ಇರಲಿಲ್ಲ, ದುಡ್ಡು ಇರ್ತಾ ಇರಲಿಲ್ಲ, ಒಳ್ಳೆ ಮನೆ ಇರ್ತಾ ಇರಲಿಲ್ಲ, ಆದರೆ ಅವ್ರ ಹತ್ರ ತಪೋಬಲ ಇರ್ತಾಯಿತ್ತು. ರೈಟ್. ಭಗವಂತನ ಅನುಗ್ರಹ ಅವ್ರ ಹತ್ರ ಇರ್ತಾಯಿತ್ತು, ತಪೋಬಲ ಇತ್ತು. ಅದಕ್ಕೆ ಎಲ್ಲ ಕ್ಷತ್ರಿಯರು ಕೂಡ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತಾಯಿದ್ರು. ಅಷ್ಟೊಂದು ತೇಜಸ್ ಅವ್ರ ಹತ್ರ ಇತ್ತು, ಅದಕ್ಕಾಗಿ ಅಷ್ಟು ಗೌರವ ಕೊಡ್ತಾಯಿದ್ರು.
ಸೊ ಒಮ್ಮೆ ನೋಡ್ತೀರಾ ನೀವು, ವಿಶ್ವಾಮಿತ್ರರು ದಶರಥ ಮಹಾರಾಜನ ಅರಮನೆಗೆ ಬಂದಾಗ, ವಿಶ್ವಾಮಿತ್ರರು ಕಾಡಲ್ಲಿರೋ ಋಷಿಗಳು, ಅವ್ರ ಹತ್ರ ಏನು ಸಂಪತ್ತಿಲ್ಲ, ಆಸ್ತಿ ಇಲ್ಲ, ಆದರೆ ಬ್ರಹ್ಮ ತೇಜಸ್ಸು ಅವ್ರ ಹತ್ರ ಇತ್ತು. ನಮ್ಮ ದಶರಥ ಮಹಾರಾಜರು ಅವರನ್ನು ಆಸನದ ಮೇಲೆ ಕೂಡಿಸಿ ಪಾದವನ್ನು ತೊಳೆದು ಅವರಿಗೆ ಆರತಿಯನ್ನು ಮಾಡಿ ಎಲ್ಲ ಸತ್ಕಾರವನ್ನು ಮಾಡಿ ನಂತರ ಏನು ಸೇವೆ ಮಾಡಲಿ ಅಂತ ಕೇಳ್ತಾರೆ. ಸೊ ಅಂತಹ ಶಕ್ತಿ ಬ್ರಾಹ್ಮಣರ ಹತ್ರ ಇತ್ತು, ಭಕ್ತರ ಹತ್ರ ಇತ್ತು. ಸೊ ಆದರೆ ಈಗಿನ ಕಾಲದಲ್ಲಿ ಅದು ಇಲ್ಲ, ಬ್ರಹ್ಮ ತೇಜಸ್ಸು ಕಡಿಮೆ ಆಗ್ತಾಯಿದೆ. ಯಾಕೆಂದರೆ ದುಶ್ಚಟಗಳು ಜಾಸ್ತಿ ಆಗ್ತಾಯಿದೆ. ಕಲಿಯುಗದ ಪ್ರಭಾವದಿಂದ ಬ್ರಾಹ್ಮಣತ್ವ ಕಡಿಮೆ ಆಗ್ತಾಯಿದೆ. ಸೊ ವೇನ ರಾಜ ಸತ್ತ ಮೇಲೆ ಕಳ್ಳರ ಕಾಟ ಜಾಸ್ತಿ ಆಯಿತು. ಈಗ ವೇಣ ಇದ್ದಾಗ ಎಲ್ಲರೂ ಕಂಟ್ರೋಲರ್ ಇದ್ದರು, ಎಲ್ಲ ಕಳ್ಳರು ಸುಮ್ಮನೆ ಇದ್ದರು, ಯಾರು ಏನು ಮಾಡ್ತಾ ಇರಲಿಲ್ಲ. ದೊಡ್ಡ ಕಳ್ಳ ಇದ್ದಾನೆ ಇಲ್ಲಿ ರೈಟ್ ರಾಜಗದ್ದೆ ಮೇಲೆ ಒಬ್ಬ ದೊಡ್ಡ ಕಳ್ಳ ಕೂತಿದ್ದಾನೆ, ಅದಕ್ಕೆ ಎಲ್ಲ ಚಿಕ್ಕ ಕಳ್ಳರು ಸುಮ್ಮನೆ ಇದ್ದರು. ಈಗ ವೇನ ಇಲ್ಲ ಅಂದಾಗ ಎಲ್ಲರೂ ಕಳ್ಳತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ದರೋಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಿದೆ, ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಯಿತು. ದುಃಖೌಷಧಂ ತದಪಿ ದುಃಖಂ, ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಯಿತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಎಲ್ಲರೂ ಬ್ರಾಹ್ಮಣರು ಮತ್ತೆ ಮೀಟಿಂಗ್ ಮಾಡ್ತಾರೆ. ನೋಡಿ, ಈ ವೇಣನ ದೇಹದಲ್ಲಿ, ಅವನ DNA ಯಲ್ಲಿ, ಮಾಡರ್ನ್ ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ ಅಂಗನ ಒಂದು ಗುಣಗಳಿವೆ. ಕೆಟ್ಟ ಗುಣಗಳು ಇತ್ತು, ಆದರೆ ಅಂಗರಾಜನ ಒಂದು ರಕ್ತ ಅವರಲ್ಲಿದೆ. ಸೊ ಈ ದೇಹದ ಮಂಥನವನ್ನು ಮಾಡೋಣ ಅಂತಾರೆ. ಮಂಥನವನ್ನು ಮಾಡಿ, ಹೇಗೆ ಮಂಥನ ಮಾಡಿದಾಗ ನೀರು ಮತ್ತು ಬೆಣ್ಣೆ ಬೇರೆ ಬೇರೆ ಆಗ್ತದೆ, ಅದೇ ರೀತಿ ಆ ಮಂಥನ ಮಾಡಿದಾಗ ಎಲ್ಲ ದುರ್ಗುಣಗಳು ಬೇರೆ ಆದವು. ಒಬ್ಬ ನಿಷಾದ ವ್ಯಕ್ತಿ ಪ್ರಕಟನಾದ ಮಂಥನದಿಂದ. ಹಿ ಈಸ್ ರಿಪ್ರೆಸೆಂಟೇಟಿವ್ ಆಲ್ ಬ್ಯಾಡ್ ಕ್ವಾಲಿಟೀಸ್. ನಂತರ ಮಂಥನ ಕಂಟಿನ್ಯೂ ಆದಾಗ ಅದೇ ದೇಹದಿಂದ ಪೃಥು ಮತ್ತು ಅರ್ಚಿ, ಪೃಥು ಮಹಾರಾಜರು ಜನಿಸ್ತಾರೆ, ಮತ್ತು ಅವರ ಪತ್ನಿ ಅರ್ಚಿ. ಪೃಥು ಮಹಾರಾಜರು ಸಾಕ್ಷಾತ್ ಭಗವಂತನ ಅವತಾರ, ವಿಷ್ಣುವಿನ ಅವತಾರ. ಅರ್ಚಿ ಲಕ್ಷ್ಮಿಯ ಅಂಶ, ಲಕ್ಷ್ಮಿಯ ಅವತಾರ. ಪೃಥು ಮತ್ತು ಅರ್ಚಿ ಇವರಿಬ್ಬರು ಪ್ರಕಟರಾಗ್ತಾರೆ. ಅವರ ಪ್ರಾಕಟ್ಯವನ್ನು ನೋಡಿ ಎಲ್ಲರಿಗೂ ತುಂಬ ಸಂತೋಷವಾಯಿತು, ಭಗವಂತನೇ ಬಂದಿದ್ದಾನೆ. ಸೊ ಆಗ ಅವರು ಅವರನ್ನು ರಾಜರಾಗಿ ಘೋಷಿಸ್ತಾರೆ, ಬ್ರಾಹ್ಮಣರು ಸ್ತುತಿಯನ್ನು ಮಾಡ್ತಾರೆ. ಸೊ ಆಗ ಎಲ್ಲ ಪ್ರಜೆಗಳು ಬಂದು ರಿಕ್ವೆಸ್ಟ್ ಮಾಡ್ತಾರೆ, ನಾವು ತುಂಬ ಕಷ್ಟದಲ್ಲಿದ್ದೀವಿ, ನಮಗೆ ತಿನ್ನೋದಕ್ಕೆ ಅನ್ನವಿಲ್ಲ, ಕುಡಿಯೋದಕ್ಕೆ ಹಾಲಿಲ್ಲ, ಯಜ್ಞ ಮಾಡೋದಕ್ಕೆ ತುಪ್ಪ ಇಲ್ಲ, ಸೊ ಹಣ್ಣುಗಳಿಲ್ಲ, ಏನು ಮಾಡಬೇಕು, ದಯವಿಟ್ಟು ಏನಾದರೂ ವ್ಯವಸ್ಥೆ ಮಾಡಿ ಅಂತಾರೆ. ಆಗ ಪೃಥು ಮಹಾರಾಜಿಗೆ ತುಂಬ ಕೋಪ ಬರ್ತದೆ ಭೂಮಿ ಮೇಲೆ. ಭೂದೇವಿ, ನೀನು ಎಲ್ಲರಿಗೂ ಅವು ಸೌಕರ್ಯಗಳನ್ನು ಕೊಡಬೇಕು, ಯಾಕೆ ಕೊಡ್ತಾ ಇಲ್ಲ ನೀನು? ಕೋಪಗೊಂಡಾಗ ಭೂಮಿದೇವಿ ಒಂದು ಹಸುವಿನ ರೂಪ ತಗೊಂಡು ಓಡೋಗ್ತಾಳೆ. ಪೃಥು ಮಹಾರಾಜರು ಹಿಂಬಾಲಿಸ್ತಾರೆ ಆ ಹಸುವಿನ ಹಿಂದೆ. ಎಷ್ಟಂತ ಓಡ್ತಾಳೆ ಇವಳು. ಫೈನಲಿ ಅವಳು ಕ್ಷಮೆ ಕೇಳ್ತಾಳೆ, ದಯವಿಟ್ಟು ಕ್ಷಮಿಸಿ, ನನಗೇನು ಓಡೋದಕ್ಕಾಗೋದಿಲ್ಲ, ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ದಯವಿಟ್ಟು ಕ್ಷಮಿಸಿ, ನನ್ನನ್ನು ಕೊಲ್ಲಬೇಡಿ ಅಂತಾರೆ. ಆಗ ಪೃಥು ಮಹಾರಾಜ ಹೇಳ್ತಾರೆ, ನೀನು ಮಾಡಿದ ಅತ್ಯಾಚಾರಕ್ಕೆ ನೀನು ಶಿಕ್ಷೆಗೆ ಅರ್ಹಳು, ನಾನು ನಿನಗೆ ಶಿಕ್ಷೆಯನ್ನು ಕೊಡ್ತೀನಿ. ಆಗ ಅವಳು ಭೂದೇವಿ ಹೇಳ್ತಾಳೆ, ನೋಡಿ ಪ್ರಭು, ಇದು ನನ್ನ ತಪ್ಪಲ್ಲ. ಆ್ಯಕ್ಚುಲಿ ನಾನು ಎಲ್ಲ ಸಾಮಗ್ರಿಗಳನ್ನು ದುಷ್ಟರಿಂದ ನಾನು ಕಾಪಾಡ್ತಾ ಇದ್ದೀನಿ ಅಷ್ಟೇ. ವೇನನ ಕಾಟ ಜಾಸ್ತಿ ಆಯಿತು, ಎಲ್ಲ ಚಿನ್ನ, ಒಡವೆ ಮತ್ತು ಎಲ್ಲ ಸಂಪತ್ತನ್ನು ಅವನು ದುರುಪಯೋಗ ಮಾಡ್ತಾ ಇದ್ದ. ಅದಕ್ಕಾಗಿ ನಾನು ಎಲ್ಲವನ್ನು ನನ್ನ ಒಳಗಡೆ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಅದನ್ನು ಕೊಡ್ತಾ ಇಲ್ಲ ನಾನು. ಸೊ ಅದಕ್ಕಾಗಿ ಕೊರತೆ ಉಂಟಾಗಿದೆ. ಸೊ ನೀವು ಏನು ಮಾಡಿ, ಈಗ ನನ್ನ ಏನಂತಾರೆ, ನನ್ನನ್ನು ಹಸುವಿಗೆ ಹಾಲು ಕರೆದ್ರೆ ಹಾಲು ಬರ್ತದಲ್ಲ, ಸೊ ಆ ರೀತಿ ಯು ಮಿಲ್ಕ್ ಮೀ ಹಿ ಸೇಸ್. ಆಗ ನಾನು ಎಲ್ಲ ಅವಶ್ಯಕತೆಗಳನ್ನು ನಾನು ಪೂರೈಸ್ತೀನಿ ಅಂತಾರೆ. ಸೊ ಆಗ ಭೂದೇವಿ ಎಷ್ಟು ಬೇಕೋ ಅಷ್ಟು ಅನ್ಲಿಮಿಟೆಡ್ ಸಪ್ಲೈಯನ್ನು ಕೊಟ್ಬಿಡ್ತಾಳೆ. ಆಗ ಪೃಥು ಮಹಾರಾಜರ ಆಡಳಿತದಲ್ಲಿ ಎಲ್ಲ ಕಡೆ ಸಮೃದ್ಧಿ ಇತ್ತು. ಆಗ ಪೃಥು ಮಹಾರಾಜರು ಇನ್ನೊಂದು ಯೋಜನೆ ಮಾಡ್ತಾರೆ, ನಾನು ವಿಶ್ವ ಕಲ್ಯಾಣಕ್ಕೋಸ್ಕರ ಯಜ್ಞಗಳನ್ನು ಮಾಡಬೇಕು, 100 ಅಶ್ವಮೇಧ ಯಜ್ಞಗಳನ್ನು ಮಾಡಬೇಕು ಅಂತ ಸಂಕಲ್ಪ ತಗೊತಾರೆ. ರೈಟ್, ಸಂಕಲ್ಪ ತಗೊಂಡಾಗ 99 ಯಜ್ಞಗಳನ್ನು ಮಾಡಿದರು. 100ನೇ ಯಜ್ಞ ಮಾಡೋಕ್ಕೆ ಕೂತಾಗ ಒಬ್ಬರಿಗೆ ತುಂಬ ಭಯವಾಯಿತು. ಯಾರವರು? ಇಂದ್ರದೇವರು. ಯಾಕೆಂದರೆ 100 ಯಜ್ಞ ಮಾಡಿದ ರೆಕಾರ್ಡ್ ಕೇವಲ ಇಂದ್ರದೇವರ ಹತ್ರ ಇತ್ತು. ಸೆಂಚುರಿ ಹೊಡೆದವರು ಒಬ್ಬರೇ ಇಂದ್ರದೇವರು ಇಲ್ಲಿವರೆಗೂ.
ಓ ಇನ್ನೊಬ್ಬ ಕಾಂಪಿಟೇಟರ್ ಬಂದಿದ್ದಾರೆ, ನನ್ನ ಸರಿಸಾಟಿ ಆಗ್ತಾರೆ. ಹೀಲೋಸವಿಗಂ ಶತಕ್ರತು, 100 ಯಜ್ಞಗಳನ್ನು ಮಾಡಿದನು ಅಂತ ಅವನಿಗೆ ಪದವಿ ಸಿಗ್ತದೆ. ಇದನ್ನು ನಾನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಆ ಸಮಯದಲ್ಲಿ ಇಂದ್ರದೇವರು ಆ ಯಜ್ಞಕ್ಕೆ ಅಡಚಣೆ ಉಂಟು ಮಾಡ್ತಾರೆ. ಹೇಗೆ ಅಡಚಣೆ ಉಂಟು ಮಾಡ್ತಾರೆ ಅಂದರೆ, ಅಶ್ವವನ್ನು ಕತ್ಕೊಂಡು ಹೋಗ್ತಾರೆ. ಯಾವ ರೀತಿ ಕತ್ಕೊಂಡು ಹೋಗ್ತಾರೆ? ಡೋಂಗಿ ಸಾಧುಗಳ ವೇಷವನ್ನು ಧರಿಸಿ, ಕಪಾಲಿಕ ಮತ್ತು ಇತ್ಯಾದಿ ನಾಗ ಸಾಧು ಮತ್ತು ಇತ್ಯಾದಿ ಅನ್ಯ ಏನಂತಾರೆ ಢೋಂಗಿ ಸಾಧುಗಳ ವೇಷವನ್ನು ಧರಿಸಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದ. ಆಗ ಪೃಥು ಮಹಾರಾಜರು ತನ್ನ ಮಗನನ್ನು ಕಳಿಸಿದ, ವಿಜಿತಾಶ್ವ ಅವನ ಹೆಸರು, ಕಳಿಸಿ ನೀನು ಆ ಒಂದು ಕುದುರೆಯನ್ನು ಹುಡುಕಿ ತಗೊಂಡು ಬಾ ಅಂತ. ಆಗ ವಿಜಿತಾಶ್ವ ಹಿಂಬಾಲಿಸಿ ಆ ಕುದುರೆಯನ್ನು ಇಟ್ಕೊಂಡು ವಾಪಸ್ ಬರ್ತಾ ಇದ್ದ. ಆದರೆ ಇಂದ್ರನನ್ನು ಕೊಲ್ತಾ ಇಲ್ಲ, ಯಾಕಂದರೆ ಸಾಧು ವೇಷವನ್ನು ನೋಡಿ ಬಿಟ್ಬಿಡ್ತಾ ಇದ್ದ. ರೈಟ್. ಸೊ ಆಗ ಪದೇ ಪದೇ ಈ ರೀತಿ ಆದಾಗ ಪೃಥು ಮಹಾರಾಜ್ ಹೇಳ್ತಾರೆ, ಈಗ ನಾನೇ ಹೋಗ್ತೀನಿ, ನಾನೇ ಕೊಲ್ತೀನಿ ಅಂತ. ಐ ವಿಲ್ ಕಿಲ್ ಹಿಮ್. ಪೃಥು ಮಹಾರಾಜರು ಬರ್ತಾರೆ ಅಂತಂದರೆ ಖಚಿತವಾಗಿ ಇಂದ್ರ ಉಳಿಯೋದಿಲ್ಲ. ಸೊ ಈ ರೀತಿ ಒಂದು ತುಂಬ ಭಯಂಕರ ಜಗಳ ಸ್ಟಾರ್ಟ್ ಆಯಿತು. ಇಟ್ ವಾಸ್ ನಾಟ್ ಎ ಇಂಟರ್ನ್ಯಾಷನಲ್ ವಾರ್, ಇಟ್ ವಾಸ್ ಇಂಟರ್ ಪ್ಲಾನೆಟರಿ ವಾರ್. ರೈಟ್. ಇಟ್ ಇಸ್ ಇಂಟರ್ ಪ್ಲಾನೆಟರಿ ವಾರ್. ಒಂದು ಲೋಕ ಮತ್ತು ಇನ್ನೊಂದು ಲೋಕದ ಮಧ್ಯೆ ಯುದ್ಧ ನಡೀತಾ ಇತ್ತು. ಅಂತಹ ಭಯಂಕರ ಯುದ್ಧ ಅದು. ಸೊ ಈ ಒಂದು ಸ್ಥಿತಿಯನ್ನು ನೋಡಿದಾಗ ಬ್ರಹ್ಮದೇವರು ತಕ್ಷಣ ಬಂದುಬಿಡ್ತಾರೆ ಮೀಡಿಯೇಷನ್ ಮಾಡೋದಕ್ಕೆ. ಯಾಕಂದರೆ ಇದು ಇಂದ್ರನನ್ನು ಕೊಂದುಬಿಟ್ರೆ ಮತ್ತೆ ಆ ಪೋಸ್ಟಲ್ಲಿ ಯಾರನ್ನು ಕೂಡಿಸೋದು? ಅಂಥ ಅರ್ಹತೆ ಇರೋರು ಯಾರು ಸಿಗೋದಿಲ್ಲ. ಏನೋ ಸ್ವಲ್ಪ ತಪ್ಪು ಮಾಡಿದೆ, ನಾವು ಅವನನ್ನು ಸ್ವಲ್ಪ ಕ್ಷಮಿಸಿ ಏನೋ ಮೀಡಿಯೇಷನ್ ಮಾಡೋಣ ಅಂತ ಬರ್ತಾರೆ. ಆಗ ಪೃಥು ಮಹಾರಾಜ್ ಹೇಳ್ತಾರೆ, ಪೃಥು ದಯವಿಟ್ಟು ಯುದ್ಧ ಮಾಡಬೇಡ, ನಿಲ್ಲಿಸು. ನೀನು ಯಜ್ಞವನ್ನು ಕೂಡ ಮಾಡಬೇಡ, 99 ಅಷ್ಟೇ ಇಟ್ಕೋ. ಇಂದ್ರನಿಗೆ 100 ಕೊಟ್ಬಿಡು. ಲೆಟ್ ಹಿಮ್ ಬಿ ಹ್ಯಾಪಿ. ಅವನು ಸುಖವಾಗಿರಲಿ ಅಂತ. ಯಾಕೆ ಕೆಲವೊಮ್ಮೆ ಇಬ್ಬರು ಮಕ್ಕಳ ಮದುವೆ ಜಗಳ ನಡೆದಾಗ, ಸಪೋಸ್ ನಿಮಗೆ ಇಬ್ಬರು ಮಕ್ಕಳಿದ್ದಾರೆ, ದೊಡ್ಡವನು ಚಿಕ್ಕವನು. ಸೊ ಇಬ್ಬರ ಮಧ್ಯೆ ಜಗಳ ನಡೀತಾ ಇದೆ. ಒಂದು ಆಟ ಸಾಮಾನು ಮೇಲೆ ಟ್ರಕ್ ಏನೋ ತಂದಿದ್ದೀರಾ, ಇಬ್ಬರು ಜಗಳ ನನಗೆ ಬೇಕು ಅಂತ. ಸೊ ಇಬ್ಬರು ಹೇಳ್ತಾರೆ ನನಗೆ ಬೇಕು ಅಂತ. ನೀವು ಯಾರಿಗೆ ಬುದ್ಧಿ ಹೇಳ್ತೀರಾ? ಚಿಕ್ಕವನಿಗ ದೊಡ್ಡವನಿಗ? ಏನಂತ ಹೇಳ್ತೀರಾ? ಚಿಕ್ಕವನು ಕೊಟ್ಬಿಡಪ್ಪ ಅಂತೀರ. ಅದೇ ಇದರಲ್ಲಿ ಆಗಿದ್ದು. ಪೃಥು ಕೊಟ್ಬಿಡು, ಅವನು ಆಟ ಆಡಲಿ, ನೀನು ಬೇರೆ ಏನೋ ನೀನು ಅವನು ಆಟ ಆಡಲಿ ಇದ್ರ ಜೊತೆ. ಸೊ ಯಾವಾಗ ಪೃಥು ಮಹಾರಾಜರು ಆ 100ನೇ ಯಜ್ಞವನ್ನು ತ್ಯಾಗ ಮಾಡಿದ್ರು, ಆ ತ್ಯಾಗಕ್ಕೆ ಮೆಚ್ಚಿ ಭಗವಂತ ಪ್ರಕಟನ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಲೆಸನ್. ಸಮ್ಟೈಮ್ಸ್ ಇಟ್ಸ್ ಬೆಟರ್ ಟು ಕೋಆಪರೇಟ್. ರೈಟ್. ಆ ಒಂದು ಕೋಆಪರೇಷನ್, ಬ್ರಹ್ಮಾಜಿಯ ಮಾತನ್ನು ಕೇಳಿದರು. ಅದರಿಂದ ಭಗವಂತ ಪ್ರಸನ್ನ ಆದ. ಭಗವಂತ ಚತುರ್ಭುಜ ರೂಪದಲ್ಲಿ ಗರುಡನಾಗಿ ಬಂದು ದರ್ಶನವನ್ನು ಕೊಟ್ಟು ಪೃಥು ಮಹಾರಾಜರನ್ನು ಎಷ್ಟು ಹೊಗಳ್ತಾನೆ. ಭಗವಂತ ವಿಷ್ಣು ಹಿ ಗ್ಲೋರಿಫೈಸ್ ಪೃಥು ಮಹಾರಾಜರು ಕೂಡ ಭಗವಂತನಿಗೆ ಸ್ತುತಿಯನ್ನು ಮಾಡ್ತಾರೆ, ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಮತ್ತು ಅದೇ ಕೇಳ್ತಾರೆ, ದಯವಿಟ್ಟು ಭಕ್ತರ ಸಂಘವನ್ನು ಕೊಡು, ಶುದ್ಧ ಭಕ್ತರ ಸಂಘವನ್ನು ಕೊಡು. ನನಗೆ 1000 ಕಿವಿಯನ್ನು ಕೊಡು. 2 ಕಿವಿ ಸಾಲದು ಕೃಷ್ಣ ಕಥೆಯನ್ನು ಕೇಳೋದಕ್ಕೆ. ಕರ್ಣಾರ್ಬುದೇಭ್ಯ ಸ್ಪೃಹಾಂ, ಕರ್ಣ ಅರ್ಬುದ ಕೋಟಿ ಕಿವಿಗಳು ಬೇಕು ನನಗೆ ಅಂತ ಅವರು ಬೇಡ್ಕೊತಾರೆ. ರೈಟ್. ಅಂತಹ ಒಂದು ಆತುರತೆ ಪೃಥು ಮಹಾರಾಜರಿಗೆ ಭಗವಂತನ ಬಗ್ಗೆ ಕೇಳೋದಕ್ಕೆ. ಸೊ ನಂತರ ಭಗವಂತ ತುಂಬ ಸಂತುಷ್ಟನಾಗ್ತಾನೆ. ಆಗ ಇಂದ್ರನೂ ಬಂದ. ಅಲ್ಲಿ ಏನು ನಡೀತಾ ಇದೆ? ಇಲ್ಲಿ ಯಾರು ನನ್ನ ಕಡೆ ನೋಡ್ತಾನೆ ಇಲ್ಲ, ಎಲ್ಲರೂ ಪೃಥು ಮಹಾರಾಜನ ಕಡೆನೇ ನೋಡ್ತಾ ಇದ್ದಾರೆ, ಎಲ್ಲರೂ ಅವರ ಸ್ತುತಿಯನ್ನೇ ಮಾಡ್ತಾ ಇದ್ದಾರೆ. ನನ್ನಿಂದ ಏನಾದ್ರು ತಪ್ಪಾಯ್ತಾ ಅಂತ ಅವ್ರಿಗೆ ಅರಿವಾಯಿತು, ನಾನು ಮಾಡಿದ್ದು ತಪ್ಪು ಅಂತ. ಯಾಕೆಂದರೆ ಭಗವಂತ ಪೃಥು ಮಹಾರಾಜರಿಗೆ ಪ್ರತ್ಯಕ್ಷನಾಗಿ ಸಂತುಷ್ಟನಾಗಿದ್ದಾನೆ. ಸೊ ಆಗ ಇಂದ್ರ ಬಂದು ಕ್ಷಮೆ ಕೇಳ್ತಾನೆ, ತಪ್ಪಾಯಿತು, ಕಾಲಿಗೆ ಬಿಡ್ತಾನೆ. ಪೃಥು ಮಹಾರಾಜರು ಅವನಿಗೆ ಎತ್ತುತ್ತಾರೆ, ಆಲಿಂಗನ ಮಾಡ್ಕೊತಾರೆ. ಓಕೆ, ನಾವು ಮೀಡಿಯೇಷನ್ ಆಗಿದೆ, ಇಬ್ಬರು ಸುಖವಾಗಿರಿ ಅಂತ ಹೇಳ್ತಾರೆ. ನಂತರ ಭಗವಂತ ವಿಷ್ಣು ಹೇಳ್ತಾನೆ, ಪೃಥು, ಕೆಲವೇ ದಿನಗಳಲ್ಲಿ ನಿನಗೆ ಚತುಷ್ಕುಮಾರರ ಸಂಘ ಸಿಗ್ತದೆ, ಅವರಿಂದ ನೀನು ಹೆಚ್ಚು ವಿಷಯಗಳನ್ನು ತಿಳ್ಕುವಂಥ ಆಶೀರ್ವಾದವನ್ನು ಕೊಟ್ಟು ಅವರು ಅದೃಶ್ಯರಾಗ್ತಾರೆ. ಪೃಥು ಮಹಾರಾಜರು ಮತ್ತೆ ತಮ್ಮ ಅರಮನೆಗೆ ಬರ್ತಾರೆ. ಕೆಲವೇ ದಿವಸದಲ್ಲಿ
ಚತುಷ್ಕುಮಾರರು. ಚತುಷ್ಕುಮಾರರು ಯಾರು? ಅತ್ಯಂತ ಹಿರಿಯರು, ಸೃಷ್ಟಿಯಲ್ಲಿ ಪ್ರಥಮ ಸೃಷ್ಟಿಯಾದವರು ಅವರು ಬರ್ತಾರೆ. ಅವರು ಬಂದು ಪೃಥು ಮಹಾರಾಜರಿಗೆ ದರ್ಶನವನ್ನು ನೀಡ್ತಾರೆ, ಪೃಥು ಮಹಾರಾಜರಿಗೆ ಉಪದೇಶವನ್ನು ನೀಡ್ತಾರೆ, ಹರಿಕಥೆಯನ್ನು ಮಾಡ್ತಾರೆ. ಆ ಕಥೆಯನ್ನು ಕೇಳಿ ಪೃಥು ಮಹಾರಾಜರಿಗೆ ತುಂಬ ಸಂತೋಷವಾಯಿತು. ಸೊ ನಂತರ ಪೃಥು ಮಹಾರಾಜರು ಕೂಡ ಅಂತಿಮ ಸಮಯದಲ್ಲಿ ಅವರು ಕೂಡ ಕಾಡಿಗೆ ಹೋಗ್ತಾರೆ. ಇಲ್ಲಿ ನೋಡಿ, ಒಂದು ಕಾನ್ಸ್ಟಂಟ್ ಥೀಮ್ ಇದೆ ಭಾಗವತದಲ್ಲಿ. ಯಾರು ಸಾಯೋವರೆಗೂ ಮನೆಗೆ ಆಸಕ್ತರಾಗಿರೋದಿಲ್ಲ. ರೈಟ್. ರಿಟೈರ್ಡ್, ವಾಲಂಟರಿ ರಿಟೈರ್ಡ್, ಪೀಕ್ ಆಫ್ ದ ಕರಿಯರಲ್ಲಿ ರಿಟೈರ್ಡ್ ಆಗ್ತಾರೆ. ರೈಟ್. ಈಗಿನ ಪೊಲಿಟಿಷಿಯನ್ಸು ಎಷ್ಟು ವಯಸ್ಸಾದರೂ ಕುರ್ಚಿ ಬಿಡೋದಿಲ್ಲ. ಬಿಡಿ ಅಂದರೂ ಬೇಕು ಅಂತಾರೆ. ರೈಟ್. ಸೊ ದ್ಯಾಟ್ ಈಸ್ ನಾಟ್ ದ ಪೀಕ್ ಆಫ್ ದ ಕರಿಯರಲ್ಲೇ ಇನ್ನೊಬ್ಬ ಏನಂತಾರೆ ಸಕ್ಸಸರ್ನ ಹುಡುಕಿ ಅವರು ರಿಟೈರ್ಡ್ ಆಗಬೇಕು. ಅದು ಒಂದು ಪ್ರಥೆ ಇತ್ತು ಇಲ್ಲಿ. ಯುಧಿಷ್ಠಿರ ಮಹಾರಾಜರು ಫಸ್ಟ್ ಏನು ನಾವು ಕೇಳ್ತಾ ಇದ್ದೀವಿ, ಪ್ರಥಮ ದಿನ ಅವರು ವಾನಪ್ರಸ್ಥ ಸ್ವೀಕರಿಸ್ತಾರೆ. ರೈಟ್. ಈಗ ಪೃಥು ಮಹಾರಾಜ ಸ್ವೀಕರಿಸಿದರು, ಉತ್ತಾನಪಾದ ರಾಜರು ಕೂಡ ವಾನಪ್ರಸ್ಥ ಸ್ವೀಕರಿಸಿದರು. ವಿದುರನ್ನು ಕೂಡ ಪೀಕ್ ಆಫ್ ದ ಕರಿಯರ್ ಮನೆ ಬಿಟ್ಟು ಕಾಡಿಗೆ ಹೋದರು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ. ಸೊ ದ್ಯಾಟ್ ಇಸ್ ಅ ಕಾನ್ಸ್ಟಂಟ್ ಥೀಮ್ ಇನ್ ಭಾಗವತಂ, ಎಸ್ಪೆಷಲಿ 3ನೇ ಮತ್ತು 4ನೇ ಸ್ಕಂದದಲ್ಲಿ. ಸೊ ಪೃಥು ಮಹಾರಾಜರು ಅರ್ಚಿ ದೇವಿಯ ಜೊತೆ ಇಬ್ಬರು ಒಟ್ಟಿಗೆ ಹೋಗ್ತಾರೆ ಕಾಡಿಗೆ. ಅವಳ ಪತ್ನಿ, ಧರ್ಮಪತ್ನಿ ಅರ್ಚಿ. ಕಾಡಿನಲ್ಲಿ ಪೃಥು ಮಹಾರಾಜರು ತಪಸ್ಸು ಮಾಡ್ತಾಯಿದ್ರು. ಸೊ ತುಂಬ ತೀವ್ರವಾದ ತಪಸ್ಸನ್ನು ಮಾಡ್ತಾಯಿದ್ರು, ಸರಳ ಜೀವನವನ್ನು ನಡೆಸ್ತಾಯಿದ್ರು. ಅರ್ಚಿ ದೇವಿ ಅವರಿಗೋಸ್ಕರ ಎಲ್ಲ ಸೇವೆಗಳನ್ನು ಸಲ್ಲಿಸ್ತಾಯಿದ್ರು. ಸೊ ಒಂದು ದಿನ ಪೃಥು ಮಹಾರಾಜರು ಅವರು ಹೋಗಿಬಿಡ್ತಾರೆ. ಈ ಲೀವ್ಸ್ ದ ಬಾಡಿ. ದೆನ್ ಅರ್ಚಿ ಆಲ್ಸೋ ಅಂತಿಮ ಸಂಸ್ಕಾರ ಮಾಡುವಾಗ ಅರ್ಚಿ ಆಲ್ಸೋ ಎಂಟರ್ಸ್ ಇನ್ ಟು ದ ಫೈರ್. ರೈಟ್. ಆ್ಯಂಡ್ ಗೋಸ್ ಬ್ಯಾಕ್ ವಿತ್. ಸೊ ಈ ಸತಿ ಅನ್ನೋದೇನಿದೆಯಲ್ಲ, ಸತಿ ಪ್ರಥಾ ಭಾರತದಲ್ಲಿ ಇತ್ತು ಅಂತ ಕೇಳಿದಿರಲ್ಲ. ಸಹಗಮನ. ಸೊ ಇದು ವಾಲಂಟರಿ ಆಗಿತ್ತು. ಯಾವಾಗ ಧೃತರಾಷ್ಟ್ರ ತೀರ್ಕೊಂಡ್ರು, ಅವರ ಚಿತೆಯಲ್ಲಿ ಗಾಂಧಾರಿ ಅವರ ಜೊತೆ ಸಹಗಮನ ಮಾಡ್ತಾರೆ. ಸೊ ಶಿ ಗೋಸ್ ಅಲಾಂಗ್ ವಿತ್ ಹಿಮ್. ಸೊ ಯಾವಾಗ ಪತಿ ಪತ್ನಿಯ ಜೊತೆ ಒಂದು ತುಂಬ ಪ್ರೀತಿಯ ಸಂಬಂಧವಾಗಿರ್ತಾ ಇತ್ತು. ಪಾಂಡು ಮತ್ತು ಮಾದ್ರಿ ಆ ಸಂಬಂಧ ನೋಡ್ಬೋದು. ಕುಂತಿದೇವಿ ರೆಸ್ಪಾನ್ಸಿಬಿಲಿಟಿ, ಅದಕ್ಕೆ ಅವಳು ಹೋಗಲಿಲ್ಲ. ಸೊ ಶಿ ಸ್ಟೇಡ್ ಬ್ಯಾಕ್. ಸೊ ಆ ಒಂದು ಪತಿಯ ವಿರಹಕ್ಕಿಂತಲೂ ಅಗ್ನಿಯ ಒಂದು ಬೆಂಕಿಗಿಂತಲೂ ಪತಿಯ ವಿರಹ ಇನ್ನೂ ಹೆಚ್ಚು ತೀವ್ರವಾಗಿರ್ತಾ ಇತ್ತು. ಸೊ ದೇ ಕುಡ್ ಟಾಲರೇಟ್ ದ ಫೈರ್ ಆಫ್ ಚಿತಾ ಆ್ಯಂಡ್ ನಾಟ್ ದ ಫೈರ್ ಆಫ್ ಸಪರೇಷನ್. ಸೊ ಅದಕ್ಕೆ ಪತಿಯ ಜೊತೆ ಪತಿ ಯಾವ ಸ್ಥಾನಕ್ಕೆ ಹೋಗಿದ್ದಾನೆ ಅದೇ ಸ್ಥಾನಕ್ಕೆ ನಾನು ಕೂಡ ಹೋಗಬೇಕು ಅನ್ನುವ ಇಚ್ಛೆಯಿಂದ ಅರ್ಚಿ ದೇವಿ ಕೂಡ ಹೋಗ್ಬಿಡ್ತಾಳೆ. ಸೊ ಈ ರೀತಿ ಪೃಥು ಮಹಾರಾಜರು ಭಗವದ್ಧಾಮಕ್ಕೆ ಮರಳಿ ಹೋಗ್ತಾರೆ. ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ ನಾನು. ಧ್ರುವ ಮಹಾರಾಜ ಯಾವಾಗ ಭಗವದ್ಧಾಮಕ್ಕೆ ಹೋದ್ರಲ್ಲ, ಅದು ತುಂಬ ಮುಖ್ಯವಾದ ವಿಷಯ, ಅದು ಹೇಳಿಲ್ಲ. ಧ್ರುವ ಮಹಾರಾಜರು ವೈಕುಂಠಕ್ಕೆ ಹೋಗೋ ಮುಂಚೆ, ಧ್ರುವಲಕ್ಕೂ ಕೂಡ ವೈಕುಂಠ ಪ್ಲಾನೆಟ್, ಈ ಬ್ರಹ್ಮಾಂಡದಲ್ಲಿರುವಂಥ ಒಂದು ವೈಕುಂಠ ಪ್ಲಾನೆಟ್, ಅಷ್ಟೇ ಅದ್ಭುತವಾಗಿದೆ ಅದು. ಆಗ ಧ್ರುವ ಮಹಾರಾಜ್ ಹೇಳ್ತಾರೆ, ನಾನು ಹೋಗ್ತಾ ಇದ್ದೀನಿ, ಆದರೆ ನನ್ನ ತಾಯಿ, ನನಗೆ ವಿಷ್ಣುವಿಗೆ ದಾರಿ ತೋರಿಸಿದವಳು ನನ್ನ ತಾಯಿ, ಅವಳನ್ನು ಬಿಟ್ಟು ಹೇಗೆ ನಾನು ಹೋಗಲಿ? ಆಗ ವಿಷ್ಣುದೂತ ಹೇಳ್ತಾರೆ, ಇನ್ನೊಂದು ಏರೋಪ್ಲೇನ್ ಬಂದಿದೆ, ರೈಟ್, ಅದು ನಿಮ್ಮ ತಾಯಿನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದೆ, ಅಲ್ಲಿ ನೋಡಿ ಇನ್ನೊಂದು ಏರೋಪ್ಲೇನ್ ಆಲ್ರೆಡಿ ಟೇಕ್ ಆಫ್ ಆಗಿದೆ ನೋಡಿ, ನೀವು ಬಂದು ಕೂತ್ಕೊಳ್ಳಿ ಅಂತಾರೆ. ಸೊ ಇವರಿಬ್ಬರು ಹೋಗ್ತಾರೆ. ಇದರ ಅರ್ಥ ಏನು? ಯಾರಾದರೂ ಸಪೋಸ್ ನೀವು ಯಾರಿಗಾದರೂ ಮಾರ್ಗದರ್ಶನ ಕೊಟ್ಟು ಅವರನ್ನು ಕೃಷ್ಣ ಹತ್ರ ಕಳಿಸ್ತೀರಾ, ಅವರು ಶುದ್ಧ ಭಕ್ತರಾಗಿಬಿಟ್ರೆ ಅವರು ನಿಮ್ಮನ್ನು ನೆನೆಸ್ಕೊತಾರೆ. ನನಗೆ ಈ ದಾರಿ ತೋರಿಸಿದವರು ಅವರು, ಅವರನ್ನು ಬಿಟ್ಟು ಹೇಗೆ ಹೋಗೋದು? ಸೊ ನಿಮಗೆ ಫ್ರೀ ಟಿಕೆಟ್ ಸಿಗ್ತದೆ. ಹಾಗೆ ಸೊ ನಿಮ್ಮ ಸಹಾಯದಿಂದ ಇನ್ನೊಬ್ಬರಿಗೆ ಏನಾದರೂ ಭಗವಂತನ ಭಕ್ತಿ ದೊರಕಿದರೆ, ಸ್ವಲ್ಪ ನಮಗೆ ದೊರಕಲಿಲ್ಲ ಆದರೆ ಅವ್ರಿಗೆ ದೊರಕಿತು, ಅವರು ನಮಗಿಂತ ಮುಂದೆ ಹೋಗಿಬಿಟ್ರು. ಕೆಲವೊಮ್ಮೆ ನಾವು ಇನ್ನೊಬ್ಬರಿಗೆ ದಾರಿ ತೋರಿಸಿ ಅವ್ರು ಮುಂದೆ ಹೋಗಿಬಿಡ್ತಾರೆ, ನಾವು ಹಿಂದೆ ಉಳಿತೀವಿ. ಸೊ ಅಂತಹ ಸಿಚುವೇಷನಲ್ಲಿ ಭಗವಂತ ನಮ್ಮ ಸೇವೆಯನ್ನು ಎಣಿಸ್ತಾನೆ. ಆ್ಯಂಡ್ ಹಿ ವಿಲ್ ಗಿವ್ ಅಸ್ ಮರ್ಸಿ. ಅದಕ್ಕಾಗಿ ಪ್ರಚಾರ ಮಾಡಬೇಕು, ರೈಟ್. ಅದಕ್ಕೆ ಭಗವಂತನ ಭಕ್ತಿ ತತ್ವಗಳನ್ನು ಇನ್ನೊಬ್ಬರಿಗೆ ಹೇಳಬೇಕು, ಭಗವದ್ಗೀತೆ ವಿತರಣೆ ಮಾಡಬೇಕು, ಹರೇ ಕೃಷ್ಣ ಮಂತ್ರ ಜಪ ಮಾಡಿ ಅಂತ ಹೇಳಬೇಕು, ಈ ರೀತಿ. ಸೊ ಧ್ರುವನ ಜೊತೆ ತಾಯಿ ಕೂಡ ವೈಕುಂಠಕ್ಕೆ ಹೋಗ್ತಾಳೆ. ಇಲ್ಲಿ ಪೃಥು ಮಹಾರಾಜು ಅರ್ಷಿ ಜೊತೆ ಅವರು ವೈಕುಂಠಕ್ಕೆ ಹೋಗ್ತಾರೆ. ಸೊ ಈ ರೀತಿ ಪೃಥು ಮಹಾರಾಜರ ವಂಶಾವಳಿ
ಇಲ್ಲಿ ಬಂತು. ಸೊ ಪೃಥ್ವಿ ಮಹಾರಾಜರ ವಂಶದಲ್ಲಿ ಬರಿಹಿಷತ್ ಅನ್ನುವ ರಾಜ ಹುಡ್ತಾನೆ. ಬರ್ಹಿಷತ್. ಬರ್ಹಿ ಅಂತಂದರೆ ಬರ್ಹಿ ಅಂತಂದರೆ ಅದು ದರಬೆ ಹುಲ್ಲಿಗೆ ಬರ್ಹಿ ಅಂತಾರೆ, ಅದು ಹುಲ್ಲಿನ ಕಡ್ಡಿಗೆ ಬರ್ಹಿ ಅಂತಾರೆ. ಸೊ ಆದರೆ ಅವರು ಪ್ರತಿನಿತ್ಯ ಯಜ್ಞ ಅನುಷ್ಠಾನ ಮಾಡ್ತಾಯಿದ್ರು. ಯಜ್ಞ ಅನುಷ್ಠಾನ ಮಾಡುವಾಗ ಕುಶ ಅಥವಾ ದರ್ಬೆ ಅನ್ನು ಪ್ರಾಚೀನ ಅಂದರೆ ಈಸ್ಟ್ ಡೈರೆಕ್ಷನಿಗೆ ಇಟ್ಟು ಅವರು ಮಾಡ್ತಾರೆ. ಅವರು ಇಷ್ಟೊಂದು ಯಜ್ಞಗಳನ್ನು ಮಾಡ್ತಾ ಇತ್ತಂದರೆ ಎಲ್ಲಿ ಹೋದಲ್ಲಿ ಯಜ್ಞ ಮಾಡ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು. ಅದಕ್ಕಾಗಿ ಅವ್ರ ಹೆಸರು ಬಂತು ಪ್ರಾಚೀನಿ ಬರಿಷತ್. ಸೊ ಪ್ರಾಚೀನಿ ಬರಿಷತ್ತರು ಕೂಡ ಒಳ್ಳೆ ಪುಣ್ಯವಂತರ ರಾಜರಾಗಿದ್ದರು. ಆದರೆ ಅವರಿಗೆ ಭಕ್ತಿ ಬಗ್ಗೆ ಅರಿವು ಇರಲಿಲ್ಲ. ಭಗವಂತನ ಭಕ್ತಿ ಸೇವೆ ಮಾಡಬೇಕು, ಕೃಷ್ಣನಿಗೆ ಶರಣಾಗಬೇಕು ಅನ್ನೋದು ಇರಲಿಲ್ಲ. ಪುಣ್ಯವಂತರಾಗಿದ್ದರು, ಯಜ್ಞ ಇತ್ಯಾದಿಗಳನ್ನು, ಹೋಮ ಇತ್ಯಾದಿಗಳನ್ನು ಮಾಡ್ತಾಯಿದ್ರು. ಅವರಿಗೆ 10 ಜನ ಮಕ್ಕಳು, ಪ್ರಚೇತರು ಅಂತ. ಏನು ಪ್ರಚೇತರು. ತಂದೆ ಹೇಳ್ತಾನೆ ಮಕ್ಕಳಿಗೆ, ನೀವೆಲ್ಲರೂ ಹೋಗಿ ತಪಸ್ಸು ಮಾಡಿ ನೀವು ಬನ್ನಿ ಅಂತ. ಸೊ ಇನ್ನೊಂದು ಕಾನ್ಸ್ಟೆಂಟ್ ಥೀಮ್ ಭಾಗವತದಲ್ಲಿ. ಏನೇ ಮಾಡಬೇಕಂದ್ರೂ ತಪಸ್ಸು ಮಾಡಬೇಕು. ಫಸ್ಟು ರಾಜರಾಗಬೇಕಂದ್ರೆ ಫಸ್ಟ್ ತಪಸ್ಸು ಮಾಡಬೇಕು. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ತಪಸ್ಸು ಮಾಡಬೇಕು. ತಪಸ್ಸು ಮಾಡಿದ ಮೇಲೆ ಆ ಒಂದು ಅಧಿಕಾರ ಸಿಗ್ತದೆ. ಸೊ ಪ್ರಚೇತರು ಹೋಗ್ತಾರೆ ತಪಸ್ಸು ಮಾಡೋದಕ್ಕೆ. ದಾರಿಲಿ ಹೋಗುವಾಗ ಶಿವನ ದರ್ಶನವಾಗ್ತದೆ. ಶಿವ ಇವರಿಗೆ ದರ್ಶನ ಕೊಡೋದಕ್ಕೆ ಬರ್ತಾನೆ. ಬಂದು ಇವರಿಗೆ ಮಂತ್ರವನ್ನು ಕೊಡ್ತಾನೆ. ಅದು ಎಂಥ ಮಂತ್ರ ಅಂತಂದರೆ ವಿಷ್ಣುವಿನ ಒಂದು ಮಂತ್ರ. ಅದಕ್ಕೆ ರುದ್ರಗೀತ ಅಂತ ಕರೀತಾರೆ. ಅಂದರೆ ರುದ್ರನು ಹೇಳಿದಂಥ ವಿಷ್ಣು ಮಂತ್ರ ಅದು. ಅದಕ್ಕೆ ರುದ್ರಗೀತ. ಈ ಮಂತ್ರದ ಜಪ ಮಾಡಿ ನಿಮಗೆ ವಿಷ್ಣುವಿನ ದರ್ಶನ ಆಗ್ತದೆ ಅಂತ ಅವರಿಗೆ ಹೇಳ್ತಾರೆ. ಆ್ಯಕ್ಚುಲಿ ಶಿವನು ಕೂಡ ಭಗವಂತನ ಮಹಾನ್ ಭಕ್ತ. ವೈಷ್ಣವಾನಾಂ ಯಥಾ ಶಂಭು. ಎಲ್ಲ ವೈಷ್ಣವರಲ್ಲಿ ಶ್ರೇಷ್ಠರು ಯಾರು? ಶಂಭು ಅಂತ ಹೇಳ್ತಾರೆ. ಅದಕ್ಕೆ ಶಿವ ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇರ್ತಾನೆ. ಯಾರ ಧ್ಯಾನ ಮಾಡ್ತಾನೆ? ರಾಮನ ಧ್ಯಾನ ಮಾಡ್ತಾನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಣೆ. ಒಮ್ಮೆ ದುರ್ಗಾದೇವಿ ಪ್ರಶ್ನೆ ಮಾಡ್ತಾಳೆ ಶಿವನಿಗೆ, ಕೇನೋಪಾಯೇನ ಲಘುನ ವಿಷ್ಣು ನಾಮ ಸಹಸ್ರಗಂ. ವಿಷ್ಣು ಸಹಸ್ರನಾಮ ತುಂಬ ದೊಡ್ಡದಿದೆ, 1000 ನಾಮ ಹೆಸರು ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ, ತುಂಬ ಲಘುನ ಸಂಕ್ಷಿಪ್ತವಾಗಿ ಹೇಳಿ ಅಂತ. ಆಗ ಅವ್ರು ಹೇಳ್ತಾರೆ, ರಾಮ 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 ಅಂತ ಹೇಳು. ರಾಮ 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 ಅಂತಂದರೆ ಒಂದು ವಿಷ್ಣು ಸಹಸ್ರನಾಮ ಜಪ ಮಾಡ್ದಂಗೆ ಅಂತ. ಸೊ ಶಿವನು ಕೂಡ ಪ್ರತಿನಿತ್ಯ ರಾಮನಾಮ ಜಪದಲ್ಲಿ ತೊಡಗಿದ್ದಾರೆ. ವೈಷ್ಣವನಾಮ ಯಥಾ ಶಂಭು. ಸೊ ಶಿವನ ಅನುಗ್ರಹವನ್ನು ಪಡೆದು ಪ್ರಚೇತರು ಒಂದು ಕೆರೆ ಒಳಗಡೆ ಹೋಗಿ, ನೀರಿನ ಒಳಗಡೆ ಹೋಗಿ 10,000 ವರ್ಷ ಅಲ್ಲಿ ತಪಸ್ಸು ಮಾಡ್ತಾರೆ. ತೀವ್ರವಾದ ತಪಸ್ಸು. ಅವರ ತಪಸ್ಸಿಗೆ ಮೆಚ್ಚಿ ಭಗವಂತ ನೀರಿನ ಒಳಗಡೆ ಪ್ರತ್ಯಕ್ಷನಾಗ್ತಾನೆ. ಅವರಿಗೆ ದರ್ಶನವನ್ನು ನೀಡ್ತಾನೆ. ದರ್ಶನವನ್ನು ನೀಡಿ ಹೇಳ್ತಾನೆ, ನಾನು ತುಂಬ ಪ್ರಸನ್ನರಾಗಿದ್ದೀನಿ. ಸೊ ಆಗ ಪ್ರಚೇತರಿಗೆ ಅನುಗ್ರಹವನ್ನು ನೀಡಿ ಪ್ರಚೇತರಿಗೆ ಹೇಳ್ತಾರೆ, ನೀವು ಹೋಗಿ ನೀವು ರಾಜ್ಯವನ್ನು ಆಳಿ ಅಂತ. ಆದರೆ ಮಧ್ಯದಲ್ಲಿ ಏನಾಯಿತು, ಅವರು ತಪಸ್ಸು ಮಾಡ್ತಾ ಇದ್ದಾಗ ನಾರದರು ಯೋಚನೆ ಮಾಡ್ತಾಯಿದ್ರು. ಸ್ವಯಂಭೂಮನು ಶುದ್ಧ ಭಕ್ತರು, ಉತ್ಥಾನಪಾದ ರಾಜರು ಕೂಡ ಅವರು ಕಾಡಿಗೆ ಹೋಗಿ ತಪಸ್ಸು ಮಾಡಿ ಅವರು ಕೂಡ ವೈಕುಂಠಕ್ಕೆ ಹೋಗಿದ್ದಾರೆ. ಧ್ರುವ ಮಹಾರಾಜ ಅವನು ವೈಕುಂಠಕ್ಕೆ ಹೋದ. ಅವರ ಮಗ ವಂಶದಲ್ಲಿ ಬರುವಂಥ ಪೃಥು ಮಹಾರಾಜರು ಅವರು ಶುದ್ಧ ಭಕ್ತರು. ಪೃಥು ಮಹಾರಾಜರ ಮಕ್ಕಳು ತಪಸ್ಸು ಮಾಡ್ತಾ ಇದ್ದರೆ ಭಗವಂತನ ದರ್ಶನ ಅವ್ರಿಗೆ ಸಿಕ್ಬಿಡ್ತದೆ. ಅದೇ ಪ್ರಾಚೀನಿ ಪರಿಷತ್ ಏನು ಮಾಡ್ತಾ ಇದ್ದಾನೆ ಇಲ್ಲಿ, ಓಕೆ ಅವ್ರ ಹತ್ರ ಹೋಗೋಣ ಅಂತ ನಾರದ್ರು ಹೋಗ್ತಾರೆ. ಯಾರ ಹತ್ರ? ಪ್ರಾಚೀನಿ ಪರಿಷತ್ ಹತ್ರ. ಸೊ ಸ್ಪೆಷಲ್ ಮಿಷನ್ ಪ್ರಚಾರ ಮಾಡೋದಕ್ಕೆ. ಆದರೆ ನೇರವಾಗಿ ಹೇಳಿಬಿಟ್ರೆ, ನೀನು ಸರೆಂಡರ್ ಆಗು ಕೃಷ್ಣನಿಗೆ ಅಂತ ಹೇಳಿಬಿಟ್ರೆ ಅವರಿಗೆ ಸ್ವಲ್ಪ ಸಂಕೋಚ ಆಗ್ಬೋದು. ಆದರೆ ಏನಂತಾರೆ, ಅವ್ರಿಗೆ ಅರ್ಥ ಆಗಲಿಕ್ಕಿಲ್ಲ ಅಥವಾ ಹಿಡಿಸ್ಲಿಕ್ಕಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ಒಂದು ಕತೆ ಹೇಳ್ತಾರೆ. ತುಂಬ ಭಾಗವತದಲ್ಲಿ ಬರುವಂಥ ಒಂದು ಕಾಲ್ಪನಿಕ ಕಥೆ ಅದು. ಇಟ್ಸ್ ಅನ್ ಅಲಿಗರಿಕಲ್ ಸ್ಟೋರಿ. ಇಟ್ಸ್ ಅನ್ ಅಲಿಗರಿ ಅಂದರೆ ಆ ಪಾತ್ರಗಳೆಲ್ಲ ಕಾಲ್ಪನಿಕ, ಬಟ್ ಅಲ್ಟಿಮೇಟ್ಲಿ ನೋಡಿದರೆ ಆ ಪಾತ್ರ ನಾವೇ. ಅದು ನಿಮ್ಮೆಲ್ಲರ ಒಂದು ಕತೆ. ಅದೇ ಕಥೆಯನ್ನು ಕಾಲ್ಪನಿಕ ಹೆಸರುಗಳಿಂದ ಅವರು ಸೃಷ್ಟಿ ಮಾಡಿ ಆ ಒಂದು ಒಳ್ಳೆಯ ಕಥೆಯನ್ನು ಅವರು ಹೇಳಿದ್ದಾರೆ. ಬಟ್ ಅದು ನಿಮ್ಮೆಲ್ಲರ ಒಂದು ಕತೆ. ಆ ಕತೆ ಯಾರ ಕಥೆ? ಪುರಂಜನನ ಕತೆ. ಪುರಂಜನ ಕತೆ. ಸೊ ತುಂಬ ವಿಸ್ತಾರವಾಗಿದೆ ಈ ಕತೆ, ತುಂಬ ಡೀಟೇಲ್ ಆಗಿದೆ. ಎಷ್ಟು ಡೀಟೇಲ್ ಆಗಿದೆ ಅಂದರೆ ಪ್ರತಿಯೊಂದು ಅಂಶವನ್ನು ವಿಸ್ತರಿಸಿ ಬಿಡಿಸಿ ಹೇಳಿದ್ದಾರೆ. ನಾರದರು ತುಂಬ ತಾಳ್ಮೆಯಿಂದ ಸುಮಾರು ಹೊತ್ತು ಕೂತ್ಕೊಂಡು ಕಥೆಯನ್ನು ಬಿಡಿಸಿ ಹೇಳಿ
ಪ್ರಾಚೀನ ಪರಿಷತ್ ರಾಜನಿಗೆ ಅರ್ಥವಾಗುವವರೆಗೂ ಅವರು ಹೇಳಿದ್ದಾರೆ. ಓಕೆ, ಸೊ ಇದು ಭಾಗವತದ 4ನೇ ಸ್ಕಂದದಲ್ಲಿ ಅಂತಿಮ ಭಾಗದಲ್ಲಿ ಬರ್ತದೆ. ಒಬ್ಬ ರಾಜನಿದ್ದ ಪುರಂಜನ ಅಂತ, ಒಬ್ಬ ವ್ಯಕ್ತಿ ಇದ್ದ ಪುರಂಜನ ಅಂತ. ಅವನು ಸುಖವನ್ನು ಹುಡುಕ್ತಾ ಇದ್ದ. ಇಡೀ ಭೂಮಿ ಸುತ್ತಾಡಿ ಎಲ್ಲ ಕಡೆ ಹೋದ, ಎಲ್ಲೂ ನೆಮ್ಮದಿ ಸಿಗಲಿಲ್ಲ. ಫೈನಲಿ ಒಂದು ಸ್ಥಳಕ್ಕೆ ಬರ್ತಾನೆ. ಅದು ಹಿಮಾಲಯ ಮತ್ತು ಹಿಮಾಲಯದ ಕೆಳಗಡೆ ಇರುವಂತಹ ಒಂದು ಭಾಗ. ಅಲ್ಲಿ ಒಂದು ಊರು ನೋಡ್ತಾನೆ. ಆ ಊರಿಗೆ 9 ಗೇಟ್ಗಳಿತ್ತು, ದ್ವಾರಗಳಿತ್ತು. 9 ದ್ವಾರಗಳೆಲ್ಲ ಒಂದು ನಗರದಲ್ಲಿ ಪ್ರವೇಶ ಮಾಡ್ತಾನೆ. ಅದಕ್ಕೆ ಪುರ ಅಂತ ಕರೀತಾರೆ. ಆ ಪುರಕ್ಕೆ ಪ್ರವೇಶ ಮಾಡ್ತಾನೆ. ಆ ಪುರದಲ್ಲಿ ಪ್ರವೇಶ ಮಾಡಿ ಅಲ್ಲಿ ನೋಡ್ತಾನೆ, ತುಂಬ ಸುಂದರವಾದ ಪುರ ಅದು ಊರು. ಅಲ್ಲಿ ಒಳ್ಳೆ ರಸ್ತೆಗಳಿವೆ, ಒಳ್ಳೆ ಗಾರ್ಡನ್ ಇದೆ, ಒಳ್ಳೆ ಮಾರ್ಕೆಟ್ ಪ್ಲೇಸಸ್ ಇದೆ, ಒಳ್ಳೆ ವೆಲ್ ಪ್ಲ್ಯಾನ್ಡ್ ಸಿಟಿ, ರೈಟ್. ಮತ್ತು ಮನೆಗಳ ಮೇಲೆ ಧ್ವಜಗಳಿವೆ. ವೆರಿ ವೆರಿ ಬ್ಯೂಟಿಫುಲ್ ಸಿಟಿ. ಅರಮನೆ ಕೂಡ ಇದೆ. ಅಲ್ಲಿ ಗಾರ್ಡನ್ನಲ್ಲಿ ಅವನು ವಿಹಾರ ಮಾಡುವಾಗ ಒಬ್ಬ ಸುಂದರವಾದ ಸ್ತ್ರೀಯನ್ನು ನೋಡ್ತಾನೆ. ನೋಡಿ ಆಕರ್ಷಿತನಾಗ್ತಾನೆ. ಆದರೆ ಅವಳ ಸುತ್ತಲೂ ಬಾಡಿಗಾರ್ಡ್ಸ್ ಇದ್ದರು. ಎಷ್ಟು ಜನ ಬಾಡಿಗಾರ್ಡ್ಸ್? 11 ಜನ ಬಾಡಿಗಾರ್ಡ್ಸ್ ಇದ್ದರು. ಈ ನಂಬರ್ಸು ಕೂಡ ಕಾಲ್ಪನಿಕವಲ್ಲ, ಇದೆಲ್ಲದಕ್ಕೂ ಒಂದು ಅರ್ಥ ಇದೆ. ಓಕೆ, ಆದರೆ ಅರ್ಥ ವಿವರ ಮಾಡೋಕ್ಕೆ ನನ್ನ ಹತ್ರ ಸಮಯವಿಲ್ಲ. ನೀವು ಅದನ್ನು ಓದಬೇಕಾಗ್ತದೆ. ವಿಸ್ತಾರವಾಗಿ ಅಟ್ಲೀಸ್ಟ್ 1 ವಾರ ಕೂತ್ಕೊಂಡು ಓದಿದರೆ ಅದು ಅರ್ಥ ಆಗ್ತದೆ ಚೆನ್ನಾಗಿ. ಸೊ 11 ಬಾಡಿಗಾರ್ಡ್ ಇತ್ತು. ಹೋಗಿ ಕೇಳ್ತಾನೆ, ಯಾರು ನೀನು, ನಿನ್ನ ಹೆಸರೇನು? ಕಾತ್ವಾಂ ಕಸ್ಯಾಸಿ, ಎಲ್ಲಿಂದ ಬಂದಿದ್ದೀಯಾ, ಯಾರು ನೀನು, ನಿನ್ನ ಹೆಸರೇನು ಅಂತ. ಸೊ ಅವ್ರು ಹೇಳ್ತಾರೆ, ನನ್ನ ಹೆಸರು ಪುರಂಜನಿ. ಸೊ ಪುರಂಜನ ಮತ್ತು ಪುರಂಜನ ಅವರಿಬ್ಬರು ಮದುವೆ ಆಗ್ತಾರೆ. ಆ ಬಾಡಿಗಾರ್ಡ್ಸ್ ಯಾರು ಗೊತ್ತಾ? ಅದು ಆ್ಯಕ್ಚುಲಿ ಓಕೆ, ನಾನು ಮತ್ತೆ ಹೇಳ್ತೀನಿ. ಫಸ್ಟ್ ಕತೆ ಹೇಳೋಣ, ಅಂತ ಲೆಸನ್ಸ್ ಹೇಳೋಣ. ಓಕೆ, ಸೊ ಅವರಿಬ್ಬರು ಮದುವೆ ಆಗ್ತಾರೆ. ಮತ್ತು ಅಲ್ಲಿ ಅವರಿಬ್ಬರು ಹಲವಾರು ಮಕ್ಕಳನ್ನು ಪಡೀತಾರೆ. ಮಕ್ಕಳನ್ನು ಪಡೆದು ತುಂಬ ಸಂತೋಷವಾಗಿದ್ದರು, ಸುಖವಾಗಿದ್ದರು. ಮತ್ತು ಪ್ರತಿಯೊಂದು ದ್ವಾರದಿಂದ ಒಂದೊಂದು ನಗರಕ್ಕೆ ಹೋಗ್ಬೋದಿತ್ತು, ವಿಹಾರ ಸ್ಥಾನಗಳು. ಒಮ್ಮೆ ಪತ್ನಿಯ ಪರ್ಮಿಷನ್ ಇಲ್ಲದೆ ಇವನು ಹೋಗ್ಬಿಡ್ತಾನೆ ಹೊರಗಡೆ ಹೋಗ್ತಾನೆ, ಬೇಟೆಯಾಡಿ ತುಂಬ ಶ್ರಾಂತನಾಗ್ತಾನೆ. ಬಂದು ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಪತ್ನಿಗೆ ತುಂಬ ಕೋಪ. ನನಗೆ ಹೇಳಿದೆ, ಎಲ್ಲಿ ಹೋಗಿದ್ದೀರ ನೀವು, ಯಾಕೆ ಹೋಗಿದ್ದೀರಿ, ಎಲ್ಲಿಗೆ ಹೋಗಿದ್ದೀರಿ ಅಂತ. ಆಗುತ್ತಲ್ಲ ಮನೆಯಲ್ಲಿ ಕರ ರೈಟ್. ಸೊ ಆ ರೀತಿ ಇವಳು ಕೋಪ ಬಂದಾಗ ಅವಳ ಪಾದಕ್ಕೆ ಬಿದ್ದು ಕ್ಷಮಿಸಿ ಅಂತ ಕ್ಷಮೆ ಕೇಳ್ತಾನೆ. ಹೃದಯದಿಂದ ಆಗುತ್ತೆ, ಪ್ಲೀಸ್ ಫರ್ಗಿವ್ ಮೀ ಅಂತ. ಆಗ ಅವಳ ಕೋಪ ಶಾಂತವಾಗ್ತದೆ. ದೆನ್ ಅವರಿಬ್ಬರ ಸಂಬಂಧ ಮತ್ತೆ ಸರಿ ಹೋಗ್ತದೆ. ಈ ರೀತಿ ಹಲವಾರು ಮಕ್ಕಳು ಹುಟ್ಟಿದ್ವು, ಹಲವಾರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಹುಟ್ಟಿದ್ರು. ಎಲ್ಲ ಪರಿವಾರ ವಿಸ್ತಾರವಾಗ್ತಾಯಿತ್ತು, ಎಲ್ಲರೂ ಸಂತೋಷವಾಗಿದ್ದರು, ಖುಷಿಯಾಗಿದ್ದರು. ಆದರೆ ಒಂದು ದಿನ ಏನಾಯಿತು? ಅಟ್ಯಾಕ್ ಸ್ಟಾರ್ಟ್ ಆಯಿತು. ಒಬ್ಬ ಚಂಡವೇಗ ಅನ್ನೋ ರಾಜನಿದ್ದ. ಚಂಡವೇಗ ಎಲ್ಲದಕ್ಕೂ ಅರ್ಥ ಇದೆ ರೈಟ್. ಅವರ ಸೈನಿಕರಿದ್ದರು 360 ಜನ ಮೆನ್ ಸೋಲ್ಜರ್ಸ್ ಆ್ಯಂಡ್ 360 ಜನ ವುಮೆನ್ ಸೋಲ್ಜರ್ಸ್. ಒಬ್ಬರು ಅಟ್ಯಾಕ್ ಮಾಡ್ತಾರೆ. ಇನ್ನೂ ವಿಸ್ತಾರವಾಗಿದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ನಂತರ ಅವರು ಫಸ್ಟ್ ಎಲ್ಲ ದ್ವಾರಗಳನ್ನು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪುರಂಜನ ಫೈಟ್ ಮಾಡ್ತಾ ಇದ್ದ, ಎಲ್ಲ ಆಕ್ರಮಣ ಮಾಡ್ತಾ ಇದ್ದ, ಎಲ್ಲರನ್ನು ರಿಸ್ಟ್ರೈನ್ ಮಾಡ್ತಾ ಇದ್ದ. ಆದರೆ ಒಂದು ಹೊತ್ತಿಗೆ ಫೈಟ್ ಮಾಡೋಕ್ಕಾಗಲಿಲ್ಲ, ವೀಕ್ ಆಗ್ತಾ ಹೋದ. ಆಗ ಕಾಲಕನ್ಯೆ ಮತ್ತು ಪ್ರಜ್ವಾರ ಎಲ್ಲದಕ್ಕೂ ಅರ್ಥ ಇದೆ. ಇವರೆಲ್ಲರೂ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಾಗ ಜ್ವರ ಅಂತಂದರೆ ಹೀಟ್, ಬೆಂಕಿ. ಎಲ್ಲ ದ್ವಾರಗಳಿಗೆ ಬೆಂಕಿ ಹಚ್ತಾನೆ. ಆ ಬೆಂಕಿ ಒಳಗಡೆ ಬರ್ತದೆ, ಊರಿನ ಒಳಗಡೆ ಬೆಂಕಿ ಹತ್ತುತ್ತದೆ. ಆಗ ಊರಿನ ಒಳಗಡೆ ಇರೋಕ್ಕಾಗೋದಿಲ್ಲ. ಪುರಂಜನ ಎಲ್ಲ ಮಕ್ಕಳೆಲ್ಲರೂ ಓಡೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಪುರಂಜನನನ್ನು ಚಂಡವೇಗ ರಾಜ ಹೇಳ್ಕೊಂಡು ಹೋಗ್ತಾನೆ. ಸೊ ಈ ಪುರಂಜನ ಸಾಯ್ತಾನೆ. ಸತ್ತು ಮುಂದಿನ ಜನ್ಮದಲ್ಲಿ ಅವನು ಅವಳಾಗ್ತಾನೆ. ಇಲ್ಲ ಅದು ಮಹಾಭಾರತದ ಕಥೆ.
ಇವಳ ಹೆಸರು ವೈದರ್ಭಿ. ವೈದರ್ಭಿ ವಿದರ್ಭ ರಾಜನ ಮಗಳಾಗ್ತಾನೆ ವೈದರ್ಭಿ. ಆದರೆ ಅದೃಷ್ಟ ನೋಡಿ, ಇವಳು ಮದುವೆ ಆಯಿತು ಮಲೇಧ್ವಜನ ಜೊತೆ. ಮಲೇಧ್ವಜ ಒಂದು ಮಹಾಭಕ್ತನಾಗಿದ್ದ, ರಾಜನಾಗಿದ್ದ. ಸೊ ಮಲೇಧ್ವಜನ ಅನುಗ್ರಹದಿಂದ ವೈದರ್ಭಿಗೆ ಮಕ್ಕಳಾಗ್ತವೆ. ರೈಟ್, 7 ಜನ ಮಕ್ಕಳು. ಎಲ್ಲದಕ್ಕೂ ಅರ್ಥ ಇದೆ. ಎಲ್ಲ ನಂಬರ್ಸು ಕಾಲ್ಪನಿಕವಲ್ಲ, ಇಸ್ ಆಲ್ ಸೈಂಟಿಫಿಕ್. ಸೊ ಫಸ್ಟ್ ಮಗಳಾಗ್ತಾಳೆ ಅಸಿತ ಇಕ್ಷಣ. ಅಸಿತ ಇಕ್ಷಣ, ಎವ್ರಿಥಿಂಗ್ ಹ್ಯಾಸ್ ಎ ಮೀನಿಂಗ್. ಆ್ಯಂಡ್ ದೆನ್ ಅದರ್ ಚಿಲ್ಡ್ರನ್ ಆರ್ ಬಾರ್ನ್. ದೆನ್ ಮಲೇಧ್ವಜ ಮತ್ತು ವೈದರ್ಭಿ ಇವರಿಬ್ಬರು ಒಂದು ಹಂತದಲ್ಲಿ ಇಬ್ಬರು ವಾನಪ್ರಸ್ಥ ಸ್ವೀಕರಿಸಿ ಕಾಡಿಗೆ ಹೋಗ್ತಾರೆ. ಸೊ ವೈದರ್ಭಿ ಇವಳ ರಾಜನ ಸೇವೆ ಮಾಡ್ತಾಯಿದ್ಲು. ಸೊ ಮಲೇಧ್ವಜ ಧ್ಯಾನದಲ್ಲಿ ಕೂತ್ಕೊಂಡು ದೇಹತ್ಯಾಗ ಮಾಡ್ತಾನೆ. ಸೊ ಅವರು ತೀರ್ಕೊಂಡ ಮೇಲೆ ಇವಳು ಕೂತ್ಕೊಂಡು ಅಳ್ತಾ ಇದ್ದು. ಅಳುವ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಬಂದು ವೈದರ್ಭಿ ಹೇಳ್ತಾನೆ, ಗೊತ್ತಾಯ್ತಾ ನಾನು ಯಾರು ಅಂತ? ನಾನು ನಿನ್ನ ಹಳೆಯ ಸ್ನೇಹಿತ, ಗೊತ್ತಾ? ಯಾರು ಗೊತ್ತಾಗ್ಲಿಲ್ವಲ್ಲ. ಓ, ನಾವು ಇಷ್ಟು ಜನ್ಮಗಳಿಂದ ಒಟ್ಟಿಗಿದ್ದೀವಿ, ನಾನು ಗುರ್ಸೋಕ್ಕಾಗಲಿಲ್ವ ನೀನು? ಆಗ ಬ್ರಾಹ್ಮಣ ಹೇಳ್ತಾನೆ, ನಾನು ನಿನ್ನ ಸ್ನೇಹಿತ. ಐ ಆಮ್ ಯುವರ್ ವೆಲ್ ವಿಷರ್, ಐ ಆಮ್ ಯುವರ್ ಫ್ರೆಂಡ್. ರೈಟ್, ಅವರ ಹೆಸರು ಅವಿಜ್ಞಾತ, ಅನ್ನೋನ್ ಫ್ರೆಂಡ್. ಮೈ ಅನ್ನೋನ್ ಫ್ರೆಂಡ್. ಕನ್ಫ್ಯೂಸ್ ಆಗ್ತಾ ಇದೆಯಾ? ಅದೇ ಮರ್ತಿದ್ದೀವಿ. ಫ್ರೆಂಡು, ಹೀ ಈಸ್ ಅವರ್ ಫ್ರೆಂಡ್, ಬಟ್ ಈಸ್ ವಿ ಡೋಂಟ್ ನೋ. ಪ್ರತಿಯೊಂದು ಕ್ಷಣ ನಮಗೆ ಸಹಾಯ ಮಾಡ್ತಾ ಇದ್ದಾನೆ, ಆದರೆ ಅವರನ್ನು ನಾವು ಗುರುತಿಸೋಕೆ ಆಗ್ತಾ ಇಲ್ಲ. ಯಾರವರು ಹೇಳಿ? ಯಾರವರು? ಪರಮಾತ್ಮ ನಮ್ಮ ಹೃದಯದಲ್ಲಿ ಕೂತಿದ್ದಾನೆ. ನಮ್ಮ ಅತಿ ನಿಕಟವಾದವನು ನಮಗೆ. ಜಸ್ಟ್ ನೆಕ್ಸ್ಟ್ ಟು ಅಸ್. ಅವನು ಕಾಣಿಸ್ತಾನ? ಕಾಣಿಸ್ತಾ ಇಲ್ಲ. ಅದಕ್ಕೆ ಅವಿಜ್ಞಾತ, ಅನ್ನೋನ್ ಟು ಅಸ್. ಆಗ ವೈದರ್ಭಿಗೆ ಹೇಳ್ತಾನೆ, ಎಲ್ಲ ಕಥೆಯನ್ನು ಹೇಳ್ತಾನೆ. ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ನೀನು, ಈಗೇನಾಗಿದೆ. ನಾವಿಬ್ಬರೂ ಒಟ್ಟಿಗೆ ಒಂದೇ ಸರೋವರದಲ್ಲಿದ್ದೀವಿ. ಹೃದಯದ ಸರೋವರದಲ್ಲಿ 2 ಹಂಸಗಳ ಥರ ನಾವು ಕೂತಿದ್ದೀವಿ. ಆದರೆ ನೀನು ನನ್ನನ್ನು ಮರ್ತಿದ್ದೀಯಾ, ನಾನು ನಿನ್ನನ್ನು ಮರ್ತಿಲ್ಲ. ರೈಟ್. ಸೊ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಎಷ್ಟು ವರ್ಷಗಳಿಂದ, ಜನ್ಮಗಳಿಂದ ವೇಟ್ ಮಾಡ್ತಾಯಿದ್ದೀನಿ. ಈಗ ಬಾ ನನ್ನ ಜೊತೆ ಅಂತ ಆ ವೈದರ್ಭಿಯನ್ನು ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾನೆ. ನಾರದರು ಕಥೆಯನ್ನು ಹೇಳಿ ಪುರಂಜನಿಗೆ ಪ್ರಾಚೀನ ಪರಿಷತ್ಗೆ ಅರ್ಥ ಆಯ್ತಾ? ಏನೂ ಅರ್ಥ ಆಗಲಿಲ್ಲ. ಆಗ ನಾರದರು ಹೇಳ್ತಾರೆ, ಆ ನವದ್ವಾರದ ಒಂದು ಪುರ ಅದು ಮನುಷ್ಯ ದೇಹ. ಭಾರತ ವರ್ಷದಲ್ಲಿ, ಹಿಮಾಲಯದ ಕೆಳಭಾಗದಲ್ಲಿ ಇರುವಂತಹ ಭಾರತ ವರ್ಷದಲ್ಲಿ ನಮಗೆ ಮನುಷ್ಯ ದೇಹ ದೊರಕಿದೆ. ಅದು ನಮ್ಮ ಅದೃಷ್ಟ. ಈ ಮನುಷ್ಯ ದೇಹದಲ್ಲಿ ಭಕ್ತಿ ಸೇವೆಗೋಸ್ಕರ ಭಗವಂತನ ಪ್ರಾಪ್ತಿ ಮಾಡೋದಕ್ಕೆ ಹಲವಾರು ಫೆಸಿಲಿಟೀಸ್ ಇದ್ದಾವೆ. ಆ ದೇಹದಲ್ಲಿ ಒಬ್ಬ ಮಹಿಳೆ ಇದ್ದಾಳೆ, ಅದು ಬುದ್ಧಿ. ಆ ಮಹಿಳೆ ಯಾರು? ಪುರಂಜನಿ ಬುದ್ಧಿ. 10 ಬಾಡಿಗಾರ್ಡ್ಸ್ ಯಾರು? ಪಂಚಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳು. 11ನೇ ಬಾಡಿಗಾರ್ಡ್ ಪ್ರಾಣ. ಈ ಪ್ರಾಣಗಳು ಮತ್ತು ಇಂದ್ರಿಯಗಳು ಆತ್ಮ ಮತ್ತು ಬುದ್ಧಿಯನ್ನು ರಕ್ಷಣೆ ಮಾಡ್ತವೆ. ರೈಟ್. ಆದರೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದ? ಬುದ್ಧಿಯ ಮಾತನ್ನು ಕೇಳದೆ, ಸದ್ಬುದ್ಧಿಯ ಮಾತನ್ನು ಕೇಳದೆ ಪಾಪ ಕಾರ್ಯಗಳನ್ನು ಮಾಡೋಕ್ಕೆ ಆವಾಗ ಹೋಗ್ತಾ ಇದ್ದ. ಪಾಪ ಮಾಡಿದಾಗ ಏನಾಗ್ತದೆ? ವಿ ಬಿಕಮ್ ವೀಕ್, ವಿ ಬಿಕಮ್ ಡಿಸ್ಟ್ರೆಸ್ಡ್, ಆ್ಯಂಗ್ಸೈಟಿ ಇನ್ಕ್ರೀಸ್ ಆಗ್ತದೆ. ಆಗ ಮತ್ತೆ ಬಂದು ಕ್ಷಮೆ ಕೇಳ್ತಾನೆ, ತಪ್ಪಾಯಿತು, ಮತ್ತೆ ನಾನು ಸರಿ ಹೋಗ್ತೀನಿ ಅಂತ ಪ್ರಾಯಶ್ಚಿತ್ತ ಮಾಡ್ಕೊತಾನೆ. ಜನರು ಕೂಡ ಪಾಪ ಮಾಡ್ತಾರೆ, ಪ್ರಾಯಶ್ಚಿತ್ತ ಮಾಡ್ಕೊತಾರೆ, ಪಾಪ ಕಾರ್ಯ ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊತಾರೆ. ಈ ರೀತಿ ಉಪಯೋಗ ಏನು? ಹಲವಾರು ಮಕ್ಕಳು, ಅಂದರೆ ಮಕ್ಕಳು ಅಂತಂದರೆ ಫ್ರೆಂಡ್ಸ್, ರಿಲೇಟಿವ್ಸ್, ಪೊಸೆಷನ್ಸ್, ಬಾಡಿ, ವೆಲ್ತ್, ದುಡ್ಡು, ಇದೆಲ್ಲ ಬೈ ಪ್ರಾಡಕ್ಟ್ಸ್ ಆಫ್ ದ ಬಾಡಿ. ಅದನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದ ಪುರಂಜನ. ಆದರೆ ಚಂಡ ವೇಗ ಅಂದರೆ ಮೃತ್ಯು. ರೈಟ್. ಕಾಲಕನ್ಯೆ ಅಂದರೆ ಸಮಯ. ಪ್ರಜ್ವಾರ ಅಂದರೆ ಮರಣಜ್ವರ. ನಾವು ಹುಟ್ಟಿದ ಕ್ಷಣದಿಂದ ಇವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹುಟ್ಟಿದ ಕ್ಷಣದಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದರೆ ನಾವು ಅದನ್ನು ತಡ್ಕೊಳ್ಳೋ ಶಕ್ತಿ ಇದೆ. ಆದರೆ ಒಂದು ಹಂತದಲ್ಲಿ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಒಂದು ಅಟ್ಯಾಕ್ ಯಾವಾಗ ತೀವ್ರವಾಗ್ತದೆ, ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆಗ ನಾವು ಸೋತು ಬಿಡ್ತೀವಿ. ಆ ಸೋಲುವ ಸಮಯ ಯಾವಾಗ ಬರ್ತಿದೆ ಗೊತ್ತಾಗಲ್ಲ.
ಕೆಲವರಿಗೆ 20 ವರ್ಷದಲ್ಲಿ ಬರ್ಬೋದು, ಕೆಲವರಿಗೆ 50 ವರ್ಷದಲ್ಲಿ ಬರೋದು, ಕೆಲವರಿಗೆ 80 ವರ್ಷ 90 ವರ್ಷದಲ್ಲಿ ಬರೋದು, ಹೇಳೋಕ್ಕಾಗಲ್ಲ. ಅದು ಪುರಂಜನ ಒಂದು ಹಂತದಲ್ಲಿ ಸೋತು ಬಿಟ್ಟ. ಆದರೆ ಸಾಯುವಾಗ ತನ್ನ ಹೆಂಡತಿಯ ಸ್ಮರಣೆ ಮಾಡ್ಕೊತಾ ಇದ್ದ. ಅದಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ಅವನು ಸ್ತ್ರೀಯಾಗಿ ಹುಟ್ಟಿದ. ಎಂ ಆಪಿ ಸ್ಮರಣ ಭಾವಂ ತ್ಯಜಿತಿ ಅಂತೆ ಕಲಿಯವರು. ಯಾರ ಸ್ಮರಣೆ ನಾವು ಸಾಯೋ ಸಮಯದಲ್ಲಿ ಮಾಡ್ತೀವಿ, ಆ ಒಂದು ದೇಹವನ್ನು ನಾವು ತಗೊತೀವಿ. ಆದರೆ ಅವನ ಭಾಗ್ಯ, ಅವರ ಭಾಗ್ಯ ಏನಂತಂದರೆ ಒಳ್ಳೆ ಭಕ್ತರ ಸಂಘ ಸಿಕ್ಕಿತು, ಒಳ್ಳೆ ಗುರು ಸಿಕ್ಕಿದ್ರು. ಮುಂದಿನ ಜನ್ಮದಲ್ಲಿ ಮಲಯಧ್ವಜನ ಅನುಗ್ರಹದಿಂದ ಅವರ ಮನಸ್ಸಲ್ಲಿ, ಹೃದಯದಲ್ಲಿ ಭಕ್ತಿ ಬೆಳೆಯಿತು. ಮಲಯಧ್ವಜನ ಅನುಗ್ರಹದಿಂದ ಪರಮಾತ್ಮನ ದರ್ಶನವಾಯಿತು. ಆ ಬ್ರಾಹ್ಮಣನ ರೂಪದಲ್ಲಿರುವಂಥ ಪರಮಾತ್ಮನ ದರ್ಶನ ಆಯಿತು. ಪರಮಾತ್ಮ ಆತ್ಮನನ್ನು ವಾಪಸ್ ಕರ್ಕೊಂಡು ಹೋಗಿಬಿಟ್ಟ. ಪ್ರಾಚೀನ ಪರಿಷತ್ ಹೇಳ್ತೇನೆ, ಒಳ್ಳೆ ಕತೆ, ತುಂಬ ಚೆನ್ನಾಗಿದೆ ಸರ್ ಕತೆ. ನಾನು ಬರ್ತೀನಿ ಅಂತಾರೆ. ನಾನು ಇದನ್ನು ಪಾಲನೆ ಮಾಡ್ತೀನಿ. ನನ್ನ ಮಂತ್ರಿಗಳು, ಗುರುಗಳು ಇದನ್ನು ಹೇಳಲೇ ಇಲ್ಲ. ಆ್ಯಕ್ಚುಲಿ ನೀವು ನಮ್ಮ ಸದ್ಗುರುಗಳು. ನಾಲ್ಕು ಹೇಳ್ತಾರೆ, ಬರ್ತೀಯ ಅಂತ ಹೇಳ್ತೀಯ, ಬಾ. ಯಾಕೆ ಕೂತಿದ್ದೆ, ಬಾ. ಇಲ್ಲ ಬರ್ತೀನಿ ನನ್ನ ಮಕ್ಕಳು ಬರಲಿ. ಇಲ್ಲ, ಕಮ್ ನೋ ಅಂತ. ಇನ್ನೊಂದು ಕಥೆ ಹೇಳ್ತಾರೆ. ಒಂದು ಜಿಂಕೆ ಇತ್ತು ಒಂದು ಕಾಡಿನಲ್ಲಿ. ಒಂದು ಕಡೆ ಹುಲಿ ಇದೆ, ಹಿಂದೆ ಶಿಕಾರಿ ಇದ್ದಾನೆ, ಮಧ್ಯದಲ್ಲಿ ಆ ಜಿಂಕೆ ಇದೆ. ಅದಕ್ಕೆ ಗತಿ ಇಲ್ಲ. ಹೀಗೆ ಹೋದರೂ ಸಾಯ್ತದೆ, ಹೇಗೆ ಹೋದರೂ ಸಾಯ್ತದೆ. ಆ ಜಿಂಕೆ ಯಾರು? ಪ್ರಾಚೀನ ಪರಿಷದ್, ಅರ್ಥ ಮಾಡ್ಕೋ. ಅವಾಗ ಅರ್ಥ ಆಗ್ತದೆ, ನಾನೇ. ನೀನು ಮುಂದೆ ಬರ್ತೀಯ ಅಂತ ಹೇಳ್ತೀಯ, ಆದರೆ ನಿನ್ನ ಜೀವನ ಎಷ್ಟಿದೆ ಗೊತ್ತಾ ನಿನಗೆ? ಸಾವು ಯಾವಾಗಾದರೂ ಬರ್ಬೋದು. ವಿ ಆರ್ ಆಲ್ವೇಸ್ ಇನ್ ಬಿಟ್ವೀನ್ ಡೆತ್. ಸೊ ಡೂ ಇಟ್ ನೌ. ಇಮಿಡಿಯೇಟ್ಲಿ ಸರೆಂಡರ್ ಟು ಗಾಡ್ ಅಂತಾರೆ ಪ್ರಾಚೀನ ಪರಿಷತ್. ಎಸ್ ಸರ್, ಐ ಆಮ್ ಕಮಿಂಗ್. ಸೊ ಪ್ರಾಚೀನ ಪರಿಷತ್ ಇಮಿಡಿಯೇಟ್ಲಿ ಸರೆಂಡರ್ಸ್. ನಾರದ ಗಿವ್ಸ್ ಹಿಮ್ ಮಂತ್ರ, ಚಾಂಟ್ ದಿಸ್ ಮಂತ್ರ. ಆಗ ಪ್ರಾಚೀನ ಪರಿಷತ್ ಹೇಳ್ತಾರೆ ಮಂತ್ರಿಗಳಿಗೆ, ರಾಜ್ಯವನ್ನು ನೋಡ್ಕೊಳ್ಳಿ, ನನ್ನ ಮಕ್ಕಳು ಬಂದ ಮೇಲೆ ಮಕ್ಕಳು ಈ ರಾಜ್ಯವನ್ನು ಆಳ್ತಾರೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೋಗಿಬಿಡ್ತಾರೆ. ಸೊ ಇಟ್ ಈಸ್ ಸೋ ಸೀರಿಯಸ್. ನಾರದ ವಾಸ್ ವೆರಿ ಸೀರಿಯಸ್ ಇನ್ ಗಿವಿಂಗ್ ದಿಸ್ ನಾಲೆಡ್ಜ್. ತುಂಬ ಗಂಭೀರವಾಗಿದ್ದರು ಈ ಜ್ಞಾನವನ್ನು ಕೊಡೋದಕ್ಕೆ. ರೈಟ್. ಸೊ ಪ್ರಚೇತರು ತಪಸ್ಸು ಮಾಡಿ ಹೊರಗಡೆ ಬರ್ತಾರೆ. ಅವಳು ಮಾರೀಷ ಜೊತೆ ಮದುವೆ ಆಗ್ತಾರೆ, ಮತ್ತು ಅವರು ರಾಜ್ಯವನ್ನು ಆಳ್ತಾರೆ. ಅವರ ಮಗ ದಕ್ಷ ಪ್ರಜಾಪತಿ. ಹಿಂದಿನ ಆಡಿನ ತಲೆ ಉಳ್ಳಂತಹ ದಕ್ಷ ಮುಂದಿನ ಜನ್ಮದಲ್ಲಿ ಪ್ರಚೇತರ ಮಗನಾಗ್ತಾನೆ, ದಕ್ಷ ಪ್ರಜಾಪತಿ. ಆ ಕತೆ ಮುಂದೆ ಬರ್ತದೆ 6ನೇ ಸ್ಕಂದದಲ್ಲಿ. ಈ ರೀತಿ 4ನೇ ಸ್ಕಂದದಲ್ಲಿ ಪ್ರಚೇತರ ಕಥೆ, ಪ್ರಾಚೀನ ಪರಿಷತ್ತಿನ ಕಥೆ ಬರ್ತದೆ. ಈಗ ಉತ್ತಾನಪಾದನ ವಂಶಾವಳಿ ಮುಗೀತು. ಮುಂದೆ ಯಾರೂ ಇರಲಿಲ್ಲ ರಾಜ್ಯವನ್ನು ಆಳೋದಕ್ಕೆ. ಪ್ರಚೇತರು ಅವರು ತಪಸ್ಸು ಮಾಡಿ ಹೋಗಿಬಿಟ್ರು. ಸೊ ಈಗ ಒಳ್ಳೆ ಏನಂತಾರೆ ಸಕ್ಸೆಸರ್ ಯಾರು ಇರಲಿಲ್ಲ. ಹೀಗೆ ಯಾರು ನೆನಪಾಯಿತು? ಪ್ರಿಯವ್ರತ ರಾಜ. ಪ್ರಿಯವ್ರತನಿಗೆ ರಾಜ್ಯ, ಸಂಸಾರ ಇದರಲ್ಲಿ ಆಸಕ್ತಿನೇ ಇರಲಿಲ್ಲ. ಅವರು ಹುಟ್ಟಿದ ತಕ್ಷಣ ಉತ್ತಾನಪಾದ ರಾಜ. ಪ್ರಿಯವ್ರತರು ಹಿರಿಯರಾಗಿದ್ದರು, ಉತ್ತಾನಪಾದ ಚಿಕ್ಕವನಾಗಿದ್ದ. ಉತ್ತಾನಪಾದ ನೀನೇ ನೋಡ್ಕೊ, ನಾನು ಹೋಗ್ತಾ ಇದ್ದೀನಿ ಕಾಡಿಗೆ ಅಂತ ಹೋಗ್ಬಿಟ್ರು. ಅವರ ಗುರುಗಳು ನಾರದರೇ. ನಾರದವರಿಗೆ ಉಪದೇಶ ಕೊಡ್ತಾಯಿದ್ರು. ನಾರದರು ಆಜ್ಞೆ ಅಂತೆ ಅವರು ಕಾಡಿನಲ್ಲಿ ತಪಸ್ಸು ಮಾಡ್ತಾಯಿದ್ರು. ಆದರೆ ಈಗ ನೆಸಸರಿ ಇತ್ತು, ರಾಜ್ಯವನ್ನು ಆಳೋದಕ್ಕೆ ಯಾರೂ ಇಲ್ಲ. ಅದಕ್ಕೆ ಮನು ಮಹಾರಾಜರು ಬರ್ತಾರೆ. ಯಾರ ಹತ್ರ? ಪ್ರಿಯವ್ರತನ ಹತ್ರ. ಪ್ರಿಯವ್ರತ, ನೋಡಪ್ಪ, ನನ್ನ ಮಗ ಒಂದು ರಿಕ್ವೆಸ್ಟ್ ಇದೆ ನಂದು. ಏನದು? ರಾಜ್ಯವನ್ನು ಆಡು. ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ತಪಸ್ಸು. ಆಗ ಮನು ಮಹಾರಾಜರಿಗೆ ಒಪ್ಸೋಕ್ಕಾಗಲಿಲ್ಲ. ಸೊ ಬ್ರಹ್ಮಾಜಿಗೆ ಫೋನ್ ಮಾಡ್ತಾರೆ. ಬ್ರಹ್ಮಾಜಿ, ಸ್ವಲ್ಪ ಬರ್ತೀರಾ? ಸ್ವಲ್ಪ ಎಮರ್ಜೆನ್ಸಿ ಸಿಚುವೇಶನ್ ಇದೆ. ರೈಟ್. ಪ್ರಿಯವ್ರತನಿಗೆ ಒಪ್ಪಿಸ್ಬೇಕು. ಸೊ ಬ್ರಹ್ಮಾಜಿ ಬರ್ತಾರೆ. ಬ್ರಹ್ಮಾಜಿ ಬಂದು ಹೇಳ್ತಾರೆ, ಪ್ರಿಯವ್ರತ, ರೈಟ್, ದಯವಿಟ್ಟು ಒಪ್ಕೋ, ನೀನು ನನ್ನ ಮೊಮ್ಮಗ, ನಾನು ಇಲ್ಲಿ ಸರ್ವಿಸ್ ಇದೆ, ಸೇವೆ ಮಾಡಬೇಕು, ದಯವಿಟ್ಟು ಒಪ್ಕೋ ಅಂತ ಹೇಳ್ತಾರೆ. ಪ್ರಿಯವ್ರತ ಹೇಳ್ತೇನೆ, ಬಟ್ ನಾನು ಮತ್ತೆ ಸಂಸಾರದಲ್ಲಿ ಸಿಕ್ಕಿಬಿಡ್ತೀನಿ. ಡೋಂಟ್ ವರಿ, ನೀನು ಹಿರಿಯರ ಮಾತನ್ನು ಪಾಲನೆ ಮಾಡ್ತಾಯಿದ್ರೆ ನೀನು ಸಂಸಾರದ ವ್ಯಾಮೋಹದಲ್ಲಿ ಸಿಕ್ಕಿಬಿಡೋದಿಲ್ಲ, ನೀನು ಹೋಗು ಅಂತಾರೆ. ಆಗ ಪ್ರಿಯವ್ರತ ಮದುವೆ ಮಾಡಿಕೊಂಡು ಮತ್ತು ರಾಜನಾಗ್ತಾನೆ. ರಾಜನಾಗಿ ಮಹಾನ್ ಕಾರ್ಯವನ್ನು ಮಾಡ್ತಾನೆ. ನೀವು ಸಪ್ತದ್ವೀಪಗಳ ಬಗ್ಗೆ ಕೇಳಿರ್ಬೋದು. ರೈಟ್. ಸಪ್ತದ್ವೀಪಗಳು, ಇಟ್ಸ್ ನಾಟ್ ಇಂಡಿಯನ್ ಓಷಿಯನ್ ಆ್ಯಂಡ್ ಸಪ್ತಸಾಗರಗಳು, ಸಪ್ತದ್ವೀಪಗಳು. ಇಟ್ಸ್ ನಾಟ್ 7 ಕಾಂಟಿನೆಂಟ್ಸ್, ಇಟ್ ಈಸ್ ಡಿಫ್ರೆಂಟ್.
ಹಾಲಿನ ಸಮುದ್ರ, ಫಸ್ಟ್ ಜಂಬೂ ದ್ವೀಪ ಸಮುದ್ರ, ಜಂಬೂ ದ್ವೀಪದ ಸುತ್ತಲೂ ಲವಣ ಸಮುದ್ರ, ಮತ್ತು ಈ ರೀತಿ 7 ಸಮುದ್ರಗಳು ಮತ್ತು 7 ದ್ವೀಪಗಳಿವೆ. ಪ್ರಿಯವ್ರತ ಮಹಾರಾಜರ ಅನಿಸಿಕೆ ಏನಿತ್ತು, ಜನರು ಡೇ ಟೈಮಲ್ಲಿ ಪೂಜೆ ಕಾರ್ಯಗಳನ್ನು ಮಾಡ್ತಾರೆ, ರಾತ್ರಿ ನಿದ್ದೆ ಮಾಡ್ತಾರೆ. ಸೊ ನನಗೆ 24 hours ಡೇ ಬೇಕು, 24 ಗಂಟೆ ದಿನವೇ ಇರಬೇಕು, ರಾತ್ರಿ ಆಗಲೇಬಾರ್ದು. ಎಲ್ಲರೂ ನಾನ್ ಸ್ಟಾಪ್ ಭಗವಂತನ ಸೇವೆ ಮಾಡ್ತಾ ಇರಬೇಕು, ಇದವರ ಇಚ್ಛೆ ಆಗಿತ್ತು. ಸೊ ಸೂರ್ಯ ಭೂಮಿ ಸುತ್ತುತ್ತಾ ಇದ್ದಾನೆ, ಸೂರ್ಯನ ಬೆಳಕಿಯಲ್ಲಿ ಬೀಳ್ತದೆ, ಅಲ್ಲಿ ದಿನ, ಹಿಂದೆ ರಾತ್ರಿ ಇರ್ತದೆ, ಬೇರೆ ಕಡೆ ರಾತ್ರಿ ಇರ್ತದೆ. ಸೊ ಪ್ರಿಯವ್ರತರು ಏನು ಮಾಡ್ತಾರೆ, ತಮ್ಮ ರಥವನ್ನು ತಗೊಂಡು ಸೂರ್ಯ ಈ ದಿಕ್ಕಿನಲ್ಲಿದ್ದರೆ ಅದರ ಎಕ್ಸಾಕ್ಟ್ಲಿ ಡಯಾಮೆಟ್ರಿಕಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಅವರು ಇನ್ನೊಂದು ಸೂರ್ಯನ ಥರ ಅವರು ಹೊಳಿತಾ ಇದ್ದರು ದೇವತೆಗೆ. ಎಫಲ್ಜೆಂಟ್ ಆಗಿ ಅನದರ್ ಸನ್, ಹಿ ಬಿಕೇಮ್ ಅನದರ್ ಸನ್. ಆ್ಯಂಡ್ ಸೂರ್ಯನ ಎಷ್ಟು ವೇಗ ಇದೆ ಅಲ್ಲ, ಅದೇ ವೇಗದಲ್ಲಿ ಅವರು ಸುತ್ತಾಗ್ತಾಯಿದ್ರು. ಅವರ ರಥಕ್ಕೆ ಒಂದು ಚಕ್ರವಿತ್ತು. ಸೊ ಆ ಚಕ್ರದ ಒಂದು ಚಲನೆಯಿಂದ ಈ ಸಪ್ತ ಸಾಗರಗಳು ನಿರ್ಮಾಣವಾದವು ಅಂತ ಹೇಳಲಾಗಿದೆ. ಇದನ್ನು ಕೇಳಿ ಆಶ್ಚರ್ಯ ಆಯಿತು ಪರೀಕ್ಷಿತ್ ಮಹಾರಾಜರಿಗೆ. ಎಂಥ ಅದ್ಭುತ ಕಾರ್ಯ ಇದು, ಸಾಧ್ಯನಾ? ಯಾಕೆ ಸಾಧ್ಯವಿಲ್ಲ? ಭಗವಂತನ ಅನುಗ್ರಹದಿಂದ ಎಲ್ಲವೂ ಸಾಧ್ಯ. ಇಟ್ಸ್ ವೆರಿ ಮಚ್ ಪಾಸಿಬಲ್ ಅಂತ ಹೇಳ್ತಾರೆ. ಸೊ ಈ ರೀತಿ ಪ್ರಿಯವ್ರತ ರಾಜನ ಮಹಾನ್ ಗುಣಗಳು ಮತ್ತು ಕರ್ತವ್ಯಗಳ ವರ್ಣನೆ ಮಾಡಿದ ಮೇಲೆ ಪ್ರಿಯವ್ರತ ರಾಜನ ಒಂದು ವಂಶದಲ್ಲಿ ಮತ್ತು ಹಲವಾರು ರಾಜರು ಬರ್ತಾರೆ. ವಿಶೇಷವಾಗಿ ಅಗ್ನಿಧರ, ಅವರ ಮಗ ನಾಭಿ ರಾಜರಿಗೆ ಮಕ್ಕಳಿರಲಿಲ್ಲ. ಅವರು ತುಂಬ ತೀವ್ರ ತಪಸ್ಸನ್ನು ಮಾಡ್ತಾರೆ, ಯಜ್ಞಗಳನ್ನು ಮಾಡ್ತಾರೆ. ಭಗವಂತ ಅವರ ತಪಸ್ಸಿಗೆ ಮೆಚ್ಚಿ ಭಗವಂತ ಪ್ರಕಟನಾಗ್ತಾನೆ. ಏನು ಬೇಕು ಅಂತ ಕೇಳಿದಾಗ, ನನಗೆ ನಿಮ್ಮ ಹಾಗೆ ಒಬ್ಬ ಪುತ್ರ ಬೇಕು ಅಂತ ಕೇಳ್ತಾರೆ. ನನ್ನ ಹಾಗೆ ಪುತ್ರನ ನಾನೇ ಬರಬೇಕು, ನನ್ನ ಹಾಗೆ ಇನ್ನೊಬ್ಬರಿಲ್ಲ, ದೇವರ ಹಾಗೆ ಇನ್ನೊಬ್ಬರು ಯಾರೂ ಇಲ್ಲ. ಸೊ ದೇವರೇ ನಾನೇ ಬರ್ತೀನಿ ಅಂತ. ಆಗ ಭಗವಂತ ನಾಭಿರಾಜನ ಮಗನಾಗಿ ಹುಟ್ಟುತ್ತಾನೆ. ಅವರ ಹೆಸರೇನು? ಋಷಭದೇವ. ಕೇಳಿದರ? ಕೇಳಿಲ್ಲ. ಓಕೆ, ಇದು 5ನೇ ಸ್ಕಂದದಲ್ಲಿ ಬರ್ತದೆ, ವಿಸ್ತಾರವಾಗಿದೆ ಕತೆ. ಋಷಭದೇವ ಮತ್ತು ಅವರ ಮಗ ಭರತ ಮಹಾರಾಜ. ಸಾಕ್ಷಾತ್ ಭಗವಂತನ ಅವತಾರ ಋಷಭದೇವ. ಸೊ ಋಷಭದೇವರು ಪ್ರಕಟರಾಗಿ ನಾಭಿರಾಜರಿಗೆ ತುಂಬ ಆನಂದವನ್ನು ಕೊಡ್ತಾರೆ. ಋಷಭದೇವರು ಅವರಿಗೆ 100 ಜನ ಮಕ್ಕಳಾಗ್ತಾರೆ. ಹೌ ಮೆನಿ ಚಿಲ್ಡ್ರನ್? 100 ಜನ. 100 ಜನ ಮಕ್ಕಳಲ್ಲಿ ಹಿರಿಯನು ಭರತ. ದ ಎಲ್ಡರ್ ಒನ್ ಇಸ್ ಭರತ ರಾಜ. ಸೊ ಭರತನಿಗೆ ತಂದೆ ಮಕ್ಕಳಿಗೆ ಹೇಗೆ ಉಪದೇಶ ಕೊಡಬೇಕು ಅನ್ನೋದನ್ನು ಋಷಭದೇವರಿಂದ ಕಲಿಬೋದು ನಾವು. ರೈಟ್. ಋಷಭದೇವರು ತಾವು ರಿಟೈರ್ ಆಗೋ ಮುಂಚೆ ಎಲ್ಲ ಮಕ್ಕಳನ್ನ ಕರೀತಾರೆ, ಎಲ್ಲರನ್ನ ಕೂಡಿಸಿ ಹೇಳ್ತಾರೆ, ಎಲ್ಲ ಮಕ್ಕಳೇ ನೋಡಿ, ನಾನು ನಿಮಗೆ ಕೆಲವೊಂದು ಮುಖ್ಯವಾದ ಮಾತನ್ನು ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನ ಕೊಟ್ಟು ಕೇಳಿ ಅಂತ. ಈ ಒಂದು ಬೋಧನೆಗಳು ತುಂಬ ಇಂಪಾರ್ಟೆಂಟ್. ತಂದೆ ಆದವರು, ತಾಯಿ ಆದವರು ಮಕ್ಕಳಿಗೆ ಏನು ಹೇಳಬೇಕು ಅನ್ನೋದು ನಾವು ದೇವರಿಂದನೇ ಕಲಿಬಹುದು. ಅವ್ರು ಹೇಳ್ತಾ ಇದ್ದಾರೆ, ಇಂದ್ರ ತೃಪ್ತಿ ಪ್ರತಿಯೊಂದು ಜೀವರಾಶಿಯಲ್ಲೂ ದೊರಕುತ್ತದೆ, ಇವನ ಹಂದಿ ದೇಹದಲ್ಲಿ ಕೂಡ ದೊರಕುತ್ತದೆ. ನಾಯಂ ದೇಹೋ ದೇಹ ಭಾಜಾಂ ಲೋಕೆ ಕಷ್ಟಾನ್ ಕಾಮನ್ ಅರ್ಹತೆ ವಿಡ್ಭುಜಾಂ ಅಂದರೆ ಮಲ ತಿನ್ನುವ ಹಂದಿಗೂ ಕೂಡ ಇಂದ್ರ ತೃಪ್ತಿ ದೊರಕ್ತದೆ. ಸೊ ಮನುಷ್ಯ ಜೀವನದಲ್ಲಿ ಇಂದ್ರ ತೃಪ್ತಿಗೋಸ್ಕರ ನೀವು ಕಷ್ಟಪಡಬೇಡಿ. ರೈಟ್. ಎಷ್ಟು ಸುಖ ಬರಬೇಕು, ಎಷ್ಟು ದುಃಖ ಬರಬೇಕು ಅದು ಬಂದೇ ಬರ್ತದೆ. ಅದನ್ನು ನೀವೇನು ಮಾಡಿ, ದಿವ್ಯ ತಪಸ್ಸನ್ನು ಮಾಡಿ. ತಪೋ ದಿವ್ಯಂ ಪುತ್ರಕ ಏನ ಸತ್ವಂ ಶುದ್ಧೇದ ಯಸ್ಮಾತ್ ಬ್ರಹ್ಮ ಸೌಖ್ಯಂ ತಮನಂತಂ. ದಿವ್ಯವಾದ ತಪಸ್ಸನ್ನು ಮಾಡಿ ನೀವು ಭಗವಂತನ ಕಡೆ ಹೋಗೋದಕ್ಕೆ ಸಿದ್ಧರಾಗಿ ಅಂತ ಹೇಳ್ತಾರೆ. ಸೊ ಈ ರೀತಿ ಹಲವಾರು ಉಪದೇಶಗಳನ್ನು ಕೊಡ್ತಾರೆ. ಸೊ ಮುಖ್ಯವಾದದ್ದೇನೆಂದರೆ, ನೀವು ಭಕ್ತಿ ಸೇವೆ ಮಾಡಿ, ಒಬ್ಬ ಗುರುಗಳ ಆಶ್ರಯವನ್ನು ಪಡೆದುಕೊಂಡು ಗುರುಗಳ ಹೇಳಿದ ಹಾಗೆ ನೀವು ಕೇಳಿ ಅಂತ ಹೇಳ್ತಾರೆ. ಮತ್ತು ಫೈನಲಿ ಹೇಳ್ತಾರೆ, ನಾನು ಭರತನನ್ನು, ಹಿರಿಯ ಮಗನಾದ ಭರತನನ್ನು ರಾಜನಾಗಿ ಘೋಷಿಸ್ತಾ ಇದ್ದೀನಿ, ಎಲ್ಲರೂ ಅವರಿಗೆ ಸಹಾಯವನ್ನು ಮಾಡಿ ಅವ್ರು ಹೇಳಿದಾಗೆ ಕೇಳಿ ಅಂತ ಹೇಳ್ತಾರೆ. ಓಕೆ. ಈ ರೀತಿ ಹೇಳಿ ಋಷಭದೇವರು ಅವಧೂತ ವೇಷವನ್ನು ಧರಿಸಿಕೊಂಡು ಅವರು ಕಾಡಿಗೆ ಪ್ರವೇಶ ಮಾಡ್ತಾರೆ. ಕುಡ್ಚಾದ್ರಿ ಪರ್ವತದ ಹತ್ರ ಹೋಗಿ ಅವರು ಅಂತಿಮ
ಸಮಯವನ್ನು ಅಲ್ಲಿ ಕಳೆದು ಅಲ್ಲಿ ಅಗ್ನಿ ಕಾಡಿನ ಅಗ್ನಿ ದಾವಾಗ್ನಿ ಅನ್ನೋ ಒಂದು ನಿಮಿತ್ತವಾಗಿ ಬಳಸಿಕೊಂಡು ಅವರು ತಮ್ಮ ಲೀಲೆಯನ್ನು ಸಂಪೂರ್ಣಗೊಳಿಸ್ತಾರೆ. ಹಿ ಗೋಸ್ ಬ್ಯಾಕ್ ಹೋಮ್ ಟು ಇಸ್ ಅಬೌಟ್. ಸೊ ನಂತರ ಇಲ್ಲಿ ಭರತನು ರಾಜನಾದ. ಭರತನು ರಾಜನಾದ. ಸೊ ಇನ್ನೊಂದು ವಿಷಯ ಇಲ್ಲಿ, ಋಷಭದೇವರು ಕ್ಷತ್ರಿಯರ ಕುಲದಲ್ಲಿ ಹುಟ್ಟಿದವರು, ಕರೆಕ್ಟ್? ಕ್ಷತ್ರಿಯರ ಮಗರು ಕ್ಷತ್ರಿಯರಾಗಬೇಕಾ? ಸಾಮಾನ್ಯವಾಗಿ ಹೌದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿದರೆ ಭರತನಿಗೆ, ಸೊ ಋಷಭನ 100 ಮಕ್ಕಳಲ್ಲಿ 9 ಜನ ಸನ್ಯಾಸಿಗಳಾಗ್ತಾರೆ. ಅವರು ಪ್ರಸಿದ್ಧರಾಗಿದ್ದಾರೆ ನವಯೋಗೇಂದ್ರರು ಅಂತ. ನವ ಯೋಗೇಂದ್ರರು, ಯೋಗ ಇಂದ್ರರು, ಬೆಸ್ಟ್ ಅಮಾಂಗ್ ದ ಯೋಗೀಸ್, ನವಯೋಗೇಂದ್ರರು. ಮತ್ತು 80 ಜನ ಬ್ರಾಹ್ಮಣರಾಗ್ತಾರೆ. 80 ಜನ ಬ್ರಾಹ್ಮಣರು, 11 ಜನ ಕ್ಷತ್ರಿಯರಾಗ್ತಾರೆ. ಸೊ ಟೋಟಲ್ 100. ಇದರ ಅರ್ಥ ಏನು? ಜಾತಿ ಅನ್ನೋದು ಅಥವಾ ವರ್ಣ ಅನ್ನೋದು ಹುಟ್ಟಿನಿಂದ ಅದು ತೀರ್ಮಾನವಾಗುವುದಿಲ್ಲ. ಯಾವ ಮನೇಲಿ ಹುಟ್ಟಿದ್ದೀವಿ, ಓಕೆ, ಬ್ರಾಹ್ಮಣನ ಮನೇಲಿ ಹುಟ್ಟಿದ ಇವನು ಬ್ರಾಹ್ಮಣ, ಕ್ಷತ್ರಿಯ ಮನೇಲಿ ಹುಟ್ಟಿದ್ರೆ ಕ್ಷತ್ರಿಯ, ವೈಶ್ಯನ ಮನೇಲಿ ಹುಟ್ಟಿದ ವೈಶ್ಯ. ನಾಟ್ ಗ್ಯಾರಂಟಿಡ್, ಇಟ್ ಮೆ ನಾಟ್ ಬಿ ಲೈಕ್ ದಟ್. ಆದರೆ ಅವರು ಯಾವ ಗುಣಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ, ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದು ಇಂಪಾರ್ಟೆಂಟ್. ಒಬ್ಬ ಲಾಯರ್ ಮಗ ಲಾಯರ್ ಆಗೋಕ್ಕೆ ಸಾಧ್ಯನಾ? ಲಾಯರ್ ಆಗೋದಕ್ಕೆ ಅವಕಾಶ ಇದೆ, ಬಟ್ ಅವ್ನು ಡಾಕ್ಟರ್ ಆಗ್ಬೋದು. ಡಿಪೆಂಡ್ಸ್ ಆನ್ ಇಂಟ್ರೆಸ್ಟ್, ರೈಟ್? ಒಬ್ಬ ಇಂಜಿನಿಯರ್ ಮಗ, ಹಿ ಮೇ ಬಿಕಮ್ ಎ ಕೂಲಿ ಆಲ್ಸೋ, ಹಿ ಮೇ ಬಿಕಮ್ ಎ ಟೀಚರ್ ಆಲ್ಸೋ. ಸೊ ಯಾವ ಗುಣವನ್ನು ಹೊಂದಿದ್ದಾನೆ, ಯಾವ ರೀತಿ ಕರ್ಮವನ್ನು ಮಾಡ್ತಾನೆ, ಅದರ ಅನುಸಾರವಾಗಿ ಅವರ ವರ್ಣ ಡಿಟರ್ಮೈನ್ ಆಗ್ತದೆ, ರೈಟ್? ಸೊ ಡಾಕ್ಟರ್ ಹತ್ರ ಹೋದ ಜಾತಿ ಕೇಳ್ತೇವೆ, ನೀವು ಯಾವ ಜಾತಿಯವರು? ನೀವು ಈ ಜಾತಿಯವರಾಗಿದ್ದರೆ ನೀವು ಟ್ರೀಟ್ಮೆಂಟ್ ತೊಗೊತೀನಿ ಅಂತ ಇಲ್ಲ. ಸೊ ಜ್ಞಾನ ಯಾರಿಂದ ಪಡ್ಕೋಬೇಕು? ಯಾರ ಹತ್ರ ಜ್ಞಾನ ಇದೆ ಅವರಿಂದ ಪಡ್ಕೋಬೇಕು, ಕರೆಕ್ಟ್? ಈ ಜಾತಿ ಆ ಜಾತಿ ಅಂತ ನೋಡಬಾರ್ದು. ಅದೇ ರೀತಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ವರ್ಣಗಳೇನಿವೆ ಅವು ಭಗವಂತನೇ ನಿರ್ಮಾಣ ಮಾಡಿದ್ದು ಬೇಸ್ಡ್ ಆನ್ ಗುಣ ಕರ್ಮ ವಿಭಾಗಶಃ. ಚತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ, ಕರೆಕ್ಟ್? ಸೊ ನಾಟ್ ಬೇಸ್ಡ್ ಆನ್ ಜನ್ಮ ವಿಭಾಗಶಃ, ಇಟ್ ಬೇಸ್ಡ್ ಆನ್ ಗುಣಕರ್ಮ ವಿಭಾಗಶಃ. ಸೊ ಇದೊಂದು ಮುಖ್ಯವಾದ ವಿಷಯ ನಾವು ತಿಳ್ಕೋಬೇಕಾದದ್ದು. ಸೊ ಭರತ ರಾಜ ಪ್ಲಸ್ 9 ಯೋಗೇಂದ್ರಸ್, 81 ಬ್ರಾಹ್ಮಣಸ್, 81 ಬ್ರಾಹ್ಮಣರು, 10 ಕ್ಷತ್ರಿಯರು, 9 ಸನ್ಯಾಸಿಗಳು. ಟೋಟಲ್ ಇಸ್ 100. ಸೊ ಆದರೆ ಭರತ ಮಹಾರಾಜರ ಇದರಲ್ಲಿ ಒಂದು ಘಟನೆ ಆಯಿತು, ತುಂಬ ಇಂಪಾರ್ಟೆಂಟ್ ಇದು. ಭರತರಾಜರು ತಮ್ಮ ಮಕ್ಕಳನ್ನು ರಾಜರಾಗಿ ಘೋಷಿಸಿ, ರೈಟ್? ಸೊ 9 ಎಲ್ಲ ದ್ವೀಪಗಳನ್ನು ಒಬ್ಬೊಬ್ಬರಿಗೆ ಕೊಟ್ಟು ಭರತರಾಜರು ಅವರು ವಾನಪ್ರಸ್ಥ ಸ್ವೀಕರಿಸಿ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಅವರು ತಪಸ್ಸು ಮಾಡ್ತಾಯಿದ್ರು. ಒಂದು ಆಶ್ರಮವನ್ನು ಕಟ್ಕೊಂಡು ಅವರು ತಪಸ್ಸು ಮಾಡ್ತಾಯಿದ್ರು. ಆಗ ಅಲ್ಲಿ ಒಂದು ನದಿಯಲ್ಲಿ, ಗಂಧಕಿ ನದಿ, ಅಲ್ಲಿ ಸ್ನಾನ ಮಾಡುವಾಗ ಅಲ್ಲಿ ಒಂದು ಜಿಂಕೆ ಮರಿಯನ್ನು ನೋಡ್ತಾರೆ. ಏನಾಯಿತು, ಒಂದು ಜಿಂಕೆ ಗರ್ಭವತಿಯಾಗಿತ್ತು. ಅದು ನದಿ ಪಕ್ಕದಲ್ಲಿ ಕೂತ್ಕೊಂಡು ನೀರು ಕುಡಿತಾ ಇತ್ತು. ಆಗ ಹಿಂದೆ ಸಿಂಹದ ಗರ್ಜನೆ ಕೇಳಿಸ್ತು. ಸಿಂಹದ ಗರ್ಜನೆ ಕೇಳಿದ ತಕ್ಷಣ ಅವಳಿಗೆ ಭಯವಾಯಿತು. ಅವಳು ನದಿಯನ್ನು ಜಿಗಿದು ದಾಟೋದಕ್ಕೆ ಹೋಗ್ತಾಳೆ. ಆದರೆ ಜಿಗಿಯುವಾಗ ಗರ್ಭಪಾತವಾಗಿ ಮಗು ನೀರಲ್ಲಿ ಬಿದ್ದುಬಿಡ್ತದೆ. ಆ ತಾಯಿ ಆ ಕಡೆ ಬಿದ್ದು ಅವಳು ಸತ್ತೋಗ್ತಾಳೆ. ಆ ಮಗು ಹರ್ಕೊಂಡು ಬರ್ತಾಯಿತ್ತು ನೀರಲ್ಲಿ. ಹರಿದುಕೊಂಡು ಬರುವಾಗ ಭರತ ನೋಡ್ತಾನೆ, ಭಕ್ತರ ಸ್ವಭಾವ ಕರುಣೆ ತೋರಿಸ್ಬೇಕು, ಆ ಮಗುವನ್ನು ಎತ್ಕೊಂಡು ಆಶ್ರಮಕ್ಕೆ ತಗೊಂಬರ್ತಾನೆ. ಮಾಡಿದ್ದು ಸರಿನೋ ತಪ್ಪು? ಸರಿ. ಅದೇ ಮುಂದೆ ಆಗಿದ್ದು ತಪ್ಪು, ರೈಟ್? ಮುಂದೆ ಏನಾಯಿತು? ಓ ಜಿಂಕೆ ಮರಿಗೆ ವ್ಯಾಮೋಹ, ಯಾವುದನ್ನು ಬಿಟ್ಟು ಬಂದಿದ್ದ ಅದರಲ್ಲೇ ಸಿಕ್ಕಿಬಿದ್ದ ಮತ್ತೆ, ರೈಟ್? ಸೊ ಅದಕ್ಕೆ ಹಾಲು ಕುಡಿಸ್ತಾ ಇದ್ದ, ಮೃದುವಾದ ಹುಲ್ಲನ್ನು ತಂದು ತಿನ್ನಿಸ್ತಾ ಇದ್ದ, ಮತ್ತು ಆಟ ಆಡಿಸ್ತಾ ಇದ್ದ, ಆರೈಕೆ ಮಾಡ್ತಾ ಇದ್ದ, ರೈಟ್? ಹೋಮಕ್ಕೆ ಕೂತಾಗ ಎಲ್ಲಿದೆ ಜಿಂಕೆ ಸುತ್ತಾಡಿ ನೋಡ್ತಾ ಇದ್ದ. ಓ ಇದೆಯಾ ಇಲ್ಲಿ, ಕೂತ್ಕೋ ಅಂತ. ಕಾಣಲಿಲ್ಲ ಅಂದರೆ ಎದ್ದು ಹುಡುಕ್ತಾ ಇದ್ರು, ಎಲ್ಲಿದೆ ಅಂತ ಕರ್ಕೊಂಬಂದು ಮತ್ತೆ ಯಜ್ಞಕ್ಕೆ ಕೂತ್ಕೋತಾ ಇದ್ರು, ರೈಟ್? ಗಾಯತ್ರಿ ಜಪ ಮಾಡುವಾಗ ಓಂ ಭೂರ್ಭುವ ಮನಸ್ಸಲ್ಲಿ, ರೈಟ್? ಜಿಂಕೆ, ರೈಟ್?
ಸೊ ಜಿಂಕೆ ಮೇಲೆ ವ್ಯಾಮೋಹ ಬೆಳೀತು. ರೈಟ್. ನಂತರ ಒಂದು ದಿನ ಏನಾಯ್ತಂದರೆ ಜಿಂಕೆ ಆಶ್ರಮದಲ್ಲಿ ಕಾಣಿಸ್ಲಿಲ್ಲ. ಸೊ ಭರತರಿಗೆ ಸ್ವಲ್ಪ ಚಿಂತೆ ಆಯಿತು, ಎಲ್ಲೋಯ್ತು, ಚಿರತೆ ಬಂದು ಎತ್ಕೊಂಡು ಹೋಯ್ತಾ, ಅಥವಾ ದಾರಿ ಸಿಕ್ಕದೆ ಅದು ವಾಪಸ್ ಬರಲಿಲ್ವಾ? ಸೊ ಈ ರೀತಿ ಜಿಂಕೆ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರು. ಸೊ ಯೋಚನೆ ಮಾಡುವಾಗ ರಾತ್ರಿ ಆಯಿತು, ಆದರೂ ಬರಲಿಲ್ಲ. ಸೊ ಅವರು ಹೊರಗಡೆ ಹೋಗ್ತಾರೆ ಹುಡ್ಕೋದಕ್ಕೆ. ಕೇಳ್ತಾರೆ, ಗಿಡ ಮರಗಳಿಗೆ ಕೇಳ್ತಾರೆ, ನೋಡಿದ್ದೀರಾ ಜಿಂಕೆಯನ್ನು? ಚಂದ್ರ ನೀನು ತೊಗೊಂಡಿದ್ಯಾ ಜಿಂಕೆಯನ್ನು? ನಿನ್ನ ಮೇಲೆ ಜಿಂಕೆ ಚಿತ್ರ ಕಾಣಿಸ್ತದೆ ನೋಡಿ, ನೀನು ತೊಗೊಂಡಿದ್ಯಾ? ಹೇಗೆ ಏನು ಮೂವೀಸಲ್ಲಿ ನೋಡ್ತೀವಲ್ಲ, ವೆನ್ ಬಾಯ್ ಆ್ಯಂಡ್ ಗರ್ಲ್ ಇನ್ ಲವ್ ಇಟ್ ಈಚ್ ಅದರ್ ದೆನ್ ದೇ ಸಿಂಗ್ ಸಾಂಗ್ಸ್ನು, ಚಾಂದ್ ತಾರೆ ತೋಡ್ಕಿಲ್ಲ ಅವಂಗ ಆಸೆ. ಆ ರೀತಿಯೇ ಭಾರತ ಮಹಾರಾಜರು ಮಾತಾಡ್ತಾಯಿದ್ರು. ಅಲ್ಲಿ ಜಿಂಕೆ ಹೆಜ್ಜೆ ಗುರುತು ಕಾಣಿಸ್ತು. ಅದನ್ನು ದೇವರ ಪಾದದ ಥರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿದೆ ಜಿಂಕೆ ನೀನು? ಎಲ್ಲಿದೆಯಾ? ಯಾವಾಗ ಕಾಣಿಸ್ತೀಯ? ಯಾವಾಗ ದರ್ಶನ ಕೊಡ್ತೀಯ? ಈ ರೀತಿ ವ್ಯಾಮೋಹದಲ್ಲಿ ಒಂದು ಒಂದು ಬಾವಿಯಲ್ಲಿ ಬಿದ್ದು ಅವ್ರಿಗೆ ಪೆಟ್ಟಾಯಿತು. ಅವರು ದೇಹ ತ್ಯಾಗ ಮಾಡಿದ್ರು. ಸಾಯುವಾಗ ಜಿಂಕೆ ಸ್ಮರಣೆ ಮಾಡ್ತಾಯಿದ್ರು. ಮುಂದಿನ ಜನ್ಮದಲ್ಲಿ ಜಿಂಕೆ ಆಗಿಬಿಟ್ಟಿದ್ರು. ಆದರೆ ಭಗವಂತನ ವಿಶೇಷ ಅನುಗ್ರಹ ನೋಡಿ, ಅವರಿಗೆ ಪೂರ್ವ ಜನ್ಮದ ನೆನಪಿತ್ತು. ಕೆಲವೊಮ್ಮೆ ಭಗವಂತ ನಮ್ಮ ಭಕ್ತಿಯಲ್ಲಿ ಸೀರಿಯಸ್ ಮಾಡೋದಕ್ಕೆ ಕೆಲವೊಮ್ಮೆ ಪರೀಕ್ಷೆಗಳನ್ನು ಈ ರೀತಿ ಕೊಡ್ತಾನೆ. ಆದರೆ ಜಿಂಕೆ ಜನ್ಮದಲ್ಲಿ ಪೂರ್ವ ಜನ್ಮದ ನೆನಪಿರುವಾಗ ಜಿಂಕೆ ಹೇಳು, ಅಯ್ಯೋ ಎಷ್ಟು ತಪ್ಪು ಮಾಡಿದೆ ನಾನು, ಎಲ್ಲವನ್ನು ಬಿಟ್ಟು ನಾನೀಗ ಕಾಡಿಗೆ ಹೋಗಿದ್ದೆ ಭಗವಂತನನ್ನು ಪಡೆಯೋದಕ್ಕೆ, ಈಗ ಜಿಂಕೆ ಆಗಿಬಿಟ್ಟೆ. ನಾನು ಈಗ ಪರಿವಾರ ಜೊತೆ ಇರೋಲ್ಲ, ನಾನು ಮತ್ತೆ ಋಷಿಮುನಿಗಳ ಆಶ್ರಮಕ್ಕೆ ಹೋಗ್ತೀನಿ. ಅಲ್ಲಿ ನಾನು ಒಣಗಿದ ಎಲೆಯನ್ನು ತಿಂದು ಜೀವನ ಮಾಡ್ತೀನಿ, ಮತ್ತು ಅವ್ರು ಹೇಳೋ ಮಂತ್ರಗಳನ್ನು ಕೇಳ್ತೀನಿ. ಈ ರೀತಿ ನನ್ನ ಭಕ್ತಿಯನ್ನು ಮುಂದುವರಿಸ್ತೀನಿ ಅಂತ. ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿದ, ಅಂಗೀರಾ ಕುಲದಲ್ಲಿ ಬರುವಂತಹ ಒಬ್ಬ ಬ್ರಾಹ್ಮಣನ ಮಗನಾಗಿ ಹುಟ್ಟಿದ. ಮತ್ತೆ ಅವನ ಹೆಸರು ಭರತ ಅಂತ, ಜಡ ಭರತ. ಜಡ ಭರತ ಅಂತ ಜನರು ಕರಿತಾ ಇದ್ರು. ಯಾಕೆಂದರೆ ಆ್ಯಕ್ಚುಲಿ ಅವನು ಜಡವಾಗಿರಲಿಲ್ಲ. ಜಡ ಅಂದರೆ ಡಲ್, ಮೂಕ, ಕಿವುಡ, ಕುರುಡ, ಆ ರೀತಿ ಸೋಂಬೇರಿ. ಅವರು ಬೇಕು ಅಂತಲೇ ಆ ರೀತಿ ಇದ್ದರು. ಇನ್ಸೈಡ್ ದ ಹಾರ್ಟ್ ವಾಸ್ ವೆರಿ ಆ್ಯಕ್ಟಿವ್. ಯಾವಾಗಲೂ ಸತತವಾಗಿ ಭಗವಂತನ ಸ್ಮರಣೆ ಮಾಡ್ತಾಯಿದ್ರು. ಸೊ ಜಡಭರತನ ಒಂದು ವಿಚಾರ ಏನಿತ್ತಂದರೆ, ನಾನು ಹೆಚ್ಚು ಬುದ್ಧಿವಂತಿಕೆ ತೋರಿಸಿದ್ರೆ ಮನೆಯವ್ರು ಹೇಳ್ತಾರೆ, ಇಂಜಿನಿಯರಿಂಗ್ ಮಾಡು, PhD ಮಾಡು, ಡಿಗ್ರಿ ಮಾಡು, ಅಮೇರಿಕಾಗೆ ಹೋಗು, ದುಡ್ಡು ತೊಗೊಂಬಾ, ರೈಟ್, ಮದುವೆ ಮಾಡ್ಕೋ, ದೊಡ್ಡ ಮನೆ ಕಟ್ಟು, ಅರಮನೆ ಬೇಕು ನಮಗೆ, ಫೆರಾರಿ ಕಾರ್ ಬೇಕು, ಇಷ್ಟೆಲ್ಲ ಹೆಚ್ಚು ಬುದ್ಧಿವಂತಿಕೆ ತೋರಿಸಿದ್ರಿ. ಜಡಭರತ ಹೇಳ್ತಾನೆ, ನಾನು ಎಲ್ಲ ಮಾಡಿ ಬಂದಿದ್ದೀನಿ, ನಾನು ಇಡೀ ಜಂಬೂ ದ್ವೀಪದ ರಾಜನಾಗಿದ್ದೆ, ರೈಟ್. ಅದು ಕಿಂಗ್ ಆಫ್ ಎಂಟೈರ್ ಪ್ಲ್ಯಾನೆಟ್. ಎಲ್ಲ ನೋಡಿ ಬಂದಿದ್ದೀನಿ, ಎಲ್ಲ ಮಾಡಿ ಬಂದಿದ್ದೀನಿ, ಮತ್ತೆ ಅದರಲ್ಲಿ ಸಿಕ್ಕಿಬಿಡಬೇಕು. ಸೊ ನಾನು ಇದಕ್ಕೆ ಅವಕಾಶ ಮತ್ತೆ ಕೊಡೋದಿಲ್ಲ. ಐ ವಾಂಟ್ ಟು ಬಿ ಸೀರಿಯಸ್. ಸೊ ಐ ವಿಲ್ ಬಿ ಲೈಕ್ ಎ ಡಮ್, ಮೂಕ, ಕಿವುಡ, ಆ ರೀತಿ ವರ್ತನೆ ಮಾಡ್ತಾರೆ. ಏನು ಹೇಳಿದ್ರು ಏನು, ನೋ ರೆಸ್ಪಾನ್ಸ್. ತಂದೆ ಮಂತ್ರ ಹೇಳೋಕ್ಕೆ ಕಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಕಲಿಯೋದೇ ಇಲ್ಲ. ಹೇಳಿದ್ದಕ್ಕೆ ಉಲ್ಟಾ ಮಾಡ್ತಾಯಿದ್ದ. ಸೊ ಅದಕ್ಕೆ ತಂದೆ ಬೇಜಾರಾಗಿ ಬಿಟ್ಬಿಡ್ತಾರೆ. ತಂದೆ ಸತ್ತೋಗ್ತಾರೆ. ಸತ್ತ ಮೇಲೆ ಅವರ ಸಹೋದರರು ತುಂಬ ಕಷ್ಟ ಕೊಡ್ತಾರೆ. ಸುಟ್ಟಿರೋ ಅನ್ನವನ್ನು ಕೊಡ್ತಾರೆ, ಹಳಿಸಿರೋ ಊಟವನ್ನು ಕೊಡ್ತಾರೆ. ಅದನ್ನೇ ತಿಂದು ಜಡ ಭರತ ಜೀವನ ಮಾಡ್ತಾಯಿದ್ದ. ಒಮ್ಮೆ ಹೇಳ್ತಾನೆ, ಏನು ಕೆಲಸ ಬರೋದಿಲ್ಲ, ಹೋಗಿ ಗದ್ದೆಯಲ್ಲಿ ನಿಂತ್ಕೋ, ಹಕ್ಕಿ ಪಕ್ಷಿ ಬಂದಾಗ ಓಡಿಸು ಅಂತ. ಅದು ನಿಂತ್ಕೊಂಡಿದ್ದ ಪಕ್ಷಿಗಳನ್ನ ಓಡಿಸೋದಕ್ಕೆ. ಆ ಸಮಯದಲ್ಲಿ ಕಳ್ಳರು ಬರ್ತಾರೆ. ಕಳ್ಳರು ಹುಡುಕ್ತಾಯಿದ್ರು, ನರಬಲಿ ಕೊಡಬೇಕು ನಾವು, ಒಬ್ಬ ನರರನ್ನು ಹುಡುಕ್ತಾ ಇದ್ದೀವಿ ನಾವು. ನೋಡ್ತಾರೆ, ಜಡಭರತ ಕಾಣಿಸ್ತಾನೆ, ಓ ಒಳ್ಳೆ ಗಟ್ಟಿಮುಟ್ಟಾಗಿ ಕಾಣಿಸ್ತಾ ಇದ್ದಾನೆ, ಒಳ್ಳೆ ಬಲಿ ನೀನು. ಸೊ ಅವನನ್ನು ಎತ್ಕೊಂಡು ಹೋಗ್ತಾರೆ, ಕೈ ಕಾಲು ಕಟ್ಟಾಕಿ ಎತ್ಕೊಂಡು ಹೋಗಿ ಸ್ನಾನ ಮಾಡಿಸಿ, ಒಳ್ಳೆ ವಸ್ತ್ರ ಧರಿಸಿ, ಚೆನ್ನಾಗಿ ಊಟ ಮಾಡಿಸಿ, ಕುಂಕುಮ ಹಚ್ಚಿ ರೆಡಿ ಆಗ್ತಾರೆ ಕೊಲ್ಲೋದಕ್ಕೆ. ಕಳ್ಳರ ರಾಜ ಓಂ ಹ್ರೀಂ ಹ್ರೀಂ ಎಲ್ಲ ಮಂತ್ರ ಹೇಳಿ ಚಾಮುಂಡಿ ದೇವಿ ಮುಂದೆ ಖಡ್ಗವನ್ನು ಎತ್ತಿ, ಹೇಗೆ ಒಂದು ಕುರಿಯನ್ನು ಕಡಿತಾರಲ್ಲ ಆ ರೀತಿ ತಲೆ ಕತ್ತರಿಸೋದಕ್ಕೆ ರೆಡಿಯಾಗಿದ್ದ. ಕತ್ತಿಯನ್ನು ಮೇಲೆ ಎತ್ತಿದ್ದ. ಆಗ ಅದ್ಭುತವಾದ ಚಮತ್ಕಾರವಾಯಿತು. ಆ ಚಂಡಿ ದೇವಿಯ ವಿಗ್ರಹ ಒಡೆದು ಚಂಡಿ ದೇವಿ ಪ್ರಕಟಲಾದಳು. ಅದೇ ಖಡ್ಗವನ್ನು ಕಸ್ಕೊಂಡು ಕಳ್ಳನ ಕುತ್ತಿಗೆಯನ್ನು ಕತ್ತರಿಸಿ ಕೊಂದುಬಿಟ್ಳು. ಮತ್ತು ಅವಳ ಜೊತೆ ಎಲ್ಲ ಚಂಡಿ ದೇವಿಯ ಸೇವಕಿಯರು ಅವರು ಬಂದರು. ಅವರು ಎಲ್ಲ ಕಳ್ಳರ ಕುರುಂಡವನ್ನು ಕತ್ತರಿಸಿ ಚಂಡಿನ ಥರ ಆಟ ಆಡಿ
ರಕ್ತವನ್ನು ಕುಡಿದು ಎಲ್ಲರನ್ನು ಕೊಂದಾಕ್ತಾರೆ. ಜಡ ಭರತ ಹರೇ ಕೃಷ್ಣ ಅಂತ ಭಗವಂತನ ಸ್ಮರಣೆಯಲ್ಲಿ ಒಂಚೂರು ಭಯ ಅಲ್ಲ, ಓಡೋಗೋದಕ್ಕೂ ಪ್ರಯತ್ನ ಪಡಲಿಲ್ಲ ಅವರು. ಯಾಕೆಂದರೆ ಭಗವಂತನ ಇಚ್ಛೆ ಇದ್ರೆ ನಾನು ಸಾಯಬೇಕಿದ್ರೆ ಸತ್ಯ ಸಾಯ್ತೀನಿ. ಅದು ನನ್ನ ಸಾಯೋ ಇಚ್ಛೆ, ನಾನು ಸಾಯಬೇಕಿಲ್ಲ ಅಂತಂದರೆ ಭಗವಂತ ನನ್ನ ರಕ್ಷಣೆ ಮಾಡ್ತಾನೆ. ಸೊ ಅದಕ್ಕೆ ನನಗೆ ಭಯವಿಲ್ಲ. ಭಗವಂತನ ಸ್ಮರಣೆಯಲ್ಲೇ ನಿರತರಾಗಿದ್ದರು. ಇದರ ಅರ್ಥ ಏನು? ಈ ಕಥೆಯಿಂದ ನಾವೇನು ಕಲಿತೀವಿ? ಯಾರಾದರೂ ಕೃಷ್ಣ ಭಕ್ತರಾಗಿದ್ದರೆ, ಅನ್ಯ ದೇವತೆಗಳ ಭಕ್ತರು ಕೃಷ್ಣ ಭಕ್ತರಿಗೆ ಏನಾದರೂ ಕಿರುಕುಳ ಕೊಡೋಕ್ಕೆ ಹೋದರೆ ಆ ದೇವತೆಗಳು ಸಹಿಸ್ಕೊಳ್ಳೋದಿಲ್ಲ. ಚಂಡಿ ದೇವಿ, ದುರ್ಗಾದೇವಿಯ ವಿಸ್ತಾರ ಅವತಾರ. ಚಂಡಿ, ಕಾಳಿ, ಭದ್ರಕಾಳಿ ಇವರೆಲ್ಲರೂ ವೈಷ್ಣವಿ. ದುರ್ಗಾದೇವಿ ಯಾರು? ವೈಷ್ಣವ ದೇವಿ. ವೈಷ್ಣವರ ಮೇಲೆ ಏನಾದರೂ ಅಪರಾಧವನ್ನು ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ಅವರಿಗೆ. ಸೊ ಶಿ ಈಸ್ ವೆರಿ ಸ್ಟ್ರಿಕ್ಟ್ ಅಬೌಟ್ ದಿಸ್. ಅದಕ್ಕೆ ತನ್ನ ಸ್ವಾಮಿಯ ಭಕ್ತನನ್ನು ರಕ್ಷಣೆ ಮಾಡಿದರು. ಸೊ ಈ ರೀತಿ ಒಂದು ಪಾಠವನ್ನು ನಾವು ಕಲಿಬೇಕು. ಸೊ ದೋಸ್ ಹೂ ಚಾಂಟ್ ಹರೇ ಕೃಷ್ಣ ದೇ ಆರ್ ಪ್ರೊಟೆಕ್ಟೆಡ್ ಬೈ ದೇವತಾಸ್. ಸೊ ದೇವತಾಸ್ ಆಲ್ಸೋ ಪ್ರೊಟೆಕ್ಟ್ ದಮ್ ಅಂತ ಒಂದು ಪಾಠ ಇಲ್ಲಿದೆ. ಸೊ ಮುಂದೆ ಜಡಭರತ ತನ್ನ ಜೀವನ ಕಳೀತಾ ಇದ್ದಾಗ ಇನ್ನೊಬ್ಬ ರಾಜ ಬರ್ತಾನೆ. ಅವನ ಹೆಸರು ರಹುಗಣ. ತುಂಬ ಹೊಸ ಹೆಸರುಗಳು ಬರ್ತಾ ಇದ್ದಾವೆ ಇಲ್ಲಿ. ನೆನ್ಪಿಡೋದಕ್ಕೂ ಕಷ್ಟ ಆಗ್ಬೋದು. ಅದು ಈ ವಿಷಯವನ್ನು ತಿಳ್ಕೊಬೇಕು, ಇಲ್ಲಾಂದರೆ ಎಲ್ಲೂ ತಿಳ್ಕೊಳ್ಳೋಕೆ ಅವಕಾಶ ಸಿಗೋದಿಲ್ಲ ನಿಮಗೆ. ಇಷ್ಟೆಲ್ಲ ಕಥೆಗಳಿವೆ. ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ, ವಿಸ್ತಾರವಾಗಿ ಗ್ರಂಥದಲ್ಲಿ ನೀವು ಓದಿ. ಒಂದೊಂದು ಕಥೆ ಎಷ್ಟು ಆಳವಾಗಿದೆ. ರಹುಗಣ ರಾಜ ಸೌರಾಷ್ಟ್ರದ ರಾಜನಾಗಿದ್ದ. ಸೊ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದ. 4 ಜನ ಪಲ್ಲಕ್ಕಿ ಎತ್ತುವರಲ್ಲಿ ಒಬ್ಬನಿಗೆ ಜ್ವರ ಬಂತು. ಸೊ ಅವನು ಲೀವ್ ತೊಗೊಂಡಿದ್ದ. ಇನ್ನೊಬ್ಬ ವ್ಯಕ್ತಿ ಅವಶ್ಯಕತೆ ಇತ್ತು, ಅವ್ರು ಹುಡುಕ್ತಾ ಇದ್ರು. ಜಡಭರತ ಸಿಕ್ಬಿಟ್ಟ. ಬಾರಪ್ಪ ಎತ್ಕೋ, ಪಲ್ಲಕ್ಕಿ ಎತ್ಕೋ, ನಡಿ ಹೋಗೋಣ ಅಂತ. ಆಯಿತು ಸರ್, ಪಲ್ಲಕ್ಕಿ ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ಸೊ 3 ಜನ ರಭಸವಾಗಿ ಹೋಗ್ತಾ ಇದ್ರು. ಆದರೆ ಜಡಭರತರು 3 ಹೆಜ್ಜೆ ಮುಂದೆ ನೋಡ್ತಾ ಇದ್ರು. ಇರುವೆಗಳಿದ್ದರೆ ನಿಲ್ತಾ ಇದ್ರು. ಇರುವೆ ಪಾಸಾಗಿ ಹೋಗೋ ನಂತರ ಅವರು ಕಾಲಿಡ್ತಾಯಿದ್ರು. ಸೊ ಇರುವೆಗಳ ಮೇಲೆ ತುಂಬ ಭಕ್ತರ ಸ್ವಭಾವ ಅದು. ಇನ್ನೊಬ್ಬರಿಗೆ ಕಷ್ಟವನ್ನು ಕೊಡುವಾಗಿಲ್ಲ. ಇರುವೆ ಕೂಡ ಆಗಿರಲಿ ಅದಕ್ಕೆ ನೋವನ್ನು ಕೊಡುವುದಿಲ್ಲ, ಸಾಯಿಸುವುದಿಲ್ಲ. ಅಂತಹ ಒಂದು ಸ್ವಭಾವ ಜಡಭರತದಾಗಿತ್ತು. ಸೊ 3 ಜನ ನಡೀತಾ ಇದ್ದಾರೆ. ಒಬ್ಬ ನಿಂತು ಬಿಟ್ಟರೆ ಪಲ್ಲಕ್ಕಿ ಅಲ್ಲಾಡುತ್ತೆ. ಸೊ ರಾಜನಿಗೆ ಕೋಪ ಬಂತು. ಏನಿದು, ಯಾಕೆ ಈ ರೀತಿ ಆಗ್ತಾಯಿದೆ? ಸ್ವಾಮಿ ನಾವಲ್ಲ, ಇವನು ಹೊಸವನು ಅವನಿಂದ ಆಗ್ತಾಯಿದೆ. ಏನಪ್ಪ ನೀನು ತುಂಬ ಆಯಾಸಗೊಂಡಿದ್ದೀಯಾ? ನಡೆಯೋಕ್ಕೆ ಬರೋದಿಲ್ವಾ? ವೃದ್ಧನಾಗಿದ್ದೀಯಾ? ತುಂಬ ದೂರ ನಡ್ಕೊಂಡು ಬಂದಿದ್ದೀಯಾ? ಏನಿದು, ಸರಿಯಾಗಿ ನಡಿ ಅಂತಾರೆ. ಆಯಿತು, ಕೇಳಿಸ್ಕೊತಾರೆ, ಮತ್ತೆ ನಡೀತಾರೆ. ಮತ್ತು ಸ್ವಲ್ಪ ಹೆಜ್ಜೆ ನಂತರ ಮತ್ತೆ ಅಲ್ಲಾಡುತ್ತೆ ಪಲ್ಲಕ್ಕಿ. ಏನಿದು, ಬುದ್ಧಿ ಇಲ್ವಾ ನಿನಗೆ? ನಾನು ರಾಜ, ನಾನು ನಿನಗೆ ದಂಡವನ್ನು ಕೊಡ್ತೇನೆ. ರೈಟ್. ಆಗ ಜೀವನದಲ್ಲಿ ಪ್ರಥಮ ಬಾರಿ ಜಡಭರತರು ಮಾತಾಡ್ತಾರೆ. ರಾಜ, ನೀನು ಹೇಳಿದ್ದೆಲ್ಲ ಸರಿ. ಯಾರಿಗೆ ಆತ್ಮ ಮತ್ತು ದೇಹದ ಮಧ್ಯೆ ವ್ಯತ್ಯಾಸ ಗೊತ್ತಿಲ್ಲ ಅಂತ ಮೂರ್ಖರು ಈ ರೀತಿ ಮಾತಾಡ್ತಾರೆ ಅಂತ. ನೀನು ತಿಳ್ಕೊಂಡಿದ್ದೆ ನಾನು ನಿನ್ನ ಪಲ್ಲಕ್ಕಿಯನ್ನು ಎತ್ಕೊಂಡಿದ್ದೀನಾ? ಇಲ್ಲ, ಈ ದೇಹ ಪಲ್ಲಕ್ಕಿಯನ್ನು ಎತ್ಕೊಂಡಿದ್ದೆ. ನಾನು ಬೇರೆ, ನಾನು ಆತ್ಮ. ನಿನ್ನ ದಾರಿ ನನ್ನ ದಾರಿ ಒಂದೇ ಅಂದ್ಕೊಂಡಿದ್ಯಾ? ಇಲ್ಲ, ಈ ದೇಹ ನಿನ್ನ ಜೊತೆ ಬರ್ತಾ ಇದೆ, ನಾನು ಪರಮಾತ್ಮನ ಜೊತೆ ಹೋಗ್ತಾ ಇದ್ದೀನಿ. ತುಂಬ ಅರ್ಥಪೂರ್ಣ ಮಾತುಗಳನ್ನು ಆಡ್ತಾರೆ ಜಡಭರತರು. ಈ ಮಾತನ್ನು ಕೇಳಿ ರಹುಗಣ ರಾಜ ಪಲ್ಲಕ್ಕಿಯಿಂದ ಕೆಳಗಡೆ ಜಿಗಿದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಯಾರು ನೀವು ಅಂತ ಕೇಳ್ತಾನೆ. ರಾಜನಿಗೂ ಸ್ವಲ್ಪ ಗೊತ್ತಿತ್ತು ಅಧ್ಯಾತ್ಮ ಏನು, ಗುರುಗಳಂದ್ರೆ ಏನು ಅಂತ. ಅದೇ ತುಂಬ ರಾಜ ಅಭಿಮಾನ ಇರ್ತದೆ, ನಾನು ರಾಜ, ಎಲ್ಲರೂ ಕೇಳಬೇಕು ನನ್ನ ಮಾತಂತ. ಆದರೆ ಈ ಮಾತನ್ನು ಕೇಳಿದ ಮೇಲೆ ರಾಜ ಕೆಳಗಡೆ ಎಳೆದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಕೇಳಿದ. ಯಾರು ನೀವು ಅಂತ ಕೇಳ್ತಾನೆ. ನೀವು ಏನೋ ವಿಚಾರ ಹೇಳಿದ್ದೀರಿ, ಇನ್ನಿಷ್ಟು ಸ್ವಲ್ಪ ಆಳವಾಗಿ ಹೇಳ್ತೀರಾ ಅಂತ ಹೇಳಿದಾಗ ಜಡಭರತರು ವಿಸ್ತಾರವಾಗಿ ಆತ್ಮಜ್ಞಾನದ ಬಗ್ಗೆ, ಆತ್ಮದ ಪಯಣದ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಇದನ್ನು ಕೇಳಿ ರಹುಗಣನಿಗೆ ತುಂಬ ಸಂತೋಷವಾಗ್ತದೆ, ಆತ್ಮ ಸಾಕ್ಷಾತ್ಕಾರವಾಗ್ತದೆ. ಆಗ ರಹುಗಣ ರಾಜ ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದಕ್ಕೆ ಹೋಗ್ತಾನೆ. ಜಡಭರತರು ಇನ್ನೊಂದು ದಾರಿಗೆ ಹೋಗ್ತಾರೆ.
ಅಷ್ಟೇ ಕತೆ ಎಲ್ಲಿಗೆ ಮುಗೀತದೆ, ಜಡವರ್ಧನ ಕತೆ. ಸೊ ನಂತರ ಪರೀಕ್ಷಿತ್ ಮಹಾರಾಜ್ ಕೇಳ್ತಾರೆ, ದಯವಿಟ್ಟು ಬ್ರಹ್ಮಾಂಡದ ಬಗ್ಗೆ ಹೇಳ್ತೀರಾ ಅಂತ. ಸೊ ನಿಮಗೆ ಜಿಯೋಗ್ರಫಿ ಕ್ಲಾಸ್ ಬೇಕಂದರೆ ಪಂಚಮ ಸ್ಕಂದದಲ್ಲಿ ಜಿಯೋಗ್ರಫಿ ಕ್ಲಾಸ್ ಇದೆ. ಜಿಯೋಗ್ರಫಿ ಗೊತ್ತಾ? ಕನ್ನಡದಲ್ಲಿ ಏನು ಹೇಳ್ತಾರೆ ಜಿಯೋಗ್ರಫಿಗೆ? ಭೂಗೋಳಶಾಸ್ತ್ರ. ಭೂಗೋಳಶಾಸ್ತ್ರ ವಿಸ್ತಾರವಾಗಿದೆ ಭಾಗವತದಲ್ಲಿ, ಇನ್ ಡೀಟೇಲ್, ಮೋರ್ ದೆನ್ 10 ಚಾಪ್ಟರ್ಸ್ ಡಿಸ್ಕ್ರೈಬಿಂಗ್ ಎಲ್ಲ ಲೋಕಗಳ ವರ್ಣನೆ. ರೈಟ್. ಸೊ ಅದನ್ನು ನಾವು ಟಚ್ ಮಾಡೋದಿಲ್ಲ ಈಗ. ಐ ವಿಲ್ ನಾಟ್ ಟಚ್ ಇಟ್. ಇಟ್ ಇಸ್ ವೆರಿ ಡೀಟೇಲ್ಡ್. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ನಾನು ಆಲ್ರೆಡಿ ಲೆಕ್ಚರ್ಸ್ ಕೊಟ್ಟಿದ್ದೀನಿ ಆನ್ಲೈನ್, ಯೂಟ್ಯೂಬಲ್ಲಿದೆ. ಸುಮಾರು ಒಂದು 10-15 ಲೆಕ್ಚರ್ಸ್ ಇರಬೇಕು. ಸೊ ಯು ಕ್ಯಾನ್ ಹಿಯರ್ ದೆಮ್. ಸಂಕ್ಷಿಪ್ತವಾಗಿ ಹೇಳೋದೇನೆಂದರೆ 14 ಲೋಕಗಳಿವೆ. ರೈಟ್. ಭೂಲೋಕ ಮಧ್ಯದಲ್ಲಿ, ಕೆಳಗಡೆ 7 ಲೋಕಗಳು, ಮೇಲೆ 6 ಲೋಕಗಳು. ಭುವಸ್ವಹ ಭೂಲೋಕ, ಭೂರ್ಲೋಕ, ಸ್ವರ್ಗಲೋಕ. ನಂತರ ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಕೆಳಗಡೆ ಆತಾಲ, ವಿತಲ, ಸುತಲ, ಮಹಾತಲ, ತಲಾತಲ, ರಸಾತಲ, ಪಾತಾಲ. ಸೊ 7 ಕೆಳಗಡೆ, ಮೇಲೆ ಇದಿದೆ. ಸೊ ನಾವೆಲ್ಲಿದ್ದೀವಿ? ಭೂಲೋಕದಲ್ಲಿ. ಭೂಲೋಕದಲ್ಲಿ ಎಲ್ಲಿದ್ದೀವಿ? ಹಾಂ, ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿದೆ. ಜಂಬುದ್ವೀಪೆ, ಭರತವರ್ಷೆ, ಭರತಖಂಡೇ. ರೈಟ್. ಕಾವೇರಿ ಉತ್ತರ ಭಾಗೆ, ಗಂಗಾ ದಕ್ಷಿಣ ತಟೆ. ಸೊ ಈ ರೀತಿ ನಾವು ಸಂಕಲ್ಪ ಮಾಡ್ತೀವಿ, ಏನೇ ಪೂಜೆ ಮಾಡೋ, ನಾನು ಎಲ್ಲಿದ್ದೀನಿ, ಏನು ಸಮಯವಿದೆ ಈಗ, ಯಾವ ಸಂವತ್ಸರ, ಯಾವ ಮನ್ವಂತರ, ವೈವಸ್ವತ ಮನ್ವಂತರ. ರೈಟ್. ದ್ವಿತೀಯ ಪರಾರ್ಧೆ, ವೈವಸ್ವತ ಮನ್ವಂತರೆ. ರೈಟ್. ಈ ಪರಾಭವ ಸಂವತ್ಸರ ಏನು. ಸೊ ಇವತ್ತಿನ ತಿಥಿಯನ್ನು ಹೇಳಿ ಪೂಜೆ ಮಾಡ್ತೀವಿ. ಸೊ ಈ ರೀತಿ ಭಾರತ ವರ್ಷ ಜಂಬೂದ್ವೀಪದ ದಕ್ಷಿಣ ಭಾಗದ ಮಧ್ಯದಲ್ಲಿ ಅಲ್ಲ, ಮೇರೋ ದಕ್ಷಿಣ ಭಾರತ. ರೈಟ್. ಮಧ್ಯದಲ್ಲಿದೆ ಇಲಾವೃತ ವರ್ಷ. ಸೊ ನಾಳೆ ಟಿ ವಿ ಇದ್ದರೆ ಟಿ ವಿಯಲ್ಲಿ ತೋರಿಸ್ತೀನಿ, ಚೆನ್ನಾಗಿ ಅರ್ಥ ಆಗ್ತದೆ ನಿಮಗೆ. ಸೊ ಆಲ್ ಐ ಹ್ಯಾವ್ ಜಿಯೋಗ್ರಫಿ ಫುಲ್ 3D ಡಿಸೈನ್ಸ್ ಆಫ್ ದಿಸ್ ಬ್ರಹ್ಮಾಂಡದ 3D ಡಿಸೈನ್. ಮಧ್ಯದಲ್ಲಿ ಮೇರು ಪರ್ವತ ಇದೆ. ಸುತ್ತಮುತ್ತಲೂ 9 ವರ್ಷಗಳಿವೆ. ರೈಟ್. ಭಾರತ ವರ್ಷ, ಕೆಂಪುರುಷ ವರ್ಷ, ಹರಿವರ್ಷ, ಇಲಾವೃತ ವರ್ಷ, ರಮ್ಯಕ, ಹಿರಣ್ಮಯ, ಕುರು, ಭದ್ರ, ಕೇತುಮಾನ. ಸೊ ಈ ರೀತಿ 9 ವರ್ಷಗಳು, ಅದೆಲ್ಲ ನಾವು ಭಾರತ ವರ್ಷದಲ್ಲಿದ್ದೀವಿ. ಸೊ ಇದರ ಬಗ್ಗೆ ಎಲ್ಲ ಹೇಳಿದ ಮೇಲೆ ಅಂತಿಮದಲ್ಲಿ ಎಲ್ಲ ಹೇಳ್ತಾರೆ, ಎಲ್ಲ ಲೋಕದ ವರ್ಣನೆ ಮಾಡಿ ಅಂತಿಮವಾಗಿ ಪಾತಾಳ ಲೋಕ, ಅದರ ಕೆಳಗಡೆ ಇದೆ 28 ನರಕ ಲೋಕಗಳು. ಓಕೆ. ಸೊ ನರಕ ಲೋಕದ ವರ್ಣನೆ ಶುಕದೇವ ಗೋಸ್ವಾಮಿಯವರು ಮಾಡ್ತಾರೆ. ಎಷ್ಟು ನರಕಗಳಿವೆ? 28 ನರಕ ಲೋಕಗಳಿವೆ. ತಾಮಿಶ್ರ, ಅಂಧ ತಾಮಿಶ್ರ, ರೌರವ, ಮಹಾರೌರವ, ಕುಂಭಿಭಾಗ, ಕಾಲಸೂತ್ರ, ಈ ರೀತಿ 28. ಒಂದೊಂದು ಪಾಪಕ್ಕೆ ಒಂದೊಂದು ನರಕ. ರೈಟ್. ಯಾರು ಮಾಂಸ ತಿಂತಾರೆ, ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಕೊಂದು ರಕ್ತ ಕುಡಿತಾರೆ, ಮಾಂಸ ತಿಂತಾರೆ, ಅವರಿಗೆ ಒಂದು ಲೋಕ ಇದೆ ರುರು, ರೌರವ. ಅಲ್ಲಿ ರುರು ಅನ್ನುವ ಪ್ರಾಣಿ ಇದೆ, ಅದು ಆ ಜನರನ್ನು ಜೀವಂತವಾಗಿ ಹರಿದು ತಿನ್ನುತ್ತೆ. ರೈಟ್. ಯಾರು ಮದಿರಪಾನವನ್ನು ಮಾಡ್ತಾರೆ, ಅವರ ಬಾಯಿಯಲ್ಲಿ ಸುಡುವ ಏನಂತಾರೆ, ಲೋಹದ ಪಾಕವನ್ನು ಹಾಕ್ತಾರೆ. ಯಾರು ವ್ಯಭಿಚಾರ ಮಾಡ್ತಾರೆ, ಅವರಿಗೋಸ್ಕರ ಒಂದು ನರಕದ, ಅಲ್ಲಿ ಒಂದು ಬೆಂಕಿಯ ಸ್ತ್ರೀ ಪುರುಷರ ಪ್ರತಿಮೆ ಇರ್ತದೆ, ಅದನ್ನು ಆಲಿಂಗನ ಮಾಡಬೇಕು, ಸುಟ್ಟು ಭಸ್ಮ ಹಾಕ್ತಾರೆ. ಮತ್ತು ಯಾರು ಮಾಂಸವನ್ನು ಫ್ರೈ ಮಾಡ್ತಾರೆ, ಕುಂಭಿಪಾಕ ಅನ್ನೋ ಒಂದು ಲೋಕ ಇದೆ, ಅಲ್ಲಿ ಜೀವಂತವಾದ ಮನುಷ್ಯನನ್ನು ಒಂದು ಪಕೋಡ ಥರ ಸುಡುವ ಎಣ್ಣೆಯಲ್ಲಿ ಬಿಡ್ತಾರೆ, ಬುಸ್ ಅಂತ. ಕುಂಭಿಪಾಕ. ಸೊ ಈ ರೀತಿ ವಜ್ರಕಂಟಕ ಶಲ್ಮಲಿ ಒಂದು ವೃಕ್ಷ ಇದೆ, ಅದರಲ್ಲಿ ಅಲ್ಲಿ ಮುಳ್ಳುಗಳಿಲ್ಲ, ಅಲ್ಲಿ ಎಲ್ಲ ಹಸಿ 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 ಅಂದರೆ ಹಸಿ ಪತ್ರವನ್ನು, ಅಲ್ಲಿ ಖಡ್ಗಗಳಿವೆ ಗಿಡದ ಮೇಲೆ ಭಕ್ತಿಯನ್ನು ಇಡ್ತಾರೆ, ಕೆಳಗಿಂದ ಎಳಿತಾರೆ, ಜುರ್, ಅವನ ದೇಹ ಛಿದ್ರವಾಗುತ್ತೆ, ಕೆಳಗಡೆ ಪೀಸ್ ಆಗಿ ತುಂಡು ತುಂಡಾಗಿ ಬೀಳುತ್ತೆ, ಮತ್ತೆ ಜೋಡಿಸ್ತಾರೆ, ಮತ್ತೆ ಮೇಲಿಂದ ಹಾಕ್ತಾರೆ. ಆ ವ್ಯಕ್ತಿ ಸಾಯೋದಿಲ್ಲ. ರೈಟ್. ಆ ಪಾಪಿ ವ್ಯಕ್ತಿ ಸತ್ತ ಮೇಲೆ
ಅವನ ದೇಹವನ್ನು ಬಿಟ್ಟು ಹೋಗಿರ್ತಾನಲ್ಲ, ಅವನಿಗೆ ಒಂದು ಯಾತನಾ ಶರೀರ ಅಂತ ಕೊಡ್ತಾರೆ. ಯಾತನ ಹೇಗೆ ಪ್ರಿಸನರ್ಸ್ಗೆ ಒಂದು ಬಿಳಿ ಬಟ್ಟೆ, ಪಟ್ಟಿರೋ ಬಟ್ಟೆ, ನಂಬರು 420 ಅಂತ ಹಾಕಿರ್ತಾರೆ, ಆ ರೀತಿ ಅಲ್ಲಿ ಯಾತನಾ ದೇಹ ಅಂತ ಕೊಟ್ಟಿರ್ತಾರೆ. ತುಂಬ ನೋವಾಗ್ತದೆ, ಅವರ ವ್ಯಕ್ತಿ ಸಾಯೋದಿಲ್ಲ. ಯಾತನಾ ಶರೀರ. ಭಯ ಆಗ್ತಾ ಇದೆಯಾ? ಇಲ್ಲ, ಪುಣ್ಯವಂತರಿಗೆ ಭಯ ಇಲ್ಲ. ಯಾರು ಭಗವಂತನ ಸ್ಮರಣೆ ಮಾಡ್ತಾರೆ, ಪಾಪ ಮಾಡಿದವರಿಗೆ ಭಯ ಇರಬೇಕು. ರೈಟ್ ರೈಟ್. ಪೊಲೀಸರು ಬಂದಾಗ ಕಳ್ಳ ಓಡೋಗ್ತಾನೆ. ಆದರೆ ಯಾರು ಸಜ್ಜನರು ಬನ್ನಿ ಸರ್, ಟೀ ಬೇಕಾ ಕಾಫಿ ಬೇಕಾ ಅಂತ ಚೆನ್ನಾಗಿ ಮಾತಾಡ್ತಾರೆ. ಕರೆಕ್ಟ್. ಸೊ ಸಜ್ಜನರಿಗೆ ಪೊಲೀಸರಿಂದ ಭಯವಿಲ್ಲ, ಕಳ್ಳರಿಗೆ ಭಯ. ಅದೇ ರೀತಿ ಯಾರು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ, ಭಕ್ತಿಮಯ ಜೀವನ ನಡೆಸ್ತಾರೆ, ಅವರಿಗೆ ಯಮದೂತರಿಂದ ಭಯವಿಲ್ಲ, ನರಕ ಯಾತನೆಯ ಭಯವಿಲ್ಲ. ಕರೆಕ್ಟ್. ರಾಮನಾಮ ಜಪಿಸುವವರಿಗೆ ಎಂದು ನರಕದ ಭಯವಿಲ್ಲ. ಕರೆಕ್ಟ್. ಸೊ ಆದರೆ ಬೇರೆಯವರ ಜೀವನವನ್ನು ನೋಡಿ ನಮಗೆ ಅನುಕಂಪ ಬರಬೇಕು. ಅಯ್ಯೋ ಎಷ್ಟು ಪಾಪ ಜೀವನ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ಅವರಿಗೆ ಹೋಗಿ ಭಗವದ್ಗೀತೆ, ಭಗವಂತನ ನಾಮದ ಮಹಿಮೆಯನ್ನು ಹೇಳಿದರೆ ಅವರ ಪಾಪ ನಾಶವಾಗ್ತದೆ. ಕರೆಕ್ಟ್. ಸೊ ಪರೀಕ್ಷಿತನ ಮನಸ್ಸು ಇದೇ ಭಾವನೆ ಮೂಡಿ ಬಂದಿತ್ತು. ಗುರುಗಳೇ, ಶುಕದೇವ ಗೋಸ್ವಾಮಿಯವರೇ, ಇಷ್ಟು ನರಕ ಯಾತನೆ, ಇವರ ಮೋಕ್ಷ ಹೇಗೆ ಆಗ್ತದೆ? ಭಕ್ತನ ಸ್ವಭಾವ ಏನು? ಪರದುಃಖ ದುಃಖಿ. ಬೇರೆಯವರ ದುಃಖವನ್ನು ನೋಡಿ ಆ ದುಃಖವನ್ನು ಸಹಿಸಿಕೊಡಲು ಅವನಿಗೆ ಆಗೋದಿಲ್ಲ. ಸೊ ಅವ್ರು ಹೇಳ್ತಾರೆ, ಅದುನೇಹ ಮಹಾಭಾಗ ಯಥೈವ ನರಕಾನ್ನರಹ ನಾನೂಕರ ಯಾತನಾ ನೇತ್ ತನ್ಮೇ ವ್ಯಾಖ್ಯಾತು ಮರ್ಹಸಿ. ಹಲವಾರು ನರಕ ಯಾತನೆಗಳನ್ನು ಹೇಳಿದ್ದೀರಾ, ಇದರಿಂದ ಮುಕ್ತಿ ಹೇಗೆ ಸಿಗ್ತದೆ ಅವರಿಗೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಪರಿಹಾರವನ್ನು ಶುಕದೇವ ಗೋಸ್ವಾಮಿಯವರು 6ನೇ ಸ್ಕಂದದಲ್ಲಿ ಹೇಳ್ತಾರೆ. ಮುಖ್ಯವಾಗಿ ಅವರು ಏನು ಹೇಳ್ತಾರೆ ಅಂದರೆ, ಭಗವಂತನ ನಾಮಸ್ಮರಣೆ ಮಾಡಬೇಕು, ಭಗವಂತನ ಭಕ್ತಿ ಸೇವೆ ಮಾಡಬೇಕು. ಅದಕ್ಕೂ ಮುಂಚೆ ಹೇಳ್ತಾರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ. ಅದ್ರ ಪರೀಕ್ಷಿತ್ ಮಾರಿ ಹೇಳ್ತಾರೆ ಪ್ರಾಯಶ್ಚಿತ್ತದಿಂದ ಆಗೋದಿಲ್ಲ. ನಾನು ನೋಡಿದ್ದೀನಿ, ಕಳ್ತನ ಮಾಡ್ತಾರೆ ಜನರು, ಜೈಲಿಗೆ ಹೋಗ್ತಾರೆ, ವಾಪಸ್ ಬರ್ತಾರೆ, ಮತ್ತೆ ಕಳ್ತನ ಮಾಡ್ತಾರೆ, ಮತ್ತೆ ಜೈಲಿಗೆ ಹೋಗ್ತಾರೆ. ಆನೆ ಸ್ನಾನ ಮಾಡ್ತದೆ, ಹೊರಗಡೆ ಬಂದು ಮಣ್ಣು ಹಾಕೊಂತದೆ, ಮತ್ತೆ ಸ್ನಾನ ಮಾಡಿದೆ, ಮತ್ತೆ ಮಾಡಕ್ಕೆ ಏನು ಪ್ರಾಯಶ್ಚಿತ್ತ ಮತೋಪಾರ್ಥ. ಮೊನ್ನೆ ಕುಂಜರ ಶೌಚವತ್ ಹಾತಿ ಸ್ನಾನ, ಆನೆ ಸ್ನಾನ ಇದ್ದಂಗೆ. ಸೊ ಪ್ರಾಯಶ್ಚಿತ್ತದಿಂದ ಏನು ಪ್ರಯೋಜನವಿಲ್ಲ. ಆಗ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಕರೆಕ್ಟ್. ಆ್ಯಕ್ಚುಲಿ ಪರೀಕ್ಷಿತ್ ಮಾಡಿದ್ರೆ ಟೆಸ್ಟ್ ಮಾಡ್ತಾಯಿದ್ರು. ನೀನು 3 ದಿವಸ ಆಯಿತು ಊಟ ಮಾಡಿಲ್ಲ, ನೀರು ಕುಡಿದಿಲ್ಲ, ಮೋಸ್ಟ್ಲಿ ನಾನು ಹೇಳಿದ್ದೆಲ್ಲ ಸುಮ್ಮನೆ ಹ್ಞೂ 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 ಅಂತ ಕೇಳ್ತಾ ಇರಬೇಕು. ಸೊ ಅದಕ್ಕೆ ಒಂದು ರಾಂಗ್ ಆನ್ಸರ್ ಕೊಟ್ಬಿಟ್ರು ಮಧ್ಯೆ. ಪ್ರಾಯಶ್ಚಿತ್ತ ಮಾಡಬೇಕು, ಆಗ ಪಾಪದಿಂದ ಮುಕ್ತರಾಗ್ತೀವಿ ಅಂತ. ಪರೀಕ್ಷಿತ ಇಲ್ಲ ಸರ್ ಗುರುಗಳೇ, ನಾನು ನೋಡಿದ ಪ್ರಕಾರ ಪ್ರಾಯಶ್ಚಿತ್ತ ಮಾಡಿ ಮತ್ತೆ ಪಾಪ ಮಾಡ್ತಾರೆ, ಪ್ರಾಯಶ್ಚಿತ್ತ ಮತ್ತೆ ಪಾಪ ಮಾಡ್ತಾರೆ. ಗುರುಗಳಿಗೆ ಸಂತೋಷ ಆಯಿತು, ಚೆನ್ನಾಗಿ ಕೇಳ್ತಾ ಇದ್ದೆ ನೀನು, ನಾನು ನಿದ್ದೆ ಮಾಡ್ತಾ ಇಲ್ಲ, ಆಯ್ತು ಇನ್ಅಟೆಂಟಿವ್ ಆಗಿಲ್ಲ, ಗಂಭೀರವಾಗಿ ಕೇಳ್ತಾ ಇದ್ದಾನೆ, ಪ್ರಶ್ನೆ ಮಾಡ್ತಾ ಇದ್ದಾನೆ, ಇದರ ಅರ್ಥ ಏನು? ಓಕೆ, ನನ್ನ ಲೆಕ್ಚರ್ ಕಂಟಿನ್ಯೂ ಮಾಡ್ಬೋದು ಅಂತ. ಒಂದು ವೇಳೆ ಆಡಿಯನ್ಸಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಗುರುಗಳು ಹೇಳ್ತಾರೆ, ಆಯ್ತಪ್ಪ ಸಂಕ್ಷಿಪ್ತವಾಗಿ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ. ಸೊ ಅದೇ ರೀತಿ ಪರೀಕ್ಷಿತ್ ಮಹಾರಾಜರಿಗೂ ಟೆಸ್ಟ್ ಪಾಸ್ ಆದರು. ಸೊ ಆಗ ತಪಸಾ ಬ್ರಹ್ಮಚರ್ಯೇಣ ಶಮೇನ ದಮೇನ ಚ ತ್ಯಾಗ ಶೌಚಾಭ್ಯಾಮ್ ಯಮೇನ ನಿಯಮೇನವ. ಸೊ ಅವ್ರು ಹೇಳ್ತಾರೆ, ತಪಸ್ಸು ಮಾಡು, ಬ್ರಹ್ಮಚಾರ್ಯ ವ್ರತ ಮಾಡು, ತ್ಯಾಗ ದಾನ ಇತ್ಯಾದಿಗಳನ್ನು ಮಾಡು, ಅದರಿಂದ ಪಾಪ ನಾಶವಾಗ್ತದೆ. ಪರೀಕ್ಷಿತ್ ಹೇಳ್ತಾನೆ, ಬಟ್ ಇದೆಲ್ಲ ಮಾಡೋದ್ರಿಂದ ಪಾಪ ನಾಶ ಆಗ್ತದೆ ಹೇಗೆ ಅಂತಂದರೆ, ವೇಣು ಗುಲ್ಮಾನ್ ಇವಾನಲಹ. ಕಾಡಲ್ಲಿ ಬೆಂಕಿ ಹತ್ತಿದಾಗ ಬಿದಿರುಗಳೆಲ್ಲ ಸುಟ್ಟೋಗ್ತದೆ, ಆದರೆ ಮಳೆ ಬಂದಾಗ ಮತ್ತೆ ಚಿಗುರ್ತವೆ, ಯಾಕಂದರೆ ಬೇರು ಊರಿದೆ. ಸೊ ಈ ರೀತಿ ತ್ಯಾಗ ಮತ್ತು ಬ್ರಹ್ಮಚರ್ಯ ವ್ರತ ಇತ್ಯಾದಿಗಳನ್ನು ಮಾಡೋದ್ರಿಂದ ಪಾಪ ಕರ್ಮ ನಾಶ ಆಗ್ತದೆ, ಪಾಪದ ಬೀಜ ಉಳಿತದೆ. ಪಾಪದ ಬೀಜ ಉಳಿದ್ರೆ ಮತ್ತೆ ಪಾಪ ಮಾಡೋ ಚಾನ್ಸ್ ಇದೆ. ಹಾಂ, ಅದೇ ಹೇಳ್ತದೆ, ಪಾಪದ ಬೀಜ ಉಳಿತದೆ, ಹೋಗಿರಲ್ಲ. ಅದಕ್ಕೆ ಶುಕದೇವ ಗೋಸ್ವಾಮಿ ಏನು ಹೇಳ್ತಾರೆ, ಅದು ಬೀಜ ಸಮೇತ ತೆಗಿಬೇಕಂದ್ರೆ ಏನು ಮಾಡಬೇಕು? ಹಾಂ, ನಾಮ ಸಂಕೀರ್ತನೆ ಮಾಡಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾರೆ. ಕೇಚಿತ್ ಕೇವಲಯ ಭಕ್ತ್ಯ ವಾಸುದೇವ ಪರಾಯಣ ಅಘಂ ಧುನ್ವಂತಿ ಕಾರ್ಸ್ನೇನ ನಿಹಾರಮಿವ ಭಾಸ್ಕರ. ಬೆಳಿಗ್ಗೆ ಮಂಜು ಮೂಡಿದಾಗ ಏನು ಕಾಣಿಸೋದಿಲ್ಲ, ಎಸ್ಪೆಷಲಿ ವಿಂಟರ್ ಸೀಸನಲ್ಲಿ ಡೆಲ್ಲಿ ಅಂತ ನಗರಗಳಲ್ಲಿ ಏನು ಕಾಣಿಸೋದಿಲ್ಲ. ಅವಾಗ ಏನು ಮಾಡ್ತಾರೆ? ವೆಯ್ಟ್ ಮಾಡ್ತಾರೆ ಸೂರ್ಯೋದಯಕ್ಕೆ. ಸೂರ್ಯ ಮೇಲೆ ಬಂದ ಮೇಲೆ ಮಂಜು ಹೋಗ್ತದೆ. ಅದೇ ರೀತಿ ಯಾವಾಗ ನಮ್ಮ ಹೃದಯದಲ್ಲಿ ಭಕ್ತಿಯ
ಒಂದು ಸೂರ್ಯ ಬೆಳಗ್ತಾನೆ, ಆವಾಗ ಎಲ್ಲ ಮಂಜು ಮಂಜು ನಾಶವಾಗ್ತದೆ. ನಿಹಾರಮೇವ ಭಾಸ್ಕರ. ಮತ್ತೆ ಹೇಳ್ತಾರೆ, ನ ತಥಾ ಹಿ ಭಗವಾನ್ ರಾಜನ್ ಪೂಯೇತ ತಪ ಆದಿಭಿ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪುರುಷ ನಿಷೇವೆಯ. ಒಬ್ಬ ವ್ಯಕ್ತಿ ಭಕ್ತಿಯಿಂದ ಪರಿಶುದ್ಧನಾಗ್ಬೋದು, ಮತ್ತೆ ಶುದ್ಧ ಭಕ್ತರ ಪಾದಾಶ್ರಯವನ್ನು ಪಡೆದು ತತ್ಪುರುಷ ನಿಷೇವೆಯ ಯಥಾ ಕೃಷ್ಣಾರ್ಪಿತ, ಯಾರು ಕೃಷ್ಣನಿಗೆ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ ಅಂತಹ ಶುದ್ಧ ಭಕ್ತರ ಸೇವೆ ಮಾಡೋದ್ರಿಂದ ಕಂಪ್ಲೀಟ್ಲಿ ಪಾಪ ಬೀಜಗಳು ನಾಶ ಆಗ್ತೇವಂತ ಹೇಳ್ತಾರೆ ಶುಕದೇವ ಗೋಸ್ವಾಮಿಯವರು. ಹೌದಾ ಅಂತ ಪರೀಕ್ಷಿತರಿಗೆ ತುಂಬ ಇಷ್ಟ ಆಯ್ತು ಈ ಆನ್ಸರ್ ಕೇಳಿ. ಉದಾಹರಣೆ ಏನಿದೆ ಇದಕ್ಕೆ? ಉದಾಹರಣೆ ಏನು? ರಾಮಲೀಲನ ಕಥೆ, ಅದನ್ನು ನಾಳೆ ನೋಡೋಣ. ಹರೇ ಕೃಷ್ಣ. ಸೊ ಇವತ್ತು ಸಂಕ್ಷಿಪ್ತವಾಗಿ ನಾವು ಧ್ರುವನ ವಂಶದ ಕಥೆ, ಪೃಥು ಮಹಾರಾಜರ ಕಥೆ, ಒಂದು 5 ನಿಮಿಷ ಕೀರ್ತನೆ ಮಾಡ್ಬೋದು. ಪೃಥು ಮಹಾರಾಜರ ಕಥೆ, ಯಾಕಂದರೆ ಅದೇ ಎಸೆನ್ಸ್. ನಾಮ ಸಂಕೀರ್ತನೆ ಎಲ್ಲ ನಾಶ ಆಗುತ್ತೆ, ಅದೇ ಎಸೆನ್ಸ್. ರೈಟ್. ಸೊ ಪೃಥು ಮಹಾರಾಜರ ಕಥೆ, ಪ್ರಾಚೀನಿ ಪರಿಷತ್ ಪುರಂಜನನ ಕಥೆ, ನಂತರ ಪ್ರಿಯವ್ರತ ಮಹಾರಾಜರು ರಾಜರಾಗಿದ್ದು, ಮತ್ತು ಅವರ ವಂಶಜರು ನಾಭಿ ಮತ್ತು ಅವ್ರ ಮಗ ಭಗವಂತ ಋಷಭದೇವ, ಭರತ ಮಹಾರಾಜರು, ಜಡ ಭರತನ ಕಥೆ, ಮತ್ತು ಬ್ರಹ್ಮಾಂಡದ ಒಂದು ಡಿಸ್ಕ್ರಿಪ್ಷನ್ ಏನು ಮಾಡಲಿಲ್ಲ. ಬಟ್ ದೆನ್ ನರಕದ ವರ್ಣನೆ. ಸೊ ನರಕಯಾತನೆಯಿಂದ ಮೋಕ್ಷ ಹೇಗೆ ಅನ್ನೋದಕ್ಕೆ ಭಕ್ತಿ ಮಾರ್ಗವೇ ಒಂದು ಮಾರ್ಗ ಅಂತ ಶುಕದೇವ ಗೋಸ್ವಾಮಿ ಹೇಳಿದ್ದಾರೆ. ಅದಕ್ಕೆ ಉದಾಹರಣೆ ಅರಂಗೆಲ್ಲ ಅದು ನಾಳೆ ನೋಡೋಣ. ಸ್ವಲ್ಪ ನಾಮ ಸಂಕೀರ್ತನೆ ಮಾಡಿ.